ಸ್ನೇಹಿತರೆ, ಬ್ರಹ್ಮಾಂಡವು ನಿಮ್ಮ ಪ್ರತಿಯೊಂದು ಆಲೋಚನೆಯನ್ನು ಕೇಳುತ್ತದೆ ಮತ್ತು ನಿಮ್ಮ ಪ್ರತಿಯೊಂದು ಭಾವನೆಯನ್ನು ಅನುಭವಿಸುತ್ತದೆ ಎಂಬುದು ನಿಮಗೆ ತಿಳಿದಿದೆಯೇ? ಪರಮಹಂಸ ಯೋಗಾನಂದರು ಒಂದು ರಹಸ್ಯವನ್ನು ತಿಳಿಸಿದ್ದರು. ಈ ರಹಸ್ಯವನ್ನು ನೀವು ಅರ್ಥಮಾಡಿಕೊಂಡರೆ ನಿಮ್ಮ ಪ್ರತಿ ರಾತ್ರಿಯೂ ಒಂದು ಹೊಸ ಆರಂಭವಾಗಬಹುದು. ಇಲ್ಲಿಯವರೆಗೆ ಅಪೂರ್ಣವಾಗಿದ್ದ ಪ್ರತಿಯೊಂದು ಕನಸು ಬ್ರಹ್ಮಾಂಡದ ಮಡಲಲ್ಲಿ ಪೂರ್ಣಗೊಳ್ಳಬಹುದು. ಆದರೆ ಇದಕ್ಕೆ ಮಲಗುವ ಮುನ್ನ ಸರಿಯಾದ ರೀತಿಯಲ್ಲಿ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಸಾಧಿಸುವುದು ಮತ್ತು ಅದರೊಂದಿಗೆ ಮಾತನಾಡುವುದು ಬಹಳ ಮುಖ್ಯ. ಇದು ಕೇವಲ ಕಲ್ಪನೆಯಲ್ಲ, ಲಕ್ಷಾಂತರ ಸಾಧಕರು ಕಂಡುಕೊಂಡ ಜೀವಂತ ಅನುಭವವಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಅಂತಹ ಒಂದು ಸಾಧನೆ ಅಥವಾ ಆಂತರಿಕ ಪ್ರಕ್ರಿಯೆಯ ಬಗ್ಗೆ ಹೇಳಲಿದ್ದೇನೆ. ಅದು ನಿಮ್ಮ ರಾತ್ರಿಗಳನ್ನು ಬದಲಾಯಿಸುತ್ತದೆ ಮತ್ತು ನಿಮ್ಮ ಬೆಳಗನ್ನು ಹೊಸ ಶಕ್ತಿಯಿಂದ ತುಂಬಿಸುತ್ತದೆ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನಿಮ್ಮಲ್ಲೊಂದು ಸಣ್ಣ ವಿನಂತಿ. ಈ ವಿಡಿಯೋದ ಒಂದು ವಿಷಯವಾದರೂ ನಿಮ್ಮ ಜೀವನದಲ್ಲಿ ಸ್ವಲ್ಪಮಟ್ಟಿನ ಬದಲಾವಣೆ ತಂದರೆ, ಈ ಜ್ಞಾನವು ನಿಮಗೆ ಉಪಯುಕ್ತವೆಂದು ಅನಿಸಿದರೆ, ದಯವಿಟ್ಟು ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಪ್ರೀತಿಪಾತ್ರರಿಗೆ ತಲುಪಿಸಲು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಕೇವಲ ಒಂದು ಕ್ಲಿಕ್ ಅಲ್ಲ, ಬದಲಾಗಿ ಅದು ನಿಮ್ಮ ಆಶೀರ್ವಾದವಾಗಿದೆ. ಇದು ನಿಮಗಾಗಿ ಇನ್ನೂ ಹೆಚ್ಚಿನ ಉತ್ತಮ ಜ್ಞಾನವನ್ನು ತರಲು ನಮಗೆ ಪ್ರೇರಣೆ ನೀಡುತ್ತದೆ. ಹಾಗಾದರೆ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ರಹಸ್ಯಮಯ ಪ್ರಯಾಣವನ್ನು ಆರಂಭಿಸೋಣ. ಕಲ್ಪನೆ ಮಾಡಿಕೊಳ್ಳಿ, ನೀವು ನಿಶ್ಶಬ್ದವಾಗಿ ನಿಮ್ಮ ಹಾಸಿಗೆಯ ಮೇಲೆ ಮಲಗಿದ್ದೀರಿ. ಸುತ್ತಲೂ ಶಾಂತಿಯಿದೆ. ದೇಹವು ಮೆಲ್ಲಮೆಲ್ಲನೆ ವಿಶ್ರಾಂತಿಯ ಸ್ಥಿತಿಗೆ ತಲುಪುತ್ತಿದೆ. ಆಗ ನೀವು ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನಿಂದ ಹೀಗೆ ಹೇಳುತ್ತೀರಿ: ಹೇ ಬ್ರಹ್ಮಾಂಡವೇ, ನಿನ್ನೊಂದಿಗೆ ಬೆರೆಯಲು ನಾನು ಸಿದ್ಧನಿದ್ದೇನೆ. ಅದೇ ಕ್ಷಣದಲ್ಲಿ ನೀವು ಅನಂತವಾದ, ಪ್ರಜ್ಞಾಪೂರ್ವಕವಾದ ಮತ್ತು ಯಾವಾಗಲೂ ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವ ಅಂತಹ ಒಂದು ಶಕ್ತಿಯೊಂದಿಗೆ ಸಂಪರ್ಕ ಹೊಂದುತ್ತೀರಿ. ನೀವು ಭಾವನೆಗಳಿಂದ ಕೂಡಿದ ಮಾತುಗಳ ಮೂಲಕ ಸಂವಹನ ನಡೆಸಿದಾಗ, ಬ್ರಹ್ಮಾಂಡವು ನಿಮ್ಮ ಒಳಗೂ ಇರುತ್ತದೆ ಮತ್ತು ಹೊರಗೂ ಇರುತ್ತದೆ. ಅದು ನಿಮ್ಮ ಸಂಕಲ್ಪಗಳನ್ನು ಸ್ವೀಕರಿಸುತ್ತದೆ. ಪರಮಹಂಸ ಯೋಗಾನಂದರು ಹೇಳುತ್ತಿದ್ದಂತೆ, ಮಲಗುವ ಮುನ್ನದ ಕ್ಷಣವು ಆತ್ಮ ಮತ್ತು ಬ್ರಹ್ಮಾಂಡದ ನಡುವೆ ಅತ್ಯಂತ ಗಾಢವಾದ ಸಂಬಂಧವನ್ನು ಏರ್ಪಡಿಸುವ ಸಮಯವಾಗಿದೆ. ಇದೇ ಆ ಕ್ಷಣ. ನಿಮ್ಮ ಸುಪ್ತ ಮನಸ್ಸು ಸಂಪೂರ್ಣವಾಗಿ ಗ್ರಹಿಸುವ ಸ್ಥಿತಿಯಲ್ಲಿರುತ್ತದೆ ಮತ್ತು ನಿಮ್ಮ ಆಲೋಚನೆಗಳನ್ನು ಬ್ರಹ್ಮಾಂಡಕ್ಕೆ ಒಪ್ಪಿಸಿದಾಗ ಅವು ಬೀಜಗಳಂತೆ ಬಿತ್ತಲ್ಪಡುತ್ತವೆ. ಮರುದಿನವೇ ಆ ಬೀಜಗಳು ಘಟನೆಗಳು, ಸಹಕಾರಗಳು ಮತ್ತು ಅವಕಾಶಗಳ ರೂಪದಲ್ಲಿ ಮೊಳಕೆಯೊಡೆಯಲು ಪ್ರಾರಂಭಿಸುತ್ತವೆ. ಆದರೆ ಸಮಸ್ಯೆಯೆಂದರೆ, ಹೆಚ್ಚಿನ ಜನರು ಈ ಸಮಯವನ್ನು ಚಿಂತೆ ಮಾಡಲು, ಭಯಪಡಲು ಅಥವಾ ಅಪೂರ್ಣ ವಿಷಯಗಳ ಬಗ್ಗೆ ಯೋಚಿಸಲು ಬಳಸುತ್ತಾರೆ ಮತ್ತು ಇದೇ ಕಾರಣಕ್ಕಾಗಿ ಅವರ ಜೀವನದಲ್ಲಿ ಅದೇ ಘಟನೆಗಳು ಪುನರಾವರ್ತನೆಯಾಗುತ್ತಿರುತ್ತವೆ. ಆದರೆ ಈ ಸಮಯದಲ್ಲಿ ಏನು ಹೇಳಬೇಕು, ಹೇಗೆ ಹೇಳಬೇಕು ಮತ್ತು ಯಾವ ಭಾವನೆಗಳೊಂದಿಗೆ ಹೇಳಬೇಕು ಎಂದು ನೀವು ತಿಳಿದುಕೊಂಡರೆ, ನೀವು ಬ್ರಹ್ಮಾಂಡಕ್ಕೆ ದಿಕ್ಕು ನೀಡುವ ಶಕ್ತಿಯುತ ಮಾಧ್ಯಮವಾಗಬಹುದು. ಈಗ ನಾನು ನಿಮಗೆ ಮಲಗುವ ಮುನ್ನ ಮಾಡುವ ಸರಳ ಆದರೆ ಆಳವಾದ ಅಭ್ಯಾಸವನ್ನು ಹೇಳುತ್ತೇನೆ. ಮೊದಲನೆಯದಾಗಿ, ನಿಮ್ಮ ಹಾಸಿಗೆಯ ಮೇಲೆ ಮಲಗಿ, ಕಣ್ಣುಗಳನ್ನು ಮುಚ್ಚಿ ಮತ್ತು ನಿಮ್ಮ ಉಸಿರಾಟವನ್ನು ಅನುಭವಿಸಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಿಡಿ. ಪ್ರತಿ ಉಸಿರಿನೊಂದಿಗೆ ನಿಮ್ಮ ಮನಸ್ಸನ್ನು ಶೂನ್ಯಕ್ಕೆ ಬಿಡುತ್ತಾ ಹೋಗಿ. ಮನಸ್ಸು ಸಂಪೂರ್ಣವಾಗಿ ಶಾಂತವಾದಾಗ ನಿಮ್ಮ ಒಳಗಿನಿಂದ ಒಂದು ಭಾವನೆ ಹೊರಹೊಮ್ಮುತ್ತದೆ. ಕೃತಜ್ಞತೆಯ ಭಾವದಿಂದ, ಯಾವುದೇ ಕಾರಣವಿಲ್ಲದೆ ಬ್ರಹ್ಮಾಂಡಕ್ಕೆ ಧನ್ಯವಾದ ಅರ್ಪಿಸಿ. ಕೇವಲ ನೀವು ಜೀವಂತವಾಗಿದ್ದೀರಿ, ಉಸಿರಾಡುತ್ತಿದ್ದೀರಿ, ಕೇಳಿಸಿಕೊಳ್ಳುತ್ತಿದ್ದೀರಿ ಮತ್ತು ಯೋಚಿಸುತ್ತಿದ್ದೀರಿ ಎಂಬ ಕಾರಣಕ್ಕಾಗಿ ಧನ್ಯವಾದ ತಿಳಿಸಿ. ಈಗ ಆ ಕೃತಜ್ಞತೆಯ ನಂತರ ನಿಮ್ಮ ಆಸೆಗಳಿಗೆ ಶಬ್ದಗಳನ್ನು ನೀಡಿ, ಆದರೆ ಬೇಡುವ ಭಾವನೆಯಿಂದಲ್ಲ, ನಂಬಿಕೆಯ ಭಾವನೆಯಿಂದ. ಉದಾಹರಣೆಗೆ ಹೀಗೆ ಹೇಳಿ: ನನ್ನ ಜೀವನಕ್ಕೆ ಯಾವುದು ಅತ್ಯುತ್ತಮವೋ ಅದು ನನ್ನತ್ತ ಬರುತ್ತಿದೆ ಎಂದು ನನಗೆ ತಿಳಿದಿದೆ. ಅಥವಾ ನನ್ನ ಜೀವನದ ಉದ್ದೇಶವು ಪೂರೈಕೆಯಾಗುವ ಹಾದಿಯಲ್ಲಿ ನಾನು ಈಗ ನಡೆಯುತ್ತಿದ್ದೇನೆ. ಇಂತಹ ಮಾತುಗಳನ್ನು ಹೃದಯದಿಂದ ಹೇಳಿ, ಏಕೆಂದರೆ ಬ್ರಹ್ಮಾಂಡವು ಭಾವನೆಗಳ ಭಾಷೆಯನ್ನು ಅರ್ಥಮಾಡಿಕೊಳ್ಳುತ್ತದೆಯೇ ಹೊರತು ಕೇವಲ ಶಬ್ದಗಳನ್ನಲ್ಲ. ನೀವು ಹೀಗೆ ಮಾಡಿದಾಗ ಒಂದು ಶಕ್ತಿ ಉತ್ಪತ್ತಿಯಾಗುತ್ತದೆ. ಈ ಶಕ್ತಿಯು ಶಾಂತವಾಗಿದೆ, ಆದರೆ ಶಕ್ತಿಯುತವಾಗಿದೆ. ಈ ಶಕ್ತಿಯನ್ನು ಒಂದು ಸಂಕೇತದಂತೆ ಬ್ರಹ್ಮಾಂಡಕ್ಕೆ ಕಳುಹಿಸಲಾಗುತ್ತದೆ ಮತ್ತು ನಂತರ ಅದೇ ಶಕ್ತಿಯು ನಿಮ್ಮ ಇಚ್ಛೆಯು ಪೂರೈಸಲ್ಪಡುವಂತಹ ಸಂದರ್ಭಗಳಿಗೆ ನಿಮ್ಮನ್ನು ಕರೆದೊಯ್ಯುತ್ತದೆ.
ಪರಮಹಂಸ ಯೋಗಾನಂದರು ಹೇಳುತ್ತಿದ್ದರು, ನೀವು ಬ್ರಹ್ಮಾಂಡವನ್ನು ನಂಬಿದಾಗ ಅದು ನಿಮಗಾಗಿ ನಂಬಿಕೆಗೆ ಅರ್ಹವಾದ ಸಂದರ್ಭಗಳನ್ನು ಸೃಷ್ಟಿಸುತ್ತದೆ ಎಂದು. ಇನ್ನೊಂದು ವಿಷಯವನ್ನು ಅರ್ಥಮಾಡಿಕೊಳ್ಳಿ. ಮಲಗುವ ಮುನ್ನ ನೀವು ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಸಾಧಿಸಿದಾಗ ಅದು ಕೇವಲ ಭವಿಷ್ಯವನ್ನು ರೂಪಿಸುವುದಲ್ಲದೆ ನಿಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ ಭಯ, ನೋವು ಮತ್ತು ಹಳೆಯ ಗಾಯಗಳನ್ನು ಸಹ ಶಾಂತಗೊಳಿಸುತ್ತದೆ. ಇದು ಕೇವಲ ಇಚ್ಛಾ ಪೂರೈಕೆಯ ಮಾಧ್ಯಮವಲ್ಲ, ಇದು ಆತ್ಮದ ಶುದ್ಧೀಕರಣದ ಪ್ರಕ್ರಿಯೆಯೂ ಹೌದು. ನೀವು ಪ್ರತಿ ರಾತ್ರಿ ಸ್ವಲ್ಪ ಹೆಚ್ಚು ಹಗುರವಾಗುತ್ತೀರಿ ಮತ್ತು ಸ್ವಲ್ಪ ಹೆಚ್ಚು ಸ್ಪಷ್ಟವಾಗುತ್ತೀರಿ. ಈ ಅಭ್ಯಾಸವು ಯಾವುದೇ ಕಲ್ಪನೆಯಲ್ಲ, ಇದೊಂದು ಜೀವಂತ ಅನುಭವ. ಇದನ್ನು ಮಾಡುವ ಅನೇಕ ಸಾಧಕರು ತಮ್ಮ ಜೀವನದಲ್ಲಿ ಪವಾಡದ ಬದಲಾವಣೆಗಳನ್ನು ಕಂಡಿದ್ದಾರೆ. ಅವರು ಹೇಳಿದರು, ನನಗೆ ನಿರೀಕ್ಷೆಯಿಲ್ಲದ ಕೆಲಸ ಸಿಕ್ಕಿತು. ನಾನು ಹುಡುಕಲು ಸಾಧ್ಯವಾಗದ ಪರಿಹಾರ ನನಗೆ ದೊರೆಯಿತು. ವರ್ಷಗಳಿಂದ ನಾನು ಹುಡುಕುತ್ತಿದ್ದ ಶಾಂತಿ ನನಗೆ ಸಿಕ್ಕಿತು. ಆದರೆ ಇದಕ್ಕಾಗಿ ನಿರಂತರವಾಗಿ ಅಭ್ಯಾಸ ಮಾಡಬೇಕಾಗುತ್ತದೆ. ಒಂದು ದಿನವಲ್ಲ, 2 ದಿನವಲ್ಲ. ಪ್ರತಿ ರಾತ್ರಿ ನಿಮ್ಮ ಹಾಸಿಗೆಗೆ ಹೋಗುವ ಮೊದಲು ಬ್ರಹ್ಮಾಂಡವನ್ನು ಆಹ್ವಾನಿಸಿ. ನಿಮ್ಮ ಆಲೋಚನೆಗಳನ್ನು ಅದಕ್ಕೆ ಒಪ್ಪಿಸಿ ಮತ್ತು ನಂತರ ಶಾಂತ ಭಾವದಿಂದ ಹೇಳಿ, ಈಗ ಇದನ್ನು ನಿನಗೆ ಬಿಡುತ್ತಿದ್ದೇನೆ ಮತ್ತು ನಂಬಿಕೆಯಿಡಿ. ಈ ನಂಬಿಕೆಯೇ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುತ್ತದೆ. ಈಗ ನೀವು ಯೋಚಿಸುತ್ತಿರಬಹುದು, ನಾನು ಈ ಪ್ರಕ್ರಿಯೆಯನ್ನು ಪ್ರತಿದಿನ ಮಾಡಿದಾಗ ಅದರ ಪರಿಣಾಮವು ಹೇಗೆ ಕಂಡುಬರುತ್ತದೆ ಎಂದು. ಇದು ಕೇವಲ ಭಾವನಾತ್ಮಕ ತೃಪ್ತಿಯೇ ಅಥವಾ ಜೀವನದಲ್ಲಿ ನಿಜವಾದ ಬದಲಾವಣೆಯೂ ಬರುತ್ತದೆಯೇ? ವಿಶ್ವವು ಕೇವಲ ಆಲಿಸುವುದು ಮಾತ್ರವಲ್ಲದೆ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಎಂಬ ಈ ಪ್ರಶ್ನೆಗೆ ನಾವು ಆಳವಾದ ಉತ್ತರವನ್ನು ಕಂಡುಕೊಳ್ಳೋಣ. ಸಂಕೇತಗಳು, ಸ್ವಪ್ನಗಳು ಮತ್ತು ಸೂಕ್ಷ್ಮ ಘಟನೆಗಳ ಮೂಲಕ ಅದು ನಮಗೆ ಉತ್ತರ ನೀಡುತ್ತದೆ. ನೀವು ಎಂದಾದರೂ ಎಚ್ಚರವಾದ ಮೇಲೂ ನಿಮ್ಮೊಳಗೆ ಜೀವಂತವಾಗಿ ಉಳಿಯುವಂತಹ ಕನಸನ್ನು ಕಂಡಿದ್ದೀರಾ? ಅಥವಾ ಎಂದಾದರೂ ಅಪರಿಚಿತ ವ್ಯಕ್ತಿಯೊಬ್ಬರು ಹೇಳಿದ ಮಾತು ನಿಮ್ಮನ್ನು ಒಳಗಿನಿಂದ ಜಾಗೃತಗೊಳಿಸಿದ ಅನುಭವವಾಗಿದೆಯೇ? ಇವೆಲ್ಲವೂ ಸುಮ್ಮನೆ ಸಂಭವಿಸುವುದಿಲ್ಲ. ನೀವು ಮಲಗುವ ಮುನ್ನ ಬ್ರಹ್ಮಾಂಡದೊಂದಿಗೆ ಸಂವಹನ ನಡೆಸಿದಾಗ ಅದು ತನ್ನದೇ ಆದ ಭಾಷೆಯಲ್ಲಿ ಉತ್ತರಿಸುತ್ತದೆ. ಸಂಕೇತಗಳು, ಅನುಭೂತಿ ಮತ್ತು ಕಾಕತಾಳೀಯ ಘಟನೆಗಳೇ ಅದರ ಭಾಷೆ. ಬ್ರಹ್ಮಾಂಡವು ಒಂದು ಕನ್ನಡಿಯಿದ್ದಂತೆ. ನೀವು ಏನು ಯೋಚಿಸುತ್ತೀರೋ ಮತ್ತು ಏನನ್ನು ಅನುಭವಿಸುತ್ತೀರೋ ಅದನ್ನೇ ಅದು ನಿಮ್ಮ ಜೀವನಕ್ಕೆ ಮರಳಿ ನೀಡುತ್ತದೆ ಎಂದು ಪರಮಹಂಸ ಯೋಗಾನಂದರು ಹೇಳುತ್ತಿದ್ದರು. ಆದರೆ ಈ ಕನ್ನಡಿಯು ಕೇವಲ ಹೊರಗಿನ ಘಟನೆಗಳನ್ನು ಮಾತ್ರ ತೋರಿಸುವುದಿಲ್ಲ. ನೀವು ಬ್ರಹ್ಮಾಂಡಕ್ಕೆ ನಿಮ್ಮ ನಿಜವಾದ ಭಾವನೆಗಳನ್ನು ಕಳುಹಿಸಿದಾಗ ಅದು ನಿಮ್ಮ ಆತ್ಮದ ಆಳವನ್ನು ಅನಾವರಣಗೊಳಿಸುತ್ತದೆ. ಆಗ ಅದು ನಿಮ್ಮ ಆತ್ಮದ ಅಂತಹ ಒಂದು ಭಾಗವನ್ನು ನಿಮಗೆ ತೋರಿಸುತ್ತದೆ. ಅದನ್ನು ನೀವು ಸ್ವತಃ ಎಂದಿಗೂ ತಿಳಿದಿರುವುದಿಲ್ಲ. ಉದಾಹರಣೆಗೆ, ನೀವು ರಾತ್ರಿ ಹೇ ಬ್ರಹ್ಮಾಂಡವೇ, ನನಗೆ ಸರಿಯಾದ ದಾರಿಯನ್ನು ತೋರಿಸು ಎಂದು ಪ್ರಾರ್ಥಿಸಿದ್ದೀರಿ ಎಂದು ಭಾವಿಸೋಣ. ಮರುದಿನ ಬೆಳಿಗ್ಗೆ ನೀವು ಯಾವುದೋ ಪುಸ್ತಕದ ಪುಟಗಳನ್ನು ತಿರುಗಿಸುವಾಗ ಹಠಾತ್ತನೆ ಒಂದು ವಾಕ್ಯ ನಿಮ್ಮನ್ನು ಬೆರಗುಗೊಳಿಸುತ್ತದೆ. ನಿಮ್ಮ ದಾರಿ ನಿಮ್ಮೊಳಗೆ ಇದೆ. ಅಥವಾ ನೀವು ಹಳೆಯ ಸ್ನೇಹಿತನನ್ನು ಭೇಟಿಯಾದಾಗ ಅವನು ಮಾತಿನ ನಡುವೆ ನಿಮ್ಮ ಗೊಂದಲವನ್ನು ಬಗೆಹರಿಸುವಂತಹ ಏನೋ ಒಂದು ವಿಷಯವನ್ನು ಹೇಳಬಹುದು. ಇದೇ ಬ್ರಹ್ಮಾಂಡದ ಉತ್ತರವಾಗಿದೆ. ನೀವು ಮಾಡಬೇಕಾಗಿರುವುದು ಇಷ್ಟೇ: ಜಾಗೃತರಾಗಿರುವುದು. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಏನೇನು ಸಂಭವಿಸುತ್ತದೆಯೋ ಅವು ಕೇವಲ ಸಾಮಾನ್ಯ ಘಟನೆಗಳಲ್ಲ, ಅವು ಬ್ರಹ್ಮಾಂಡದ ಉತ್ತರಗಳು. ನೀವು ಪದೇ ಪದೇ ಯಾವುದೋ ಒಂದು ನಿರ್ದಿಷ್ಟ ಪದವನ್ನು ಕೇಳಿದಾಗ, ಯಾವುದೇ ಪುಸ್ತಕ, ಹಾಡು ಅಥವಾ ದೃಶ್ಯ ಪದೇ ಪದೇ ನಿಮ್ಮ ಕಣ್ಣ ಮುಂದೆ ಬಂದಾಗ, ಬ್ರಹ್ಮಾಂಡವು ನಿಮ್ಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದೆ ಎಂದು ಅರ್ಥಮಾಡಿಕೊಳ್ಳಿ. ಆದರೆ ಇದಕ್ಕೆ ನಿಮಗೊಂದು ವಿಷಯದ ಅಗತ್ಯವಿದೆ: ನಿಮ್ಮ ಶಕ್ತಿಯನ್ನು ಶಾಂತಗೊಳಿಸುವುದು. ಮನಸ್ಸು ಪದೇ ಪದೇ ಅಲೆದಾಡುತ್ತಿರುವಾಗ ಅಥವಾ ಆತಂಕವು ಆವರಿಸಿರುವಾಗ ಬ್ರಹ್ಮಾಂಡದ ಭಾಷೆ ಕೇಳಿಸುವುದಿಲ್ಲ. ರೇಡಿಯೋವನ್ನು ಸರಿಯಾದ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಬೇಕಾದಂತೆಯೇ ಬ್ರಹ್ಮಾಂಡದ ಧ್ವನಿ ಸ್ಪಷ್ಟವಾಗಿ ಕೇಳಿಸುವ ತರಂಗಾಂತರಕ್ಕೆ ನಿಮ್ಮ ಮನಸ್ಸನ್ನು ತರಬೇಕಾಗುತ್ತದೆ. ಪರಮಹಂಸ ಯೋಗಾನಂದರು ಇನ್ನರ್ ಲಿಸನಿಂಗ್, ಒಳದನಿಯ ಆಲಿಸುವಿಕೆ ಎಂಬ ಅಭ್ಯಾಸವನ್ನು ತಿಳಿಸಿದ್ದರು. ರಾತ್ರಿಯ ಸಮಯದಲ್ಲಿ ನೀವು ಬ್ರಹ್ಮಾಂಡದೊಂದಿಗೆ ಸಂವಹನ ನಡೆಸುವಾಗ ಕೇವಲ ಮಾತನಾಡಬೇಡಿ. ಮಾತನಾಡಿ ಮುಗಿಸಿದ ನಂತರ ಸ್ವಲ್ಪ ಸಮಯ ಸುಮ್ಮನಾಗಿ ಎಂದು ಅವರು ಹೇಳಿದ್ದಾರೆ. ಆ ಮೌನದಲ್ಲಿ ಒಂದು ಕಂಪನವಿರುತ್ತದೆ, ಒಂದು ಶಾಂತಿ ಇರುತ್ತದೆ. ತದನಂತರ
ಯಾರೋ ನಿಮ್ಮೊಳಗೆ ಉತ್ತರ ನೀಡುತ್ತಿದ್ದಾರೆ ಎಂಬ ಅನುಭವ ನಿಧಾನವಾಗಿ ನಿಮಗಾಗಲು ಪ್ರಾರಂಭವಾಗುತ್ತದೆ. ಅಂತಹ ಉತ್ತರಗಳು ಶಬ್ದಗಳಲ್ಲಿ ಇರುವುದಿಲ್ಲ, ಅದೊಂದು ಅನುಭವವಾಗಿರುತ್ತದೆ. ಕೆಲವೊಮ್ಮೆ ಅದು ಭಾವನೆಯ ರೂಪದಲ್ಲಿ ಬರುತ್ತದೆ, ಇನ್ನು ಕೆಲವೊಮ್ಮೆ ಅನಿರೀಕ್ಷಿತ ಪರಿಹಾರದ ರೂಪದಲ್ಲಿ ಬರುತ್ತದೆ. ಇದು ಸಾಧ್ಯವಾಗುವುದು ನೀವು ನಂಬಿಕೆಯಿಂದ ತುಂಬಿದ್ದಾಗ ಮಾತ್ರ, ಏಕೆಂದರೆ ಬ್ರಹ್ಮಾಂಡವು ತನ್ನ ಮೇಲೆ ಭರವಸೆ ಇಟ್ಟವರೊಂದಿಗೆ ಮಾತ್ರ ಸಂವಹನ ನಡೆಸುತ್ತದೆ. ಯಾರು ಪೂರ್ಣ ಸಮರ್ಪಣಾ ಭಾವದಿಂದ ನಾನು ಸಿದ್ಧನಿದ್ದೇನೆ, ನೀನು ಹೇಳು ಎನ್ನುತ್ತಾರೋ ಅವರಿಗೆ ಮಾತ್ರ ಇದು ದಕ್ಕುತ್ತದೆ. ಕೇವಲ ಯೋಚಿಸುವುದರಿಂದಲೇ ಎಲ್ಲವೂ ಬದಲಾಗಲು ಸಾಧ್ಯವೇ ಎಂದು ನೀವು ಯೋಚಿಸುತ್ತಿರಬಹುದು. ಉತ್ತರ ಹೌದು. ನಿಮ್ಮ ಆಲೋಚನೆಗಳಲ್ಲಿ ಭಾವನೆಗಳ ಆಳವಿದ್ದರೆ ನಿಮ್ಮ ಭಾವನೆಯೇ ಶಕ್ತಿಯಾಗಿರುತ್ತದೆ ಮತ್ತು ಅದುವೇ ಬ್ರಹ್ಮಾಂಡವನ್ನು ತಲುಪುತ್ತದೆ. ಉದಾಹರಣೆಗೆ, ನೀವು ನನಗೆ ಯಶಸ್ಸು ಬೇಕು ಎಂದು ಹೇಳಿದರು. ನಿಮ್ಮೊಳಗೆ ಭಯ ಮತ್ತು ಸಂದೇಹವಿದ್ದರೆ ಬ್ರಹ್ಮಾಂಡವು ಅದೇ ಭಯ ಮತ್ತು ಸಂದೇಹವನ್ನು ಗ್ರಹಿಸುತ್ತದೆ ಮತ್ತು ಅದನ್ನೇ ನಿಮಗೆ ಮರಳಿ ನೀಡುತ್ತದೆ. ಆದರೆ ನೀವು ಯಶಸ್ಸು ನನ್ನ ಕಡೆಗೆ ಬರುತ್ತಿದೆ ಎಂದು ನನಗೆ ತಿಳಿದಿದೆ ಎಂದು ಹೇಳಿದಾಗ ಮತ್ತು ನೀವು ಒಳಗಿನಿಂದ ಶಾಂತ ಹಾಗೂ ದೃಢವಾಗಿದ್ದಾಗ, ಅದೇ ಭಾವನೆಯು ನಿಮಗಾಗಿ ಹೊಸ ಪರಿಸ್ಥಿತಿಗಳನ್ನು ನಿರ್ಮಿಸುತ್ತದೆ. ಈಗ ಒಂದು ಅಭ್ಯಾಸವನ್ನು ಮಾಡಿ. ಇಂದು ರಾತ್ರಿ ನೀವು ಮಲಗಲು ಹೋದಾಗ 5 ನಿಮಿಷಗಳ ಕಾಲ ಈ ಭಾವನೆಯನ್ನು ಮಾತ್ರ ನಿಮ್ಮೊಳಗೆ ತಂದುಕೊಳ್ಳಿ. ನಾನು ಒಬ್ಬಂಟಿಯಲ್ಲ, ಬ್ರಹ್ಮಾಂಡವು ನನ್ನೊಂದಿಗಿದೆ. ಈ ವಾಕ್ಯವು ಕೇವಲ ಶಬ್ದಗಳಲ್ಲ, ಇದೊಂದು ಅನುಭವ. ನಿಮ್ಮ ಉಸಿರಾಟ ಮತ್ತು ಹೃದಯದ ಬಡಿತವು ಒಂದು ಲಯಕ್ಕೆ ಬರುವವರೆಗೆ ಇದನ್ನು ಪದೇ ಪದೇ ಹೇಳುತ್ತಿರಿ ಮತ್ತು ಆ ಮೌನದಲ್ಲಿ ಹಾಗೆಯೇ ಕುಳಿತುಕೊಳ್ಳಿ. ಈ ಮೌನವೇ ಬ್ರಹ್ಮಾಂಡದ ದ್ವಾರವಾಗಿದೆ. ಬಹಳಷ್ಟು ಜನರಿಗೆ ರಾತ್ರಿಯಲ್ಲಿ ಭಯವಾಗುತ್ತದೆ, ಒಂಟಿತನ ಕಾಡುತ್ತದೆ, ಹಳೆಯ ನೆನಪುಗಳು ಹಿಂಸಿಸುತ್ತವೆ. ಆದರೆ ಆ ಕತ್ತಲಲ್ಲಿಯೂ ಬ್ರಹ್ಮಾಂಡದ ಉಪಸ್ಥಿತಿಯಿದೆ ಎಂದು ನೀವು ತಿಳಿದುಕೊಂಡಾಗ ಭಯವು ಮಾಯವಾಗುತ್ತದೆ. ಬ್ರಹ್ಮಾಂಡವು ಕೇವಲ ಬೆಳಕನ್ನು ಮಾತ್ರ ನೀಡುವುದಿಲ್ಲ, ಅದು ಕತ್ತಲಲ್ಲಿಯೂ ಜೊತೆಯಾಗಿರುತ್ತದೆ. ಇದೇ ಆ ಶಕ್ತಿ, ಅದು ನಿಮ್ಮ ಆತ್ಮವನ್ನು ಸಂಭಾಳಿಸುತ್ತದೆ. ಈಗ ನೀವು ಕೇವಲ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಿದೆ. ನೀವು ಪ್ರತಿ ರಾತ್ರಿ ಬ್ರಹ್ಮಾಂಡದ ಜೊತೆ ಮಾತನಾಡುತ್ತೀರಾ? ನಿಮ್ಮ ಅದೃಷ್ಟವನ್ನೇ ಮರುರೂಪಿಸಬಲ್ಲ ಆ ಶಕ್ತಿಯೊಂದಿಗೆ ನೀವು ಪ್ರತಿ ರಾತ್ರಿ ಸಂಪರ್ಕ ಸಾಧಿಸಲು ಬಯಸುವಿರಾ? ಏಕೆಂದರೆ ಇದು ಕೇವಲ ಒಂದು ತಂತ್ರವಲ್ಲ, ಇದು ಜೀವನದ ರೂಪಾಂತರವಾಗಿದೆ. ಯಾವಾಗ ನೀವು ನಿಮಗಿಂತ ಮೇಲೇರಿ ಯಾವುದೋ ಒಂದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಹೊಂದುತ್ತೀರೋ, ಆಗ ಜೀವನದ ಎಲ್ಲಾ ಸಮೀಕರಣಗಳು ಬದಲಾಗಪಡುತ್ತವೆ. ನಿಮ್ಮ ರಾತ್ರಿಗಳು ಇನ್ನು ಮುಂದೆ ಕೇವಲ ಮಲಗುವ ಸಮಯವಾಗಿ ಉಳಿಯುವುದಿಲ್ಲ, ಅವು ಬ್ರಹ್ಮಾಂಡದ ಜೊತೆಗಿನ ಸಂವಾದದ ಸಮಯವಾಗುತ್ತವೆ. ನೀವು ಇದನ್ನು ನಿರಂತರವಾಗಿ ಮಾಡುತ್ತಾ ಹೋದರೆ, ಒಂದು ದಿನ ನೀವು ಎಂದು ಕಲ್ಪಿಸಿಕೊಳ್ಳದ ಅದ್ಭುತಗಳು ನಿಮ್ಮ ಜೀವನದಲ್ಲಿ ಸಂಭವಿಸುವುದನ್ನು ಕಾಣುವಿರಿ. ಈಗ ಪ್ರಶ್ನೆ ಏನೆಂದರೆ, ಬ್ರಹ್ಮಾಂಡವು ಇಷ್ಟೊಂದು ಶಕ್ತಿಯುತವಾಗಿದ್ದರೆ ನಾವು ಅದರಲ್ಲಿ ಏನನ್ನಾದರೂ ಕೇಳಬಹುದೇ? ಆ ಪ್ರಶ್ನೆ ಆಳವಾಗಿದೆ, ಆದರೆ ಅದರ ಉತ್ತರ ಇನ್ನೂ ಆಳವಾಗಿದೆ. ಏನದು? ಆತ ನಮ್ಮ ಎಲ್ಲಾ ಇಚ್ಛೆಗಳನ್ನು ಪೂರೈಸಬಲ್ಲನೆ? ಈ ಪ್ರಶ್ನೆ ಆಳವಾಗಿದೆ, ಆದರೆ ಅದರ ಉತ್ತರ ಇನ್ನೂ ಆಳವಾಗಿದೆ. ನಾವು ಧನ, ಪ್ರೀತಿ, ಪ್ರಸಿದ್ಧಿ, ಸುಖ, ಶಾಂತಿ ಮತ್ತು ಯಶಸ್ಸನ್ನು ಕೇಳುತ್ತೇವೆ ಮತ್ತು ಬ್ರಹ್ಮಾಂಡವು ಸರ್ವಶಕ್ತವಾಗಿದೆ, ಅದು ನಮಗೆ ಕೊಡಬೇಕು ಎಂದು ನಮಗೆ ಅನ್ನಿಸುತ್ತದೆ. ಆದರೆ ಪರಮಹಂಸ ಯೋಗಾನಂದರು ಹೇಳುತ್ತಿದ್ದಂತೆ, ಬ್ರಹ್ಮಾಂಡವು ನಾವು ಕೇಳಿದ್ದನ್ನು ಕೊಡಲು ಯಾವುದೇ ಅಂಗಡಿಕಾರನಲ್ಲ, ಅದು ಒಂದು ಚೈತನ್ಯ ಶಕ್ತಿಯಾಗಿದ್ದು ನಿಮ್ಮ ಆತ್ಮಕ್ಕೆ ಯಾವುದು ಅತ್ಯುತ್ತಮವೋ ಅದನ್ನು ಮಾತ್ರ ನೀಡುತ್ತದೆ. ಒಮ್ಮೆ ಯೋಚಿಸಿ, ನಿಮ್ಗೆ ನಿಜವಾಗಿಯೂ ಪ್ರಯೋಜನಕಾರಿಯಾಗಿದ್ದ ಪ್ರತಿಯೊಂದು ಇಚ್ಛೆಯೂ ಈಡೇರುವುದನ್ನು ನೀವು ನೋಡಿದ್ದೀರಾ? ಕೆಲವೊಮ್ಮೆ ನಾವು ನಮ್ಮ ಜೀವನದಲ್ಲಿ ಅರಾಜಕತೆಯನ್ನು ತರಬಲ್ಲ ವಿಷಯಗಳನ್ನೇ ಬಯಸುತ್ತೇವೆ, ಏಕೆಂದರೆ ನಾವು ನಮ್ಮ ಸೀಮಿತ ದೃಷ್ಟಿಕೋನದಿಂದ ಯೋಚಿಸುತ್ತೇವೆ. ಆದರೆ ಬ್ರಹ್ಮಾಂಡವು ಅಪಾರ ದೃಷ್ಟಿಯಿಂದ ನೋಡುತ್ತದೆ. ನಮ್ಗೆ ಯಾವಾಗ, ಏನು ಮತ್ತು ಎಷ್ಟು ನೀಡಬೇಕೆಂದು ಅದಕ್ಕೆ ತಿಳಿದಿದೆ. ಅದು ಮಗುವಿನ ಪ್ರತಿಯೊಂದು ಮಾತನ್ನು ಒಪ್ಪದ, ಬದಲಾಗಿ ಅದರ ಒಳಿತನ್ನು ನೋಡುವ ತಂದೆ ತಾಯಿಯಂತೆ ಇರುತ್ತದೆ. ಆದರೆ ಇದರರ್ಥ ಬ್ರಹ್ಮಾಂಡವು ನಿಮ್ಮ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ಎಂದಲ್ಲ. ಅದು ಪ್ರತಿಯೊಂದು ಪದವನ್ನು, ಪ್ರತಿಯೊಂದು ಭಾವನೆಯನ್ನು ಮತ್ತು ಪ್ರತಿಯೊಂದು ಸ್ಪಂದನವನ್ನು ಕೇಳಿಸಿಕೊಳ್ಳುತ್ತದೆ. ಆದರೆ ಅದರ ಉತ್ತರಿಸುವ ರೀತಿಯೇ ಬೇರೆ. ಅದು ಕೆಲವೊಮ್ಮೆ ಹೌದು ಎನ್ನುತ್ತದೆ, ಕೆಲವೊಮ್ಮೆ ಇಲ್ಲ ಎನ್ನುತ್ತದೆ ಮತ್ತು ಇನ್ನು ಕೆಲವೊಮ್ಮೆ ಈಗಲ್ಲ ಎನ್ನುತ್ತದೆ.
ನಾವು ಜಾಗೃತರಾದರೆ ಬ್ರಹ್ಮಾಂಡವು ನಮ್ಮನ್ನು ಯಾವ ದಿಕ್ಕಿನಲ್ಲಿ ಕರೆದೊಯ್ಯಲು ಬಯಸುತ್ತಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಪರಮಹಂಸ ಯೋಗಾನಂದರು ಒಂದು ಉದಾಹರಣೆಯನ್ನು ನೀಡಿದ್ದಾರೆ. ನೀವು ಕತ್ತಲೆ ಕೋಣೆಯಲ್ಲಿ ದಾರಿ ಹುಡುಕಲು ಪ್ರಯತ್ನಿಸಿದರೆ ನೀವು ಎಡವಿ ಬೀಳುತ್ತೀರಿ. ಆದರೆ ನಿಮ್ಮ ಬಳಿ ಟಾರ್ಚ್ ಇದ್ದರೆ ನೀವು ದಾರಿಯನ್ನು ನೋಡಬಹುದು. ಬ್ರಹ್ಮಾಂಡದ ಟಾರ್ಚ್ ಎಂದರೆ ಮೌನ, ಧ್ಯಾನ ಮತ್ತು ಶ್ರದ್ಧೆ. ದಿನದ ಎಲ್ಲಾ ಗೊಂದಲಗಳನ್ನು ಬಿಟ್ಟು ರಾತ್ರಿಯ ಸಮಯದಲ್ಲಿ ಶಾಂತ ಮನಸ್ಸಿನಿಂದ ನೀವು ಬ್ರಹ್ಮಾಂಡಕ್ಕೆ ನನಗೆ ಯಾವುದು ಶ್ರೇಷ್ಠವೋ ಅದನ್ನೇ ನೀಡು ಎಂದು ಹೇಳಿದಾಗ ನಿಮ್ಮ ಆತ್ಮವನ್ನು ವಿಕಸನಗೊಳಿಸುವ ಆ ಉನ್ನತ ಮಾರ್ಗವನ್ನು ನೀವು ಆಹ್ವಾನಿಸುತ್ತೀರಿ. ಆದರೆ ಇಲ್ಲಿ ಮತ್ತೊಂದು ರಹಸ್ಯವಿದೆ. ಬ್ರಹ್ಮಾಂಡವು ನಿಮ್ಮನ್ನು ಎಂದಿಗೂ ಬರಿಗೈಲಿ ವಾಪಸ್ ಕಳುಹಿಸುವುದಿಲ್ಲ. ನೀವು ನಿಜವಾದ ಮನಸ್ಸಿನಿಂದ ಮತ್ತು ಆಳವಾದ ಭಾವನೆಯಿಂದ ಏನನ್ನಾದರೂ ಕೇಳಿದರೆ ಅದು ನಿಮ್ಮ ಇಚ್ಛೆಯನ್ನು ಪೂರೈಸುತ್ತದೆ ಅಥವಾ ಅದಕ್ಕಿಂತ ಉತ್ತಮವಾದುದನ್ನು ನಿಮಗೆ ನೀಡುತ್ತದೆ. ಹೌದು, ಆ ಉತ್ತಮವಾದುದು ತಕ್ಷಣಕ್ಕೆ ಅರ್ಥವಾಗದಿರಬಹುದು, ಆದರೆ ಸ್ವಲ್ಪ ಸಮಯದ ನಂತರ ನಮಗೆ ದೊರೆತದ್ದು ಹೆಚ್ಚು ಸೂಕ್ತವಾಗಿತ್ತು ಎಂದು ನಮಗೆ ಅರಿವಾಗುತ್ತದೆ. ಆದ್ದರಿಂದ ಮಲಗುವ ಮುನ್ನ ನೀವು ಬ್ರಹ್ಮಾಂಡದೊಂದಿಗೆ ಮಾತನಾಡುವಾಗ ಕೇಳುವುದರ ಜೊತೆಗೆ ಹೀಗೆ ಹೇಳಿ: ಇದು ನನಗೆ ಶುಭವಾಗಿದ್ದರೆ ಇದನ್ನು ನನಗೆ ನೀಡು, ಇಲ್ಲದಿದ್ದರೆ ನನ್ನ ಆತ್ಮಕ್ಕೆ ಯಾವುದು ಅತ್ಯುತ್ತಮವೋ ಅದರತ್ತ ನನ್ನನ್ನು ಕರೆದೊಯ್ಯು. ಈ ವಾಕ್ಯವು ಬ್ರಹ್ಮಾಂಡದ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಕೀಲಿಯಾಗಿದೆ. ಈಗ ಒಂದು ಸಣ್ಣ ಅಭ್ಯಾಸ ಮಾಡಿ. ಹಾಸಿಗೆಯ ಮೇಲೆ ಮಲಗುವ ಮುನ್ನ ಕಣ್ಣುಗಳನ್ನು ಮುಚ್ಚಿ ಶರೀರವನ್ನು ಸಡಿಲಗೊಳಿಸಿ. ಧೀರೆ ಧೀರೆ 3 ಬಾರಿ ದೀರ್ಘವಾಗಿ ಉಸಿರಾಡಿ ಮತ್ತು ಮನಸ್ಸಿನಲ್ಲೇ ಹೀಗೆ ಹೇಳಿ: ಹೇ ಬ್ರಹ್ಮಾಂಡವೇ, ನಾನು ನನ್ನೆಲ್ಲಾ ಭಯ, ಆಸೆ ಮತ್ತು ಭ್ರಮೆಗಳನ್ನು ನಿನಗೆ ಅರ್ಪಿಸುತ್ತೇನೆ. ನನಗೆ ಏನು ಬೇಕು ಎಂಬುದು ನಿನಗೆ ತಿಳಿದಿದೆ. ನನ್ನ ಜೀವನವು ಎಲ್ಲಿ ಅರಳಬಲ್ಲದೋ ಅತ್ತ ಕಡೆಗೆ ನೀನು ನನ್ನನ್ನು ಕರೆದೊಯ್ಯು. ನಂತರ ಮೌನವಾಗಿರಿ. ಆಗ ನೀವು ಒಂದು ತರಂಗದ ಅನುಭವವನ್ನು ಪಡೆಯುತ್ತೀರಿ. ಒಂದು ಲಘು ಕಂಪನ ಅಥವಾ ಶಕ್ತಿಯ ಸಂಚಾರವಾದಂತಾಗುವುದು. ಬಹುಶಃ ನಿಮ್ಮೊಳಗೆ ಯಾವುದೋ ಉತ್ತರವು ಪ್ರತಿಧ್ವನಿಸಬಹುದು, ಅಥವಾ ನಿದ್ರೆಯಲ್ಲಿ ಯಾವುದಾದರೂ ಕನಸು ಬರಬಹುದು, ಅಥವಾ ಮರುದಿನ ಯಾವುದೇ ಸಂಕೇತವು ದೊರೆಯಬಹುದು. ಬ್ರಹ್ಮಾಂಡವು ಎಂದಿಗೂ ಮೌನವಾಗಿರುವುದಿಲ್ಲ. ಅದರ ಭಾಷೆಯನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿರಬೇಕು. ಆದರೆ ಮತ್ತೊಂದು ವಿಷಯವನ್ನು ನೆನಪಿಡಿ: ಬ್ರಹ್ಮಾಂಡವು ಕೇವಲ ಭಾವನೆಗಳಿಂದ ಮಾತ್ರವಲ್ಲ, ಕರ್ಮದಿಂದಲೂ ನಡೆಯುತ್ತದೆ. ನೀವು ಏನು ಯೋಚಿಸುತ್ತೀರಿ, ಏನು ಮಾತನಾಡುತ್ತೀರಿ ಮತ್ತು ಏನು ಮಾಡುತ್ತೀರಿ ಎಂಬುದೆಲ್ಲವೂ ಸೇರಿ ನಿಮ್ಮ ಸುತ್ತಲೂ ಒಂದು ಶಕ್ತಿಯ ವಲಯವನ್ನು ಸೃಷ್ಟಿಸುತ್ತದೆ. ಒಂದು ವೇಳೆ ನೀವು ನಾನು ಯಶಸ್ವಿಯಾಗಲು ಬಯಸುತ್ತೇನೆ ಎಂದು ಹೇಳಿ ದಿನವಿಡೀ ಸೋಮಾರಿತನದಿಂದ ಇದ್ದರೆ ಬ್ರಹ್ಮಾಂಡವು ಗೊಂದಲಕ್ಕೊಳಗಾಗುತ್ತದೆ. ನಿಮ್ಮ ಇಚ್ಛೆ ಮತ್ತು ಕರ್ಮಗಳ ನಡುವೆ ಸಾಮರಸ್ಯವಿರುವುದು ಬಹಳ ಮುಖ್ಯ. ಯಾವಾಗ ನೀವು ಆಲೋಚನೆ, ಭಾವನೆ ಮತ್ತು ಕರ್ಮ ಈ ಮೂರನ್ನು ಒಂದೇ ದಿಕ್ಕಿನಲ್ಲಿ ತರುತ್ತೀರೋ ಆಗಲೇ ಬ್ರಹ್ಮಾಂಡವು ನಿಮಗಾಗಿ ಶಕ್ತಿಯುತವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಪ್ರತಿ ರಾತ್ರಿ ನೀವು ಬ್ರಹ್ಮಾಂಡದೊಂದಿಗೆ ಸಂವಹನ ನಡೆಸಿದಾಗ ಮರುದಿನ ಅದೇ ದಿಕ್ಕಿನಲ್ಲಿ ಒಂದು ಸಣ್ಣ ಹೆಜ್ಜೆಯನ್ನು ಇಡಿ. ನೀವು ಪ್ರೇಮವನ್ನು ಬಯಸುವುದಾದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ನೀವು ಶಾಂತಿಯನ್ನು ಬಯಸುವುದಾದರೆ ನಿಮ್ಮ ಆಲೋಚನೆಗಳನ್ನು ಶಾಂತಗೊಳಿಸಿ. ನೀವು ಸಮೃದ್ಧಿಯನ್ನು ಬಯಸುವುದಾದರೆ ನೀಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇದು ಬ್ರಹ್ಮಾಂಡದ ನಿಯಮವಾಗಿದೆ. ನಿಮ್ಮೊಳಗೆ ಏನಿದೆಯೋ ಅದೇ ಹೊರಗಿನ ಪ್ರಪಂಚದಲ್ಲಿ ಪ್ರಕಟವಾಗುತ್ತದೆ. ಈಗ ಸ್ವಲ್ಪ ಯೋಚಿಸಿ, ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬಾರಿ ಹೀಗೆ ಹೇಳಿರಬಹುದು: ನನ್ನ ಜೊತೆಗೆ ಹೀಗೇಕೆ ಆಗುತ್ತಿದೆ? ಆದರೆ ಈಗ ನೀವು ಇದನ್ನು ತಿಳಿದುಕೊಳ್ಳಬೇಕು, ಇದೆಲ್ಲವೂ ಸುಮ್ಮನೆ ಸಂಭವಿಸುತ್ತಿಲ್ಲ. ಪ್ರತಿ ಅನುಭವ, ಪ್ರತಿ ವ್ಯಕ್ತಿ ಮತ್ತು ಪ್ರತಿ ಹೋರಾಟವೂ ಬ್ರಹ್ಮಾಂಡದ ಉತ್ತರಗಳಾಗಿದ್ದು ಇವು ನಿಮ್ಮ ಆತ್ಮವನ್ನು ಮುಂದಿನ ಹಂತಕ್ಕಾಗಿ ಸಿದ್ಧಪಡಿಸುತ್ತಿವೆ. ಇನ್ನು ಮುಂದೆ ನೀವು ರಾತ್ರಿ ಬ್ರಹ್ಮಾಂಡದೊಂದಿಗೆ ಮಾತನಾಡುವಾಗ ಕೇವಲ ಬೇಡಬೇಡಿ, ಬದಲಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಏಕೆಂದರೆ ಕೃತಜ್ಞತೆಯು ಬ್ರಹ್ಮಾಂಡದ ದ್ವಾರಗಳನ್ನು ತೆರೆಯುವ ಒಂದು ಶಕ್ತಿಯಾಗಿದೆ. ಧನ್ಯವಾದಗಳು ಬ್ರಹ್ಮಾಂಡವೇ, ನೀನು ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತೀಯ ಮತ್ತು ನನಗೆ ಯಾವುದು ಶ್ರೇಷ್ಠವೋ ಅದನ್ನೇ ನೀಡುತ್ತೀಯ ಎಂದು ಹೇಳಿ. ಈಗ ಮುಂದಿನ ಪ್ರಶ್ನೆ ಉದ್ಭವಿಸುತ್ತದೆ: ಬ್ರಹ್ಮಾಂಡವು ಕೇವಲ ಭಾವನೆಗಳಿಂದ ನಡೆಯುತ್ತದೆಯೇ ಅಥವಾ ಶಬ್ದಗಳಲ್ಲೂ ಏನಾದರೂ ರಹಸ್ಯವಿದೆಯೇ? ನಮ್ಮ ಆಡುಮಾತಿನ ವಾಕ್ಯಗಳು ಬ್ರಹ್ಮಾಂಡದ ಶಕ್ತಿಗಳ ಮೇಲೆ ಪ್ರಭಾವ ಬೀರುತ್ತವೆಯೇ? ನಮ್ಮ ಶಬ್ದಗಳಲ್ಲಿ ಒಂದು ಅದೃಶ್ಯ ಶಕ್ತಿಯಿದ್ದು
ಅದು ಬ್ರಹ್ಮಾಂಡದ ಅಲೆಗಳನ್ನು ಸ್ಪರ್ಶಿಸುತ್ತದೆ. ಕೆಲವು ಜನರು ಮಾತನಾಡಿದ ಕೂಡಲೇ ಕೆಲಸಗಳು ನಡೆಯತೊಡಗುತ್ತವೆ ಮತ್ತು ಇನ್ನು ಕೆಲವರು ಎಷ್ಟೇ ಕಿರುಚಾಡಿದರೂ ಯಾರಿಗೂ ಕೇಳಿಸುವುದಿಲ್ಲವೇಕೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದು ಕೇವಲ ಧ್ವನಿಯ ವಿಷಯವಲ್ಲ. ಇದು ಶಬ್ದಗಳ ಹಿಂದೆ ಅಡಗಿರುವ ಶಕ್ತಿಯ ವಿಷಯವಾಗಿದೆ. ನಾವು ಮಾತನಾಡುವಾಗ ಕೇವಲ ಗಾಳಿಯಲ್ಲಿ ಕಂಪನವನ್ನು ಉಂಟುಮಾಡುವುದಿಲ್ಲ. ಬದಲಿಗೆ ಬ್ರಹ್ಮಾಂಡದ ಆಳಕ್ಕೆ ಸಂದೇಶಗಳನ್ನು ಕಳುಹಿಸುತ್ತೇವೆ. ಪ್ರತಿ ಶಬ್ದವೂ ಒಂದು ಬೀಜವಿದ್ದಂತೆ. ಅದು ಯಾವುದೋ ಒಂದು ರೂಪದಲ್ಲಿ ಕಲಾ ನೀಡಿಯೇ ತೀರುತ್ತದೆ. ಪ್ರಾಚೀನ ವೇದಗಳಲ್ಲಿ ವಾಕ್ಸಿದ್ಧಿ ಎಂದರೆ ಆಡಿದ ಮಾತುಗಳು ಸಾಕಾರಗೊಳ್ಳುವ ಸಿದ್ಧಿಯ ಬಗ್ಗೆ ಹೇಳಲಾಗಿದೆ. ಪರಮಹಂಸ ಯೋಗಾನಂದರು ಹೇಳುತ್ತಿದ್ದರು, ನೀವು ಹೇಗೆ ಮಾತನಾಡಬೇಕೆಂದು ತಿಳಿದುಕೊಂಡರೆ ಬ್ರಹ್ಮಾಂಡವು ನಿಮ್ಮ ಧ್ವನಿಯನ್ನು ಕೇಳಿಸಿಕೊಳ್ಳುವುದು ಮಾತ್ರವಲ್ಲದೆ ಅದನ್ನು ಗೌರವಿಸುತ್ತದೆ. ಆದರೆ ಇದಕ್ಕೆ ಶುದ್ಧ ಪದಗಳು, ಶುದ್ಧ ಭಾವನೆ ಮತ್ತು ಶುದ್ಧ ಉದ್ದೇಶ ಅತ್ಯಗತ್ಯ. ಇಂದಿನ ದಿನಗಳಲ್ಲಿ ನಾವು ಎಷ್ಟು ಬಾರಿ ನಕಾರಾತ್ಮಕ ವಿಷಯಗಳನ್ನು ಮಾತನಾಡುತ್ತೇವೆ ಎಂದರೆ, ನನ್ನಿಂದ ಸಾಧ್ಯವಿಲ್ಲ, ನನಗೆ ಭಯವಾಗುತ್ತಿದೆ, ನನ್ನ ಬಳಿ ಸಮಯವಿಲ್ಲ, ಇದು ನನ್ನ ಹಣೆಬರಹದಲ್ಲಿಲ್ಲ. ನಿಮಗೆ ತಿಳಿಯದಂತೆ ಈ ಮಾತುಗಳ ಮೂಲಕ ನೀವು ನಿಮ್ಮ ಸುತ್ತಲೂ ಅಂತಹ ಶಕ್ತಿಯನ್ನು ಸೃಷ್ಟಿಸಿಕೊಳ್ಳುತ್ತೀರಿ. ಅದು ನಿಮ್ಮ ಹಾದಿಯನ್ನು ಕಟ್ಟಿಹಾಕುತ್ತದೆ. ಏಕೆಂದರೆ ಬ್ರಹ್ಮಾಂಡವು ನೀವು ಹೇಳುತ್ತಿರುವುದು ಸರಿ ಅಥವಾ ತಪ್ಪು ಎಂದು ನಿರ್ಧರಿಸುವುದಿಲ್ಲ. ಅದು ಕೇವಲ ನಿಮ್ಮ ಶಕ್ತಿಯ ಎನರ್ಜಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ನೀವು ಪದೇ ಪದೇ ನಿಮ್ಮನ್ನು ದುರ್ಬಲರು ಎಂದು ಕರೆದುಕೊಂಡರೆ ಬ್ರಹ್ಮಾಂಡವು ಹೇಳುತ್ತದೆ, ಸರಿ, ನಿನಗೆ ಇದೇ ಸತ್ಯ ಮತ್ತು ಅದೇ ಸತ್ಯವಾಗಿ ಬದಲಾಗುತ್ತದೆ. ಈಗ ನೀವು ಕೇಳಬಹುದು, ಹಾಗಾದರೆ ಸರಿಯಾದ ಪದಗಳು ಯಾವುವು? ಸರಿಯಾದ ಪದಗಳೆಂದರೆ ಅವುಗಳಲ್ಲಿ ಶ್ರದ್ಧೆ, ಕೃತಜ್ಞತೆ ಮತ್ತು ಉತ್ಸಾಹವಿರಬೇಕು. ಉದಾಹರಣೆಗೆ, ನಾನು ಸಮರ್ಥನಿದ್ದೇನೆ, ನನ್ನ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿ ನಡೆಯುತ್ತಿದೆ, ಬ್ರಹ್ಮಾಂಡವು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿದೆ, ನಾನು ನನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದೇನೆ, ಪ್ರತಿದಿನ ನನ್ನ ಆತ್ಮವು ಪ್ರಗತಿ ಹೊಂದುತ್ತಿದೆ. ಈ ವಾಕ್ಯಗಳನ್ನು ಪ್ರತಿದಿನ ಹೇಳುವುದು ಕೇವಲ ಒಂದು ಅಭ್ಯಾಸವಲ್ಲ, ಇದು ಶಕ್ತಿಯನ್ನು ನಿರ್ಮಿಸುವ ಪ್ರಕ್ರಿಯೆಯಾಗಿದೆ. ಪ್ರತಿ ಬಾರಿ ನೀವು ಇದನ್ನು ಹೇಳಿದಾಗ ಬ್ರಹ್ಮಾಂಡದಲ್ಲಿ ಕಂಪನವು ಉಂಟಾಗುತ್ತದೆ. ಅದು ನಿಮ್ಮ ಜೀವನದ ಘಟನೆಗಳನ್ನು ಹೊಸ ರೂಪದಲ್ಲಿ ರೂಪಿಸಲು ಪ್ರಾರಂಭಿಸುತ್ತದೆ. ಪರಮಹಂಸ ಯೋಗಾನಂದರು ಒಂದು ಪ್ರಯೋಗವನ್ನು ತಿಳಿಸುತ್ತಿದ್ದರು. ಯಾವುದೇ ನಕಾರಾತ್ಮಕ ಆಲೋಚನೆ ಬಂದಾಗ ತಕ್ಷಣವೇ ಹೇಳಿ, ಇದು ನನ್ನ ಸತ್ಯವಲ್ಲ, ಮತ್ತು ನಂತರ ಹೇಳಿ, ನಾನು ದೇವರ ಮಗು ಮತ್ತು ನನ್ನಲ್ಲಿ ಅಸೀಮ ಶಕ್ತಿಯಿದೆ ಎಂಬುದೇ ನನ್ನ ಸತ್ಯ. ಈಗ ಯೋಚಿಸಿ, ಒಂದು ದಿನದಲ್ಲಿ 50 ಬಾರಿ ನೀವು ಹೀಗೆ ಹೇಳಿದರೆ ಮತ್ತು ಇಡೀ ದೇಹ, ಮನಸ್ಸು ಹಾಗೂ ಭಾವನೆಗಳನ್ನು ಇದರ ಮೇಲೆ ಕೇಂದ್ರೀಕರಿಸಿದರೆ ಬ್ರಹ್ಮಾಂಡವು ಅದನ್ನು ಆಲಿಸುವುದಿಲ್ಲವೇ? ಮತ್ತೊಂದು ರಹಸ್ಯವನ್ನು ತಿಳಿಯಿರಿ, ಶಬ್ದಗಳನ್ನು ಕೇವಲ ಉಚ್ಚರಿಸಬೇಡಿ, ಅವುಗಳನ್ನು ಅನುಭವಿಸಿ. ಒಂದು ವೇಳೆ ನೀವು ನಾನು ಯಶಸ್ಸಿನತ್ತ ಸಾಗುತ್ತಿದ್ದೇನೆ ಎಂದು ಹೇಳಿದರೆ, ಕಣ್ಣುಗಳನ್ನು ಮುಚ್ಚಿ ಆ ಯಶಸ್ಸು ನಿಮ್ಮ ಮುಂದೆಯೇ ಇದೆ ಮತ್ತು ನೀವು ಅದರಲ್ಲಿ ಪ್ರವೇಶಿಸುತ್ತಿದ್ದೀರಿ ಎಂದು ಅನುಭವಿಸಿ. ಶಬ್ದದೊಂದಿಗೆ ಭಾವನೆ ಮತ್ತು ಕಲ್ಪನೆ, ಈ ಮೂರು ಸೇರಿ ನಿಮ್ಮ ವಾಸ್ತವವನ್ನೇ ಬದಲಿಸುವ ಶಕ್ತಿಯನ್ನು ಸೃಷ್ಟಿಸುತ್ತವೆ. ನೀವು ಬ್ರಹ್ಮಾಂಡದೊಂದಿಗೆ ಹೇಗೆ ಸಂವಹನ ನಡೆಸುತ್ತೀರೋ, ಬ್ರಹ್ಮಾಂಡವೂ ನಿಮಗೆ ಹಾಗೆಯೇ ಪ್ರತಿಕ್ರಿಯಿಸುತ್ತದೆ. ನೀವು ಭಯದಿಂದ ಸಂವಹನ ನಡೆಸಿದರೆ ಭಯವೇ ಮರಳಿ ಬರುತ್ತದೆ. ಅದೇ ನೀವು ಪ್ರೀತಿ, ಕೃತಜ್ಞತೆ ಮತ್ತು ದೃಢತೆಯೊಂದಿಗೆ ಸಂವಹನ ನಡೆಸಿದರೆ ಬ್ರಹ್ಮಾಂಡವು ನಿಮಗಾಗಿ ದ್ವಾರಗಳನ್ನು ತೆರೆಯುತ್ತದೆ. ಈಗ ಒಂದು ಅಭ್ಯಾಸ ಮಾಡಿ. ಪ್ರತಿ ಬೆಳಿಗ್ಗೆ ಮತ್ತು ಪ್ರತಿ ರಾತ್ರಿ ಈ 3 ಶಕ್ತಿಯುತ ವಾಕ್ಯಗಳನ್ನು ಹೇಳಿ. ಮೊದಲನೆಯದು, ಬ್ರಹ್ಮಾಂಡಕ್ಕೆ ನನ್ನ ಶಕ್ತಿಯ ಅರಿವಿದೆ ಮತ್ತು ಅದು ನನ್ನನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದೆ. ಎರಡನೆಯದು, ನನ್ನ ಜೀವನದ ಜವಾಬ್ದಾರಿಯನ್ನು ನಾನೇ ವಹಿಸಿಕೊಳ್ಳುತ್ತೇನೆ ಮತ್ತು ಪ್ರತಿದಿನ ನನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತೇನೆ. ಮೂರನೆಯದು, ನಾನು ಪ್ರೀತಿ, ಆನಂದ ಮತ್ತು ಯಶಸ್ಸಿನ ಕಂಪನಗಳನ್ನು ನನ್ನ ಜೀವನದಲ್ಲಿ ಸ್ಥಿರಗೊಳಿಸುತ್ತಿದ್ದೇನೆ. ಈ ವಾಕ್ಯಗಳನ್ನು ಕೇವಲ ಶಬ್ದಗಳೆಂದು ಭಾವಿಸಬೇಡಿ, ಇವುಗಳನ್ನು ಮಂತ್ರಗಳನ್ನಾಗಿ ಮಾಡಿಕೊಳ್ಳಿ. ಪ್ರತಿದಿನ ಇವುಗಳನ್ನು ಹೇಳುವಾಗ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ಇರಲಿ, ಏಕೆಂದರೆ ನಗುವು ಶಬ್ದಗಳನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿಸುತ್ತದೆ. ಮತ್ತೊಂದು ರಹಸ್ಯವೇನೆಂದರೆ, ಶಬ್ದಗಳು ಮೌನದ ಗರ್ಭದಿಂದ ಹೊರಬಂದಾಗ ಅವು ಹೆಚ್ಚು ಶಕ್ತಿಯುತವಾಗುತ್ತವೆ. ಇದರರ್ಥ, ನೀವು ಧ್ಯಾನದ ಆಳದಿಂದ ಹೊರಬಂದು ಮಾತನಾಡಿದಾಗ ನಿಮ್ಮ ಮಾತು ಬ್ರಹ್ಮಾಂಡದಲ್ಲಿ ಪ್ರತಿಧ್ವನಿಸುತ್ತದೆ. ಈಗ ಯೋಚಿಸಿ,
ಪ್ರತಿಯೊಂದು ಶಬ್ದವೂ ಒಂದು ಬಾಣದಂತಿದ್ದರೆ ನೀವು ಗುರಿಯನ್ನು ನಿಶ್ಚಯಿಸದೆ ಅದನ್ನು ಸುಮ್ಮನೆ ಬಿಡುತ್ತೀರಾ? ಇಲ್ಲ. ಆದ್ದರಿಂದ ಮುಂದಿನ ಬಾರಿ ಮಾತನಾಡುವಾಗ ಯೋಚಿಸಿ, ಈ ಮಾತು ನನ್ನ ಆತ್ಮದಿಂದ ಹೊರಬಂದಿದೆಯೇ? ಈ ಮಾತು ಯಾರನ್ನಾದರೂ ಮೇಲೆತ್ತುತ್ತದೆಯೇ ಅಥವಾ ಕೆಳಗೆ ಬೀಳಿಸುತ್ತದೆಯೇ? ಈ ಮಾತು ಬ್ರಹ್ಮಾಂಡಕ್ಕೆ ನನ್ನ ಶಕ್ತಿಯ ಸರಿಯಾದ ಚಿತ್ರಣವನ್ನು ನೀಡುತ್ತದೆಯೇ? ಮತ್ತು ಆಗ ನೀವು ಅರ್ಥಮಾಡಿಕೊಳ್ಳುವಿರಿ, ಮಾತುಗಳು ಕೇವಲ ಮಾತನಾಡಲು ಮಾತ್ರವಲ್ಲ, ಅವು ಸೃಷ್ಟಿಸಲು ಇವೆ. ಈಗ ಮುಂದಿನ ಪ್ರಶ್ನೆ ಉದ್ಭವಿಸುತ್ತದೆ. ಮಾತುಗಳು ಇಷ್ಟೊಂದು ಶಕ್ತಿಯುತವಾಗಿದ್ದರೆ ಬ್ರಹ್ಮಾಂಡವನ್ನು ನೇರವಾಗಿ ಪ್ರಭಾವಿಸಬಲ್ಲ ಕೆಲವು ವಿಶೇಷ ಧ್ವನಿಗಳು ಅಥವಾ ಮಂತ್ರಗಳು ಇವೆಯೇ? ಧ್ವನಿಯು ಮೌನದ ಮಿತಿಗಳನ್ನು ಮೀರಿದಾಗ ಅದು ಮಂತ್ರವಾಗುತ್ತದೆ. ಮಂತ್ರವು ಬ್ರಹ್ಮಾಂಡದ ರಹಸ್ಯಗಳನ್ನು ತೆರೆಯುವ ಕೀಲಿಯಾಗಿದೆ. ಕೆಲವು ಶಬ್ದಗಳನ್ನು ಕೇಳಿದಾಗ ದೇಹದಲ್ಲಿ ಕಂಪನವಾಗುವುದನ್ನು ಅಥವಾ ಯಾವುದಾದರೂ ದೇವಸ್ಥಾನದ ಗಂಟೆ, ಶಂಖ ಅಥವಾ ನಂಕಾರದ ಧ್ವನಿಯಿಂದ ಮನಸ್ಸು ತನ್ನಷ್ಟಕ್ಕೆ ತಾನೇ ಶಾಂತವಾಗುವುದನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಇದು ಕೇವಲ ಕಾಕತಾಳೀಯವಲ್ಲ. ಪ್ರತಿ ಧ್ವನಿಯೂ ಒಂದು ತರಂಗ ಮತ್ತು ಬ್ರಹ್ಮಾಂಡವು ಸ್ವತಃ ಒಂದು ಧ್ವನಿಯಿಂದಲೇ ಪ್ರಾರಂಭವಾಯಿತು. ಇದು ಸಮಯ ಮತ್ತು ಸ್ಥಳಕ್ಕೆ ಜನ್ಮ ನೀಡಿದ ಮೂಲ ಕಂಪನವಾಗಿತ್ತು. ಈಗ ಸ್ವಲ್ಪ ಆಳವಾಗಿ ಅರ್ಥಮಾಡಿಕೊಳ್ಳೋಣ. ಪುರಾತನ ಋಷಿಗಳು ಸಾವಿರಾರು ವರ್ಷಗಳ ತಪಸ್ಸಿನಿಂದ ಕೆಲವು ವಿಶೇಷ ಧ್ವನಿಗಳು ಬ್ರಹ್ಮಾಂಡದ ಕಂಪನದೊಂದಿಗೆ ನೇರ ಸಂಪರ್ಕವನ್ನು ಹೊಂದಿವೆಯೆಂದು ಕಂಡುಹಿಡಿದರು. ಈ ಧ್ವನಿಗಳನ್ನೇ ಮಂತ್ರಗಳೆಂದು ಕರೆಯಲಾಯಿತು. ಆದರೆ ಮಂತ್ರಗಳು ಕೇವಲ ಪದಗಳಲ್ಲ. ಮಂತ್ರವು ಒಂದು ಜೀವಂತ ಶಕ್ತಿಯಾಗಿದ್ದು, ಅದನ್ನು ಉಚ್ಚರಿಸುವಾಗ ಸರಿಯಾದ ಭಾವನೆ, ಉಚ್ಚಾರಣೆ ಮತ್ತು ಧ್ಯಾನವಿದ್ದರೆ ಅದು ನಿಮ್ಮ ಸುತ್ತಲಿನ ಶಕ್ತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಉದಾಹರಣೆಗೆ, ನನ್ ನಮ ಶಿವಾಯ ಮಂತ್ರವನ್ನು ತೆಗೆದುಕೊಳ್ಳಿ. ಇವು ಕೇವಲ 5 ಅಕ್ಷರಗಳಲ್ಲ. ಇವು ಪಂಚಭೂತಗಳಾದ ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶವನ್ನು ನಿಯಂತ್ರಿಸುವ ಕೀಲಿಗಳಾಗಿವೆ. ನೀವು ಈ ಮಂತ್ರವನ್ನು ಆಳವಾದ ಪ್ರೀತಿ ಮತ್ತು ಶ್ರದ್ಧೆಯಿಂದ ಪಠಿಸಿದಾಗ ಈ ಮಂತ್ರವು ನಿಮ್ಮೊಳಗೆ ಸುಪ್ತವಾಗಿರುವ ಪ್ರಜ್ಞೆಯನ್ನು ನಿಧಾನವಾಗಿ ಜಾಗೃತಗೊಳಿಸುತ್ತದೆ. ಆದರೆ ಎಲ್ಲ ಮಂತ್ರಗಳು ಸಮಾನವಾಗಿ ಪರಿಣಾಮಕಾರಿಯಾಗಿರುತ್ತವೆಯೇ? ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸು, ದೇಹ ಮತ್ತು ಶಕ್ತಿ ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಒಬ್ಬರಿಗೆ ವೇಗವಾಗಿ ಫಲ ನೀಡುವ ಮಂತ್ರವು ಇನ್ನೊಬ್ಬರಿಗೆ ನಿಷ್ಕ್ರಿಯವಾಗಬಹುದು. ಹಾಗಾಗಿ ನಿಮ್ಮ ಆತ್ಮದ ತರಂಗಕ್ಕೆ ಯಾವ ಮಂತ್ರವು ಹೊಂದಿಕೆಯಾಗುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಇದನ್ನು ತಿಳಿದುಕೊಳ್ಳಲು ಅತ್ಯಂತ ಸರಳವಾದ ಮಾರ್ಗವೆಂದರೆ, ನೀವು ಯಾವುದಾದರೂ ಮಂತ್ರವನ್ನು ಜಪಿಸುವಾಗ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆಯೇ ಎಂದು ಗಮನಿಸಿ. ನಿಮ್ಮ ಉಸಿರಾಟವು ಸಹಜವಾಗುತ್ತದೆಯೇ? ದೇಹದಲ್ಲಿ ಯಾವುದಾದರೂ ಕಂಪನ ಅಥವಾ ಸಂಚಲನ ಉಂಟಾಗುತ್ತದೆಯೇ? ಒಂದು ವೇಳೆ ಹೌದು ಎಂದಾದರೆ ಆ ಮಂತ್ರವು ನಿಮಗಾಗಿ ಜೀವಂತವಾಗಿದೆ ಎಂದು ತಿಳಿಯಿರಿ. ಈಗ ಮಂತ್ರಗಳಿಲ್ಲದೆಯೇ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವೇ ಎಂಬ ಬಗ್ಗೆ ಮಾತನಾಡೋಣ. ಹೌದು, ಸಾಧ್ಯವಿದೆ. ಆದರೆ ಮಂತ್ರವು ಒಂದು ಸೇತುವೆಯಂತೆ ಕೆಲಸ ಮಾಡುತ್ತದೆ. ಮೊಬೈಲ್ನಲ್ಲಿ ನೆಟ್ವರ್ಕ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಬೂಸ್ಟರ್ ಹೇಗಿರುತ್ತದೆಯೋ ಹಾಗೆಯೇ ಮಂತ್ರವು ನಿಮ್ಮ ಶಕ್ತಿಯನ್ನು ಬ್ರಹ್ಮಾಂಡದ ಫ್ರೀಕ್ವೆನ್ಸಿಯೊಂದಿಗೆ ಜೋಡಿಸುತ್ತದೆ. ಇಲ್ಲಿ ನಾನು ಬಹಳ ಕಡಿಮೆ ಜನರಿಗೆ ತಿಳಿದಿರುವ ಒಂದು ರಹಸ್ಯವನ್ನು ಹಂಚಿಕೊಳ್ಳುತ್ತೇನೆ. ನೀವು ಯಾವುದೇ ಮಂತ್ರವನ್ನು ಉಸಿರಾಟದ ವೇಗದೊಂದಿಗೆ ಬೆರೆಸಿ ಉಚ್ಚರಿಸಿದಾಗ ಅದರ ಪ್ರಭಾವವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಉದಾಹರಣೆಗೆ, ಉಸಿರನ್ನು ತೆಗೆದುಕೊಳ್ಳುವಾಗ ನನ್ ನಮ ಮತ್ತು ಉಸಿರನ್ನು ಬಿಡುವಾಗ ಶಿವಾಯ ಎಂದು ಜಪಿಸುವುದರಿಂದ ಆ ಮಂತ್ರವು ಕೇವಲ ನಿಮ್ಮ ಮನಸ್ಸಿನ ಮೇಲೆ ಕೆಲಸ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಪ್ರಾಣಶಕ್ತಿ ಅಥವಾ ಲೈಫ್ ಕೋರ್ಸ್ ಅನ್ನು ಸಹ ಸಮತೋಲನಗೊಳಿಸುತ್ತದೆ. ಇದೇ ಕ್ಷಣದಲ್ಲಿ ಮಂತ್ರವು ನಿಮ್ಮೊಳಗೆ ಕಂಪನವನ್ನು ಉಂಟುಮಾಡುತ್ತದೆ ಮತ್ತು ಆ ಕಂಪನವು ಬ್ರಹ್ಮಾಂಡದವರೆಗೆ ತಲುಪುತ್ತದೆ. ಸಿದ್ಧ ಯೋಗಿಗಳ ಮಾತು ಮಂತ್ರವಾಗಲು ಇದೇ ಕಾರಣ, ಏಕೆಂದರೆ ಅವರು ಮಾತನಾಡುವುದಿಲ್ಲ, ಬದಲಾಗಿ ಶಕ್ತಿಯನ್ನು ಹರಿಸುತ್ತಾರೆ. ಈಗ ನೀವೇ ಯೋಚಿಸಿ, ಪ್ರತಿದಿನ ಕೆಲ ನಿಮಿಷಗಳ ಕಾಲ ನಿಮ್ಮೊಳಗೆ ಶಾಂತಿಯನ್ನು ತರುವ, ಶಕ್ತಿಯನ್ನು ಜಾಗೃತಗೊಳಿಸುವ ಮತ್ತು ಧ್ಯಾನವನ್ನು ಸ್ಥಿರಗೊಳಿಸುವ ಇಂತಹ ಮಂತ್ರವನ್ನು ಜಪಿಸಿದರೆ ನಿಮ್ಮ ಜೀವನವು ಬದಲಾಗುವುದಿಲ್ಲವೇ? ಇದು ಕೇವಲ ಆಧ್ಯಾತ್ಮವಲ್ಲ, ಇದು ಶಕ್ತಿ ವಿಜ್ಞಾನ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ಮಂತ್ರವನ್ನು ಕೇವಲ ಹೇಳಬಾರದು, ಅದರಲ್ಲಿ ಮುಳುಗಬೇಕು. ನೀವು ಆಳವಾದ ನದಿಗೆ ಇಳಿಯುವಂತೆ ಮಂತ್ರವನ್ನು ಇಡೀ ದೇಹ ಮತ್ತು ಮನಸ್ಸಿನಿಂದ ಅನುಭವಿಸಬೇಕು. ಈಗ ಒಂದು ಅತ್ಯಂತ ರಹಸ್ಯಮಯ ಸಂಗತಿಯೆಂದರೆ,
ನೀವು ಯಾವುದಾದರೂ ಒಂದು ಮಂತ್ರವನ್ನು ನಿಯಮಿತವಾಗಿ ಜಪಿಸಿದರೆ ಸ್ವಲ್ಪ ಸಮಯದ ನಂತರ ಬ್ರಹ್ಮಾಂಡವು ಆ ಧ್ವನಿಯನ್ನು ನಿಮ್ಮ ಗುರುತಿನೊಂದಿಗೆ ಸೇರಿಸಿಬಿಡುತ್ತದೆ. ಆಗ ನೀವು ಆಡುವ ಮಾತುಗಳು ಕೇವಲ ವಾಕ್ಯಗಳಾಗಿ ಉಳಿಯುವುದಿಲ್ಲ, ಅವು ಸಂಕಲ್ಪ ಶಕ್ತಿಯಾಗುತ್ತವೆ. ಅವುಗಳನ್ನು ಉಚ್ಚರಿಸಿದ ತಕ್ಷಣ ಘಟನೆಗಳು ಬದಲಾಗತೊಡಗುತ್ತವೆ. ಪರಮಹಂಸ ಯೋಗಾನಂದರು ಇದನ್ನು ವೈಬ್ರೇಷನಲ್ ಸಿಗ್ನೇಚರ್ ಎಂದು ಕರೆದಿದ್ದಾರೆ. ಇದರ ಅರ್ಥವೇನೆಂದರೆ, ನಿಮ್ಮ ಶಕ್ತಿ ಮತ್ತು ಮಂತ್ರದ ಅಲೆಗಳು ಒಂದಾದಾಗ ನೀವು ಬ್ರಹ್ಮಾಂಡದ ಬಳಿ ಬೇಡುವವರಾಗದೆ ಅದರ ಸೃಷ್ಟಿಕರ್ತರಾಗುತ್ತೀರಿ. ಈಗ ಒಂದು ಅಭ್ಯಾಸ ಮಾಡಿ. ಪ್ರತಿದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಯಾವುದಾದರೂ ಒಂದು ಶಕ್ತಿಯುತ ಮಂತ್ರವನ್ನು 108 ಬಾರಿ ಜಪಿಸಿ. ಉದಾಹರಣೆಗೆ ಲಂ ನಮಃ ಶಿವಾಯ ಅಥವಾ ಲಂ ವ್ರೀಂ ನಮಃ ಅಥವಾ ಲಂ ಐಂ ವ್ರೀಂ ಕ್ಲೀಂ. ಆದರೆ ಉಚ್ಚಾರಣೆಯು ನಿಧಾನವಾಗಿರಲಿ, ಭಾವನೆಯು ಆಳವಾಗಿರಲಿ ಮತ್ತು ಧ್ಯಾನವು ಅಂತರಾತ್ಮದ ಕಡೆಗಿರಲಿ. ಕೇವಲ 21 ದಿನಗಳಲ್ಲಿ ನಿಮ್ಮ ಜೀವನದ ಘಟನೆಗಳು ಬದಲಾಗುವುದನ್ನು ನೀವು ಗಮನಿಸುವಿರಿ. ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ ಮತ್ತು ಬ್ರಹ್ಮಾಂಡವು ನಿಮಗೆ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಇದು ಕೇವಲ ಆರಂಭವಷ್ಟೇ. ಈಗ ಪ್ರಶ್ನೆಯೆಂದರೆ, ಮಂತ್ರವು ಬ್ರಹ್ಮಾಂಡದೊಂದಿಗೆ ಸಂವಹನ ನಡೆಸುವ ಕೀಲಿಯಾಗಿದ್ದರೆ ಮೌನವು ಆ ದೇವದ ಧ್ವನಿಯೇ? ಯಾವಾಗ ಶಬ್ದಗಳು ನಿಂತು ಹೋಗುತ್ತವೆಯೋ ಮತ್ತು ಒಳಗಡೆ ಕೇವಲ ಮೌನವಷ್ಟೇ ಉಳಿಯುತ್ತದೆಯೋ ಆಗ ಆತ್ಮವು ಈಶ್ವರನೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತದೆ. ಅತ್ಯಂತ ಶಕ್ತಿಶಾಲಿ ಕ್ಷಣಗಳೆಂದರೆ ಯಾರೂ ಏನನ್ನೂ ಮಾತನಾಡದಿದ್ದರೂ ಎಲ್ಲವನ್ನೂ ಹೇಳಿ ಮುಗಿಸುವ ಕ್ಷಣಗಳು ಎಂಬುದನ್ನು ನೀವು ಗಮನಿಸಿರಬಹುದು. ಇದೇ ಮೌನದ ಶಕ್ತಿ. ಶಬ್ದಗಳು ಕೇವಲ ಮಾಧ್ಯಮವಷ್ಟೇ, ಆದರೆ ಮೌನವು ಆತ್ಮದ ಭಾಷೆಯಾಗಿದೆ. ಈಗ ಸ್ವಲ್ಪ ಯೋಚಿಸಿ. ನೀವು ಯಾರೊಂದಿಗಾದರೂ ಅತ್ಯಂತ ಆಳವಾಗಿ ಸಂಪರ್ಕ ಹೊಂದಿರುವಾಗ ಪ್ರತಿ ಬಾರಿಯೂ ಮಾತನಾಡಿಯೇ ಸಂವಹನ ಮಾಡುವುದು ಅಗತ್ಯವೇ? ಕೆಲವೊಮ್ಮೆ ಕೇವಲ ಕಣ್ಣುಗಳಿಂದ, ಸ್ಪರ್ಶದಿಂದ ಅಥವಾ ಕೇವಲ ಮೌನದಿಂದಲೂ ಸಂಭಾಷಣೆ ನಡೆದು ಹೋಗುತ್ತದೆ. ಸರಿಯಾಗಿ ಹಾಗೆಯೇ ಬ್ರಹ್ಮಾಂಡದೊಂದಿಗೆ ಅತ್ಯಂತ ಶಕ್ತಿಯುತವಾದ ಸಂವಾದವು ನೀವು ಒಳಗಿನಿಂದ ಸಂಪೂರ್ಣವಾಗಿ ಶಾಂತವಾದಾಗ ಮಾತ್ರ ಸಾಧ್ಯವಾಗುತ್ತದೆ ಮತ್ತು ಈ ಸ್ಥಿತಿಯೇ ಧ್ಯಾನದ ಅತ್ಯಂತ ಆಳವಾದ ಸ್ಥಿತಿಯಾಗಿದೆ. ಅದೇ ನಿರ್ವಿಕಲ್ಪ ಸಮಾಧಿ. ಈಗ ನಾವು ಒಂದು ರಹಸ್ಯದ ಬಗ್ಗೆ ಮಾತನಾಡೋಣ. ಬ್ರಹ್ಮಾಂಡವು ಒಂದು ಬೆಹತ್ ಇಂಧನ ಕ್ಷೇತ್ರವಾಗಿದೆ. ಇದು ಕಂಪನಗಳನ್ನು, ವೈಬ್ರೇಷನ್ಸ್ ಆಲಿಸುತ್ತದೆ, ಭಾವನೆಗಳನ್ನು ಎದುತ್ತದೆ ಮತ್ತು ಮೌನದ ಭಾಷೆಯನ್ನು ಅರ್ಥಮಾಡಿಕೊಳ್ಳುತ್ತದೆ. ನೀವು ಒಳಗಿನಿಂದ ಶುದ್ಧ ಮೌನದಲ್ಲಿರುವಾಗ ನಿಮ್ಮ ಆತ್ಮವು ಆ ಬ್ರಹ್ಮಾಂಡದ ಮೂಲದೊಂದಿಗೆ ನೇರ ಸಂಪರ್ಕವನ್ನು ಏರ್ಪಡಿಸುತ್ತದೆ. ಈ ಸ್ಥಿತಿಯಲ್ಲಿ ನೀವು ಏನನ್ನು ಅನುಭವಿಸುತ್ತೀರೋ ಅದನ್ನು ಬ್ರಹ್ಮಾಂಡವು ಸ್ವೀಕರಿಸುತ್ತದೆ. ಯಾವುದೇ ಶಬ್ದಗಳ ಅಗತ್ಯವಿಲ್ಲ. ಮೌನದಲ್ಲಿ ಜನಿಸಿದ ಒಂದು ಸಣ್ಣ ವಿಚಾರವು ಬ್ರಹ್ಮಾಂಡಕ್ಕೆ ಸಂಕೇತವನ್ನು ನೀಡುತ್ತದೆ. ಆದರೆ ಇಷ್ಟು ಆಳವಾದ ಮೌನವನ್ನು ತರುವುದು ಹೇಗೆ? ಇದಕ್ಕಾಗಿ ನಿಮ್ಮೊಳಗಿನ ತಳಮಳವನ್ನು ಶಾಂತಗೊಳಿಸುವುದು ಅವಶ್ಯಕ. ನಮ್ಮ ಮನಸ್ಸು ದಿನವಿಡೀ ಬಡಬಡಿಸುತ್ತಿರುತ್ತದೆ. ನಾನು ಇದನ್ನು ಮಾಡಬೇಕು, ಎಲ್ಲಿ ತಡವಾಗುತ್ತದೆಯೋ, ಒಂದು ವೇಳೆ ಅದು ನಡೆಯದಿದ್ದರೆ ಏನಾಗಬಹುದು? ಇದೆಲ್ಲವೂ ಒಳಗಿನ ಗದ್ದಲ. ಇದನ್ನು ಶಾಂತಗೊಳಿಸದೆ ಮೌನ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಮೊದಲನೆಯದಾಗಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ 5 ನಿಮಿಷ ಸುಮ್ಮನೆ ಕುಳಿತುಕೊಳ್ಳಿ. ಯಾವುದೇ ಮಂತ್ರವಿಲ್ಲ, ಯಾವುದೇ ಕಲ್ಪನೆಯಿಲ್ಲ. ಕೇವಲ ಮನಸ್ಸಿನ ಉಸಿರಾಟವನ್ನು ಗಮನಿಸಿ ಮತ್ತು ವಿಚಾರಗಳು ಬಂದು ಹೋಗುವುದನ್ನು ನೋಡಿ, ಅವುಗಳನ್ನು ಹಿಡಿಯಬೇಡಿ. ಹೇಗೆ ಮೋಡಗಳು ಸರಿದು ಆಕಾಶವು ಸ್ಪಷ್ಟವಾಗಿ ಕಾಣುತ್ತದೆಯೋ ಹಾಗೇ ನಿಮ್ಮ ಮನಸ್ಸು ಕೂಡ ನಿಧಾನವಾಗಿ ಶಾಂತವಾಗುತ್ತಾ ಹೋಗುತ್ತದೆ ಮತ್ತು ಆ ಮೌನದಲ್ಲಿ ಒಂದು ಹೊಸ ಶಕ್ತಿ ಜಾಗೃತಗೊಳ್ಳುತ್ತದೆ. ನೀವು ಈಗ ಬ್ರಹ್ಮಾಂಡದ ಭಾಷೆಯನ್ನು ಪ್ರವೇಶಿಸುತ್ತಿದ್ದೀರಿ ಎಂಬುದಕ್ಕೆ ಈ ಶಕ್ತಿಯೇ ಸಂಕೇತವಾಗಿದೆ. ಇನ್ನೊಂದು ರಹಸ್ಯವನ್ನು ಅರ್ಥಮಾಡಿಕೊಳ್ಳಿ. ಯಾವಾಗ ನೀವು ಮೌನದಲ್ಲಿ ಸಂಪೂರ್ಣವಾಗಿ ಇಳಿಯುತ್ತೀರೋ ಆಗ ಬ್ರಹ್ಮಾಂಡವು ನಿಮಗೆ ಉತ್ತರವನ್ನು ನೀಡಲು ಪ್ರಾರಂಭಿಸುತ್ತದೆ. ಈ ಉತ್ತರವು ವಿಚಾರಗಳ ರೂಪದಲ್ಲಿ ಬರಬಹುದು ಅಥವಾ ಯಾವುದಾದರೂ ಕನಸಿನ ಮೂಲಕ ಅಥವಾ ಇದ್ದಕ್ಕಿದ್ದಂತೆ ಯಾರೋ ವ್ಯಕ್ತಿಯ ಮಾತುಗಳಿಂದ ಅಥವಾ ನಿಮ್ಮ ಹೃದಯದಲ್ಲಿ ಮೂಡುವ ಒಂದು ವಿಚಿತ್ರವಾದ ವಿಶ್ವಾಸದ ರೂಪದಲ್ಲಿ ಬರಬಹುದು. ಪರಮಹಂಸ ಯೋಗಾನಂದರು ಹೇಳಿದ್ದರು, ಧ್ಯಾನವು ಎಷ್ಟು ಆಳವಾಗುತ್ತದೆ ಎಂದರೆ ವಿಚಾರಗಳು ನಿಂತು ಹೋಗಿ ಕೇವಲ ಮೌನವಷ್ಟೇ ಉಳಿದಾಗ ಮಾತ್ರ ಆತ್ಮವು ಪರಮಾತ್ಮನೊಂದಿಗೆ ಮಾತನಾಡುತ್ತದೆ. ಈಗ ಗಮನವಿಟ್ಟು ಅರ್ಥಮಾಡಿಕೊಳ್ಳಿ. ಒಂದು ವೇಳೆ ನೀವು ಕೇವಲ ಮಾತನಾಡುತ್ತಾ, ಕೇಳುತ್ತಾ, ಕತೆಗಳನ್ನೇ ಪುನರಾವರ್ತಿಸುತ್ತಾ ಇದ್ದರೆ
ಆಲಿಸಲು ಸಮಯ ಯಾವಾಗ ಸಿಗುತ್ತದೆ? ಧ್ಯಾನದ ಅತ್ಯುನ್ನತ ಮಟ್ಟವೆಂದರೆ ಶ್ರವಣ. ನೀವು ಮೌನದಲ್ಲಿ ಕುಳಿತು ಕೇವಲ ಬ್ರಹ್ಮಾಂಡವನ್ನು ಆಲಿಸಿದಾಗ ಆ ಆಲಿಸುವಿಕೆಯು ನಿಮಗೆ ಮಾರ್ಗದರ್ಶನ ನೀಡುತ್ತದೆ, ಪರಿಹಾರಗಳನ್ನು ನೀಡುತ್ತದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಒಳಗಿನಿಂದ ಬದಲಾಯಿಸುತ್ತದೆ. ಈಗ ಒಂದು ಅಭ್ಯಾಸ ಮಾಡಿ. ಪ್ರತಿದಿನ ರಾತ್ರಿ ಮಲಗುವ ಮುನ್ನ 5 ನಿಮಿಷಗಳ ಕಾಲ ಸಂಪೂರ್ಣ ಮೌನವಾಗಿ ಕುಳಿತುಕೊಳ್ಳಿ. ಯಾವುದೇ ಫೋನ್ ಇಲ್ಲ, ಸಂಗೀತವಿಲ್ಲ, ಯಾವುದೇ ಆಲೋಚನೆಗಳಿಲ್ಲ. ಕೇವಲ ಮೌನ ಮತ್ತು ಆ ಮೌನದಲ್ಲಿ ಬ್ರಹ್ಮಾಂಡಕ್ಕೆ ಹೇಳಿ, ನಾನು ಕೇಳಿಸಿಕೊಳ್ಳಲು ಸಿದ್ಧನಿದ್ದೇನೆ. ನಂತರ ನೋಡಿ ಹೇಗೆ ನಿಧಾನವಾಗಿ ನಿಮ್ಮ ಅಂತರ್ಮನವು ಬ್ರಹ್ಮಾಂಡದ ಸಂಕೇತಗಳನ್ನು ಗ್ರಹಿಸಲು ಪ್ರಾರಂಭಿಸುತ್ತದೆ ಎಂದು. ಕೆಲವೇ ದಿನಗಳಲ್ಲಿ ನಿಮ್ಮ ಕನಸಿನಲ್ಲಿ ಸಂಕೇತಗಳು ಸಿಗುವುದನ್ನು ಕಂಡು ನೀವು ಆಶ್ಚರ್ಯಚಕಿತರಾಗುವಿರಿ. ದಿನವಿಡೀ ಕಾಡುವ ಗೊಂದಲಗಳಿಗೆ ಸಹಜವಾಗಿ ಪರಿಹಾರಗಳು ಸಿಗತೊಡಗುತ್ತವೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಮನಸ್ಸು ಬೇರೊಂದು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಹೊಂದಲು ಪ್ರಾರಂಭಿಸುತ್ತದೆ. ಇದೇನು ಪವಾಡವಲ್ಲ, ಇದು ನಿಮ್ಮ ಮತ್ತು ಬ್ರಹ್ಮಾಂಡದ ನಡುವಿನ ಸಂವಹನದ ಮಾರ್ಗವು ಸಿಗ್ನಲ್ ಸ್ಪಷ್ಟವಾಗುವ ಪ್ರಕ್ರಿಯೆಯಾಗಿದೆ. ಮೌನ ಎಂದರೆ ಕೇವಲ ಸುಮ್ಮನಿರುವುದಲ್ಲ. ಮೌನವು ಬ್ರಹ್ಮಾಂಡವು ನಿಮ್ಮೊಳಗೆ ಪ್ರವೇಶಿಸುವ ದ್ವಾರವಾಗಿದೆ. ಈಗ ಯೋಚಿಸಿ, ಒಂದು ವೇಳೆ ಶಬ್ದಗಳ ಮೂಲಕ ಬ್ರಹ್ಮಾಂಡಕ್ಕೆ ಸಂದೇಶ ಕಳುಹಿಸಲು ಸಾಧ್ಯವಿದ್ದರೆ ಮತ್ತು ಮೌನದ ಮೂಲಕ ಅದರ ಉತ್ತರವನ್ನು ಆಲಿಸಲು ಸಾಧ್ಯವಿದ್ದರೆ, ಇವೆರಡನ್ನೂ ಒಟ್ಟುಗೂಡಿಸಿ ಇನ್ನೂ ಶಕ್ತಿಯುತವಾದ 3ನೇ ವಿಧಾನವನ್ನು ರೂಪಿಸಲು ಸಾಧ್ಯವೇ? ಭಾವನೆ, ಶಬ್ದ ಮತ್ತು ಮೌನ ಒಂದಾದಾಗ ಸಂಕಲ್ಪ ಜನ್ಮ ತಾಳುತ್ತದೆ ಮತ್ತು ಸಂಕಲ್ಪವೇ ಈ ಸೃಷ್ಟಿಯನ್ನು ಬದಲಿಸುವ ಅತ್ಯಂತ ದೊಡ್ಡ ಶಕ್ತಿ. ಯಾವುದೇ ಒಬ್ಬ ವ್ಯಕ್ತಿಯು ಪೂರ್ಣ ಹೃದಯದಿಂದ, ಸಂಪೂರ್ಣ ಶ್ರದ್ಧೆಯಿಂದ ಏನನ್ನಾದರೂ ಬಯಸಿದಾಗ ಅವನ ಶಬ್ದಗಳಲ್ಲಿ ಕಂಪನ ಉಂಟಾಗುವುದನ್ನು ನೀವು ಗಮನಿಸಿರಬಹುದು ಮತ್ತು ಆ ಬಯಕೆಯು ಮೌನದಲ್ಲಿ ಲೀನವಾಗಿ ಬ್ರಹ್ಮಾಂಡವನ್ನು ತಲುಪಿದಾಗ ಅದು ಬ್ರಹ್ಮಾಂಡವು ನಿರ್ಲಕ್ಷಿಸಲಾಗದಂತಹ ಒಂದು ಸಂಕಲ್ಪವಾಗಿ ಬದಲಾಗುತ್ತದೆ. ಸಂಕಲ್ಪವೆನ್ನುವುದು ಸಾಮಾನ್ಯ ವಿಷಯವಲ್ಲ. ಇದು ಆತ್ಮದ ಅಂತಹ ಒಂದು ನಿರ್ಧಾರವಾಗಿದ್ದು ಇಡೀ ಬ್ರಹ್ಮಾಂಡವನ್ನೇ ಬೊಗ್ಗಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಷರತ್ತೇನೆಂದರೆ, ಆ ಸಂಕಲ್ಪವು ಕೇವಲ ನಾಲಿಗೆಯಿಂದ ಬಂದಿರಬಾರದು. ಬದಲಾಗಿ ಅದರಲ್ಲಿ ಭಾವನೆ, ಮೌನ ಮತ್ತು ವಿಶ್ವಾಸವೂ ಇರಬೇಕು. ಈಗ ನೀವು ಯೋಚಿಸಿ, ರಾತ್ರಿಯ ಸಮಯದಲ್ಲಿ ಇಡೀ ಜಗತ್ತು ನಿದ್ರಿಸುತ್ತಿರುವಾಗ ನೀವು ನಿಮ್ಮ ಅಂತರಾಳಕ್ಕೆ ಇಳಿಯುತ್ತೀರಿ ಮತ್ತು ಬ್ರಹ್ಮಾಂಡದೊಡನೆ ಹೀಗೆ ಹೇಳುತ್ತೀರಿ, ಹೇ ಬ್ರಹ್ಮಾಂಡವೇ, ನಾನು ಇದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧನಿದ್ದೇನೆ. ನನಗೆ ಏನನ್ನು ನೀಡಬೇಕೋ ಅದನ್ನು ನೀಡು, ನಾನು ಅದನ್ನು ಸ್ವೀಕರಿಸುತ್ತೇನೆ. ಈ ವಾಕ್ಯವನ್ನು ಹೇಳುವಾಗ ನಿಮ್ಮಲ್ಲಿ ಭಾವನೆಯಿರಬೇಕು. ಆ ಭಾವನೆಯು ಶಬ್ದಗಳ ಆಚೆಗೂ ತಲುಪುವಂತಿರಬೇಕು. ಈಗ ಬ್ರಹ್ಮಾಂಡವು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಬ್ರಹ್ಮಾಂಡವು ಕೇವಲ ನಿಮ್ಮ ವಿಚಾರಗಳನ್ನು ಆಲಿಸುವುದಿಲ್ಲ, ಅದು ನಿಮ್ಮ ಶಕ್ತಿಯನ್ನು ಎದುತ್ತದೆ, ನಿಮ್ಮ ಭಾವನೆಯನ್ನು ಗ್ರಹಿಸುತ್ತದೆ ಮತ್ತು ನಂತರ ಅದನ್ನು ಪೂರೈಸಲು ದಾರಿಯನ್ನು ಸಿದ್ಧಪಡಿಸಲು ಪ್ರಾರಂಭಿಸುತ್ತದೆ. ಆದರೆ ಇದು ನಿಮ್ಮೊಳಗೆ ಒಂದು ನಿಶ್ಚಲವಾದ ಸಂಕಲ್ಪವಿದ್ದಾಗ ಮಾತ್ರ ಸಾಧ್ಯ. ಯಾವುದೇ ಅನುಮಾನವಿಲ್ಲದೆ ಕೇವಲ ಒಂದು ನೇರ ಸಂಕೇತವಿರಬೇಕು, ಇದು ನನ್ನ ದಾರಿ ಮತ್ತು ನಾನು ಇದಕ್ಕಾಗಿ ಸಿದ್ಧನಿದ್ದೇನೆ ಎಂಬುದೇ ಸಂಕಲ್ಪ ಶಕ್ತಿ. ಪ್ರಾಚೀನ ಓಶಿಗಳು ಇದನ್ನು ಸಾಧನೆಯ ಮೂಲಕ ಪಡೆದುಕೊಂಡಿದ್ದರು. ಅವರು ಕೇವಲ ಕುಳಿತು ದೇವರನ್ನು ಕೇಳಲಿಲ್ಲ, ಬದಲಿಗೆ ತಮ್ಮ ಶಕ್ತಿಯನ್ನು ಆ ಮಟ್ಟಕ್ಕೆ ಏರಿಸಿದರು. ಅಲ್ಲಿ ಕೇಳುವ ಅಗತ್ಯವೇ ಇರಲಿಲ್ಲ, ಏಕೆಂದರೆ ಬ್ರಹ್ಮಾಂಡವೇ ಅವರ ಕಡೆಗೆ ಹರಿಯಲು ಪ್ರಾರಂಭಿಸಿತು. ಈಗ ಒಂದು ಸಣ್ಣ ಪ್ರಯೋಗ ಮಾಡಿ. ಇಂದು ರಾತ್ರಿ ನೀವು ಮಲಗುವಾಗ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದಿಂದ ಒಂದು ಪ್ರಕಾಶವು ಹೊರಹೊಮ್ಮಿ ಆಕಾಶದಲ್ಲಿ ಹರಡುತ್ತಿದೆ ಮತ್ತು ಆ ಬೆಳಕು ಬ್ರಹ್ಮಾಂಡದೊಂದಿಗೆ ಬೆರೆಯುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ಈಗ ಆ ಬೆಳಕಿನಲ್ಲಿ ಕೇವಲ ಒಂದು ವಾಕ್ಯವನ್ನು ಹೇಳಿ, ನಾನು ಈಗ ನನ್ನ ಜೀವನದ ಸತ್ಯವನ್ನು ಸ್ವೀಕರಿಸುತ್ತೇನೆ, ನನಗೆ ಬೇಕಾದುದು ಈಗ ನನ್ನತ್ತ ಬರುತ್ತಿದೆ. ನಂತರ ಮೌನವಾಗಿರಿ. ಯಾವುದೇ ವಿಚಾರವಿಲ್ಲ, ಯಾವುದೇ ಶಬ್ದವಿಲ್ಲ, ಕೇವಲ ಮೌನ. ಈ ಪ್ರಕ್ರಿಯೆಯು ಸರಳವಾಗಿ ಕಾಣಿಸಬಹುದು, ಆದರೆ ನೀವು ಇದನ್ನು ಪ್ರತಿ ರಾತ್ರಿ ಮಾಡಿದಾಗ ಇದು ಒಂದು ಶಕ್ತಿಯ ಕ್ಷೇತ್ರವನ್ನು, ಎನರ್ಜಿ ಫೀಲ್ಡ್, ನಿರ್ಮಿಸುತ್ತದೆ ಮತ್ತು ಆ ಕ್ಷೇತ್ರವು ಬ್ರಹ್ಮಾಂಡದಿಂದ ವಸ್ತುಗಳನ್ನು ಆಕರ್ಷಿಸಲು ಪ್ರಾರಂಭಿಸುತ್ತದೆ. ಆದರೆ ನೆನಪಿಡಿ, ನೀವು ದಿನವಿಡೀ ನಿಮ್ಮ ಮೇಲೆ ಅನುಮಾನ ಪಟ್ಟರೆ, ಇದು ಸಾಧ್ಯವಾಗುತ್ತದೆ ಎಂದು ನನಗೆ ಅನಿಸುವುದಿಲ್ಲ ಎಂದು ಪದೇ ಪದೇ ಹೇಳುತ್ತಿದ್ದರೆ, ಆ ಸಂಕಲ್ಪವು ಮುರಿದು ಹೋಗುತ್ತದೆ. ಬ್ರಹ್ಮಾಂಡಕ್ಕೆ ಅಸ್ಪಷ್ಟ ಸಂಕೇತಗಳು ಅರ್ಥವಾಗುವುದಿಲ್ಲ.
ಅದು ಕೇವಲ ಸ್ಪಷ್ಟತೆಯೊಂದಿಗೆ ಕೆಲಸ ಮಾಡುತ್ತದೆ. ಆದ್ದರಿಂದ ಇಂದಿನಿಂದ ಪ್ರತಿ ರಾತ್ರಿ ಒಂದು ನಿಯಮವನ್ನು ಮಾಡಿಕೊಳ್ಳಿ. ಮೊದಲನೆಯದಾಗಿ 5 ನಿಮಿಷಗಳ ಕಾಲ ಮೌನವಾಗಿ ಕುಳಿತುಕೊಳ್ಳಿ. ಎರಡನೆಯದಾಗಿ ನಿಮ್ಮ ಸಂಕಲ್ಪವನ್ನು ಪೂರ್ಣ ಭಾವನೆಯೊಂದಿಗೆ ಹೇಳಿಕೊಳ್ಳಿ. ಮೂರನೆಯದಾಗಿ ಮತ್ತೆ ಪೂರ್ಣ ಮೌನಕ್ಕೆ ಜಾರಿಕೊಳ್ಳಿ. ಇದನ್ನೇ ಪರಮಹಂಸ ಯೋಗಾನಂದರು ಧ್ಯಾನದಲ್ಲಿ ಇಚ್ಛೆಯ ಪೂರ್ಣ ಶಕ್ತಿ ಎಂದು ಕರೆದಿದ್ದಾರೆ. ಮೌನದಲ್ಲಿ ಮುಳುಗಿರುವ ಇಚ್ಛೆಯು ದೇವರಿಗೆ ಅತ್ಯಂತ ವೇಗವಾಗಿ ತಲುಪುತ್ತದೆ ಎಂದು ಅವರು ಹೇಳುತ್ತಿದ್ದರು. ಆದ್ದರಿಂದ ನಿಮ್ಮ ಮಾತು, ಭಾವನೆ ಮತ್ತು ಮೌನ ಇವು 3 ಒಂದಾದಾಗ ನೀವು ದೇವರೊಂದಿಗೆ ನೇರ ಸಂಪರ್ಕದಲ್ಲಿರುತ್ತೀರಿ. ಈಗ ಯೋಚಿಸಿ, ಈ ಸಂಕಲ್ಪವು ಬ್ರಹ್ಮಾಂಡದಲ್ಲಿ ಒಂದು ಬೀಜವಾಗಿ ಹರಡಿದರೆ ಆ ಬೀಜವು ಎಂದಾದರೂ ಫಲ ನೀಡದೇ ಇರುತ್ತದೆಯೇ? ನೀಡುತ್ತಾನೆ, ಆದರೆ ಪ್ರತಿಫಲ ಮಾತ್ರ ಅದೇ ಸಿಗುತ್ತದೆ. ಈ ಬೀಜವನ್ನು ನೀವು ಸಂಪೂರ್ಣ ಶ್ರದ್ಧೆ, ಭಾವನೆ ಮತ್ತು ಮೌನದಲ್ಲಿ ಮುಳುಗಿಸಿ ಬಿತ್ತಿರಬೇಕು. ಈಗ ಒಂದು ವೇಳೆ ಸಂಕಲ್ಪ ಮುರಿದು ಹೋದರೆ ಅಥವಾ ಮನಸ್ಸು ಚಲಿಸಿದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಬರುತ್ತದೆ. ಸಂಕಲ್ಪ ದುರ್ಬಲಗೊಂಡಾಗ ನಂಬಿಕೆಯೇ ಕತ್ತಲೆಯಲ್ಲಿ ದಾರಿ ತೋರಿಸುವ ದೀಪವಾಗುತ್ತದೆ. ಪ್ರತಿಯೊಬ್ಬ ಸಾಧಕನ ಜೀವನದಲ್ಲೂ ಎಲ್ಲವೂ ಅಸ್ಪಷ್ಟವಾಗಿ ಕಾಣುವ ಅಂತಹ ಒಂದು ಕ್ಷಣ ಬಂದೇ ಬರುತ್ತದೆ. ನೀವು ಸಾಧನೆಯನ್ನು ಪ್ರಾರಂಭಿಸಿದಿರಿ, ಸಂಕಲ್ಪ ಮಾಡಿದಿರಿ, ನನಗೆ ಸೇರಿದ್ದು ನನಗೀಗ ಬೇಕು ಎಂದು ಆತ್ಮಕ್ಕೆ ಹೇಳಿದಿರಿ. ಆದರೆ ಕೆಲವು ದಿನಗಳ ನಂತರ ಬಹುಶಃ ಇದೆಲ್ಲವೂ ಕೆಲಸ ಮಾಡುವುದಿಲ್ಲ, ಬಹುಶಃ ಇದು ನನ್ನ ವಿಷಯದಲ್ಲಿ ಆಗುವುದಿಲ್ಲ ಎಂದು ಮನಸ್ಸು ಹೇಳಲು ಪ್ರಾರಂಭಿಸುತ್ತದೆ. ಇದೇ ಆ ತಿರುವು. ಇಲ್ಲಿ 90% ಜನರು ಸೋಲೊಪ್ಪಿಕೊಳ್ಳುತ್ತಾರೆ. ಆದರೆ ಈಗ ನೀವು ಅರ್ಥಮಾಡಿಕೊಳ್ಳಬೇಕು, ಬ್ರಹ್ಮಾಂಡವು ನಿಮ್ಮ ಪರೀಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ. ಅದು ಕೇವಲ ನೀವು ಆಡಿದ ಮಾತುಗಳಿಗೆ ಎಷ್ಟು ಬದ್ಧರಾಗಿರುತ್ತೀರಿ ಎಂಬುದನ್ನು ಮಾತ್ರ ನೋಡುತ್ತದೆ. ರೈತನು ಬೀಜ ಬಿತ್ತಿದಾಗ ಸಸಿ ಏಕೆ ಹೊರಬರಲಿಲ್ಲ ಎಂದು ನೋಡಲು ಪ್ರತಿದಿನ ಹೊಲಕ್ಕೆ ಹೋಗುವುದನ್ನು ನೀವು ಎಂದಾದರೂ ನೋಡಿದ್ದೀರಾ? ಅವರಿಗೆ ಗೊತ್ತು ಇದಕ್ಕೆ ಸಮಯ ಹಿಡಿಯುತ್ತದೆ ಎಂದು. ಮಣ್ಣಿನೊಳಗೆ ನಡೆಯುತ್ತಿರುವ ಪ್ರಕ್ರಿಯೆಯು ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಅದು ನಡೆಯುತ್ತಿರುವುದು ಮಾತ್ರ ಸತ್ಯ ಎಂಬುದು ಅವರಿಗೆ ತಿಳಿದಿದೆ. ಇದೇ ನಂಬಿಕೆಯನ್ನು ನೀವು ಸಹ ಹೊಂದಿರಬೇಕು. ನಿಮ್ಮ ಸಂಕಲ್ಪವು ಅಲುಗಾಡಿದಾಗ ನೀವು ಏನನ್ನೂ ಹೇಳಬೇಡಿ. ಕೇವಲ ಕಣ್ಣುಗಳನ್ನು ಮುಚ್ಚಿ ಮತ್ತು ಮನಸ್ಸಿನಲ್ಲಿ ನಿಧಾನವಾಗಿ ಹೀಗೆ ಹೇಳಿ, ಈ ಪ್ರಕ್ರಿಯೆಯು ನಡೆಯುತ್ತಿದೆ ಎಂದು ನನಗೆ ತಿಳಿದಿದೆ. ನಾನು ಕೇವಲ ತಾಳ್ಮೆಯಿಂದ ಇರುತ್ತೇನೆ. ನಂಬಿಕೆ ಎಂದರೆ ಪ್ರತಿ ಕ್ಷಣವೂ ಫಲಿತಾಂಶವು ನಿಮಗೆ ಕಾಣಿಸಬೇಕು ಎಂದರ್ಥವಲ್ಲ. ನಂಬಿಕೆ ಎಂದರೆ ಕತ್ತಲೆಯಲ್ಲಿ ಕುಳಿತಿದ್ದರೂ ಸಹ ಬೆಳಕು ಖಂಡಿತವಾಗಿಯೂ ಬರುತ್ತದೆ ಎಂದು ತಿಳಿಯುವುದು. ಪರಮಹಂಸ ಯೋಗಾನಂದರು ಒಮ್ಮೆ ಹೇಳಿದ್ದರು, ಯಾವ ಆತ್ಮವು ತಾಳ್ಮೆಯಿಂದ ಇರುತ್ತದೆಯೋ ಅದು ದೇವರ ಅತ್ಯಂತ ಹತ್ತಿರವಿರುತ್ತದೆ. ಈಗ ಇನ್ನೊಂದು ವಿಷಯವನ್ನು ಅರ್ಥಮಾಡಿಕೊಳ್ಳಿ. ನಿಮ್ಮ ಮನಸ್ಸು ನಿಮ್ಮ ದೊಡ್ಡ ಮಿತ್ರನೂ ಹೌದು ಮತ್ತು ದೊಡ್ಡ ವಿರೋಧಿಯೂ ಹೌದು. ನೀವು ಯಾವುದಾದರೂ ಸಂಕಲ್ಪವನ್ನು ಮಾಡಿದಾಗ ಆರಂಭದಲ್ಲಿ ಮನಸ್ಸು ತುಂಬಾ ಸಹಕರಿಸುತ್ತದೆ. ಆದರೆ ಫಲಿತಾಂಶ ಬರಲು ಸ್ವಲ್ಪ ತಡವಾದ ತಕ್ಷಣ ಬಹುಶಃ ಈ ದಾರಿ ತಪ್ಪಿರಬಹುದು, ಇದನ್ನು ಬಿಟ್ಟುಬಿಡು ಎಂದು ಮನಸ್ಸು ನಿಮಗೆ ಹೇಳುತ್ತದೆ. ಆದರೆ ಆ ಸಮಯದಲ್ಲಿ ನೀವು ನಿಮ್ಮ ಶಕ್ತಿಯನ್ನು ಕುಗ್ಗಲು ಬಿಡಬಾರದು. ಈಗ ನಾನು ನಿಮಗೆ ರಾತ್ರಿಯ ಒಂದು ಅತ್ಯಂತ ಸರಳ ಮತ್ತು ಶಕ್ತಿಯುತವಾದ ಅಭ್ಯಾಸವನ್ನು ನೀಡುತ್ತೇನೆ. ನಿಮ್ಮ ನಂಬಿಕೆಯು ಅಲುಗಾಡುತ್ತಿದೆ ಎಂದು ನಿಮಗೆ ಅನಿಸಿದಾಗಲೆಲ್ಲ ಹಾಸಿಗೆಯ ಮೇಲೆ ಮಲಗುವಾಗ ಈ ಚಿಕ್ಕ ವಾಕ್ಯವನ್ನು 21 ಬಾರಿ ಪುನರಾವರ್ತಿಸಿ. ನನ್ನ ಮಾರ್ಗವು ನಿರ್ಧರಿಸಲ್ಪಟ್ಟಿದೆ, ಬ್ರಹ್ಮಾಂಡವು ನನ್ನೊಂದಿಗಿದೆ. ನೀವು ಗಮನಿಸುತ್ತೀರಿ, ಕೆಲವೇ ದಿನಗಳಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಈ ಸ್ಥಿರತೆಯೇ ನಿಮ್ಮ ಸಂಕಲ್ಪವನ್ನು ಬ್ರಹ್ಮಾಂಡಕ್ಕೆ ಶಾಶ್ವತವಾಗಿ ತಲುಪಿಸುತ್ತದೆ. ಈಗ ಮತ್ತೊಂದು ರಹಸ್ಯದ ಮಾತು. ಬ್ರಹ್ಮಾಂಡವು ನಿಮಗೆ ದೊಡ್ಡದಾದ ಏನನ್ನಾದರೂ ನೀಡಲು ಸಿದ್ಧವಾದಾಗ ಅದು ಮೊದಲು ನಿಮ್ಮನ್ನು ಸಂಪೂರ್ಣವಾಗಿ ಏಕಾಂಗಿಯನ್ನಾಗಿ ಮಾಡುತ್ತದೆ. ನಿಮ್ಮೊಂದಿಗೆ ಯಾರೂ ಇಲ್ಲ ಎಂದು ನಿಮಗೆ ಅನಿಸಬಹುದು, ಯಾರೂ ನಿಮ್ಮ ಮಾತನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ತೋರಬಹುದು. ಆದರೆ ನೆನಪಿರಲಿ, ಇದೇ ಕ್ಷಣದಲ್ಲಿ ಬ್ರಹ್ಮಾಂಡವು ನಿಮ್ಮ ಶಕ್ತಿಯನ್ನು ಕೇಂದ್ರೀಕರಿಸುತ್ತಿರುತ್ತದೆ. ನಿಮ್ಮನ್ನು ಇತರರಿಂದ ದೂರವಿರಿಸಿ ನಿಮ್ಮ ಆತ್ಮದ ಕಡೆಗೆ ತಿರುಗಿಸುತ್ತಿರುತ್ತದೆ ಮತ್ತು ಅಲ್ಲಿಂದಲೇ ಒಂದು ಹೊಸ ಆರಂಭವಾಗುತ್ತದೆ. ನೀವು ಕೇವಲ ಒಂದು ಕೆಲಸವನ್ನು ಮಾಡಬೇಕು. ಪ್ರತಿ ರಾತ್ರಿ ನಿಮ್ಮ ಸಂಕಲ್ಪವನ್ನು ಪುನರಾವರ್ತಿಸುತ್ತಿರಬೇಕು. ಪ್ರತಿ ದಿನ ಬೆಳಗ್ಗೆ ಎದ್ದು ಅದಕ್ಕಾಗಿ ಒಂದು ಸಣ್ಣ ಹೆಜ್ಜೆಯನ್ನು ಇಡಬೇಕು. ಆಮೇಲೆ ನೋಡಿ, ಹೆಚ್ಚು ಸಮಯ ಹಿಡಿಯುವುದಿಲ್ಲ. ನಿಮ್ಮ ಸಂಪೂರ್ಣ ಶಕ್ತಿಯು ಒಂದು ಕಾಂತದಂತೆ
ಚುಂಬಕ ಬದಲಾಗುತ್ತದೆ ಮತ್ತು ಬ್ರಹ್ಮಾಂಡವು ತಾನಾಗಿಯೇ ನಿಮ್ಮ ಕಡೆಗೆ ಸೆಳೆಯಲ್ಪಡುತ್ತದೆ. ಆದ್ದರಿಂದ ಇಂದಿನಿಂದ ಒಂದು ಹೊಸ ವಿಷಯವನ್ನು ನೆನಪಿನಲ್ಲಿಡಿ. ಈಗ ಯಾವುದೂ ಸಾಧ್ಯವಿಲ್ಲ ಎಂದು ಮನಸ್ಸು ಹೇಳಿದಾಗ, ಈಗ ಎಲ್ಲವೂ ಆರಂಭವಾಗುತ್ತಿದೆ ಎಂದು ನಿಮ್ಮ ಆತ್ಮವು ಹೇಳಲಿ. ಬಸ್ ಇದೇ ವ್ಯತ್ಯಾಸ. ಒಬ್ಬ ಸಾಮಾನ್ಯ ವ್ಯಕ್ತಿ ಮತ್ತು ಬ್ರಹ್ಮಾಂಡದೊಂದಿಗೆ ಬೆರೆಯುವ ಸಾಧಕನ ನಡುವೆ ನೀವು ಸಾಧಕರಾಗಿದ್ದೀರಿ. ನೀವು ಈ ವಿಡಿಯೋ ನೋಡಲು ಪ್ರಾರಂಭಿಸಿದ್ದೀರಿ ಎಂದರೆ ಬ್ರಹ್ಮಾಂಡವು ನಿಮ್ಮನ್ನು ಕರೆಯುತ್ತಿದೆ ಎಂದರ್ಥ. ಈಗ ಹಿಂದೆ ಸರಿಯಬೇಡಿ. ಪ್ರತಿ ರಾತ್ರಿ ಅಭ್ಯಾಸ ಮಾಡಿ. ಸಂಕಲ್ಪವನ್ನು ಪುನರಾವರ್ತಿಸಿ. ನಂಬಿಕೆಯನ್ನು ಜೀವಂತವಾಗಿಡಿ ಮತ್ತು ನಂತರ ಪವಾಡಗಳು ಹೇಗೆ ಪ್ರಾರಂಭವಾಗುತ್ತವೆ ಎಂಬುದನ್ನು ನೋಡಿ. ಬ್ರಹ್ಮಾಂಡವು ಪ್ರತಿಕ್ರಿಯಿಸದಿದ್ದಾಗಲೂ ಅದು ಕೇಳಿಸಿಕೊಳ್ಳುತ್ತಿರುತ್ತದೆ. ಇದು ಅತ್ಯಂತ ದೊಡ್ಡ ರಹಸ್ಯ. ನೀವು ಒಳಗಿನಿಂದ ಕೂಗಿದಾಗ, ಪ್ರಾರ್ಥಿಸಿದಾಗ, ಸಂಕಲ್ಪ ಮಾಡಿದಾಗ, ಆದರೆ ಹೊರಗಿನಿಂದ ಯಾವುದೇ ಉತ್ತರ ಬರದಿದ್ದಾಗ, ಯಾರೂ ಕೇಳಿಸಿಕೊಳ್ಳುತ್ತಿಲ್ಲ ಎಂಬಂತೆ ಯಾವುದೇ ಸೂಚನೆ ಸಿಗದಿದ್ದಾಗ ನೀವು ಎಂದಾದರೂ ಅನುಭವಿಸಿದ್ದೀರಾ? ಇಲ್ಲೇ ಹೆಚ್ಚಿನ ಜನರು ಗೊಂದಲಕ್ಕೊಳಗಾಗುತ್ತಾರೆ. ಆದರೆ ಇಂದು ನಾನು ನಿಮ್ಗೆ ಅಂತಹ ಒಂದು ರಹಸ್ಯವನ್ನು ಹೇಳಲಿದ್ದೇನೆ. ಅದನ್ನು ತಿಳಿದ ನಂತರ ನೀವು ಬ್ರಹ್ಮಾಂಡ ಯಾರು ಎಂದು ಎಂದಿಗೂ ಕೇಳುವುದಿಲ್ಲ. ನೀವು ವಿಶ್ವದ ಮೌನವು ಅದರ ಅತ್ಯಂತ ಆಳವಾದ ಭಾಷೆಯೆಂದು ಅರ್ಥಮಾಡಿಕೊಳ್ಳಬೇಕು. ಅದು ತಾಯಿ ತನ್ನ ಮಡಲಲ್ಲಿ ಮಲಗಿರುವ ಮಗುವನ್ನು ಹೇಗೆ ನೋಡುತ್ತಾಳೋ ಹಾಗೆಯೇ ಇರುತ್ತದೆ. ಆಕೆ ಏನನ್ನೂ ಹೇಳುವುದಿಲ್ಲ, ಆದರೆ ಅವಳ ಸಂಪೂರ್ಣ ಪ್ರೀತಿಯು ಆ ಮೌನದಲ್ಲಿ ಹರಿಯುತ್ತಿರುತ್ತದೆ. ಹಾಗೆಯೇ ಬ್ರಹ್ಮಾಂಡವು ನಿಮಗಾಗಿ ಕೇಳಿಸಿಕೊಳ್ಳುತ್ತದೆ, ನೋಡುತ್ತದೆ ಮತ್ತು ಅನುಭವಿಸುತ್ತದೆ, ಆದರೆ ಹೆಚ್ಚಾಗಿ ಏನನ್ನೂ ಹೇಳುವುದಿಲ್ಲ. ಏಕೆಂದರೆ ಬ್ರಹ್ಮಾಂಡವು ತಕ್ಷಣವೇ ಮಾತನಾಡಿದರೆ ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಅದಕ್ಕೆ ತಿಳಿದಿದೆ. ನೀವು ಪ್ರತಿಯೊಂದು ಉತ್ತರವನ್ನು ಹೊರಗಿನಿಂದಲೇ ಬಯಸುತ್ತಿರುತ್ತೀರಿ. ಬ್ರಹ್ಮಾಂಡವು ಮೌನವಾಗಿದ್ದಾಗ ವಾಸ್ತವವಾಗಿ ಅದು ನಿಮ್ಮನ್ನು ನಿಮ್ಮ ಅಂತರಂಗದ ಕಡೆಗೆ ತಿರುಗಿಸುತ್ತಿರುತ್ತದೆ. ಪರಮಹಂಸ ಯೋಗಾನಂದರು ಒಮ್ಮೆ ಹೀಗೆ ಹೇಳಿದ್ದರು, ನೀವು ಹೊರಗೆ ಹುಡುಕುವ ಉತ್ತರವು ಮೊದಲು ನಿಮ್ಮ ಒಳಗಿನಿಂದ ಪ್ರತಿಧ್ವನಿಸುತ್ತದೆ, ನಂತರ ಹೊರಗೆ ಪ್ರಕಟವಾಗುತ್ತದೆ. ಈಗ ನಾನು ನಿಮಗೊಂದು ಶಕ್ತಿಯುತವಾದ ಅಭ್ಯಾಸವನ್ನು ನೀಡುತ್ತೇನೆ. ಬ್ರಹ್ಮಾಂಡವು ನಿಮಗೆ ಉತ್ತರ ನೀಡುತ್ತಿಲ್ಲ ಎಂದು ನಿಮಗೆ ಅನಿಸಿದಾಗ ಆ ರಾತ್ರಿ ಇದನ್ನು ಮಾಡಿ. ತೀರಾ ಶಾಂತವಾದ ಕೋಣೆಯಲ್ಲಿ ಕುಳಿತುಕೊಳ್ಳಿ, ಕಣ್ಣುಗಳನ್ನು ಮುಚ್ಚಿ 3 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಬಿಡಿ. ಈಗ ನಿಮ್ಮ ಹೃದಯದ ಕೇಂದ್ರದ ಮೇಲೆ ಗಮನಹರಿಸಿ ಮತ್ತು ಕೇವಲ ಒಂದು ವಾಕ್ಯವನ್ನು ನಿಧಾನವಾಗಿ ಹೇಳಿ, ನಾನು ಕೇಳಿಸಿಕೊಳ್ಳುತ್ತಿದ್ದೇನೆ. ಬ್ರಹ್ಮಾಂಡವೇ, ನೀನು ಕೂಡ ಕೇಳಿಸಿಕೊಳ್ಳುತ್ತಿದ್ದೀಯಾ? ಈ ವಾಕ್ಯವು ನೋಡಲು ಚಿಕ್ಕದಾಗಿರಬಹುದು, ಆದರೆ ಶಕ್ತಿಯಲ್ಲಿ ಇದು ಬಹಳ ಪ್ರಬಲವಾಗಿದೆ. ಕೆಲವೇ ದಿನಗಳಲ್ಲಿ ನಿಮಗೆ ಸಹಯೋಗಗಳು ದೊರೆಯಲಾರಂಭಿಸುವುದನ್ನು ನೀವು ಗಮನಿಸುವಿರಿ. ನಿಮ್ಮ ಗುರಿಯ ದಾರಿಯನ್ನು ಖಚಿತಪಡಿಸುವಂತಹ ವ್ಯಕ್ತಿಗಳು ನಿಮಗೆ ಭೇಟಿಯಾಗುತ್ತಾರೆ. ಹಿಂದೆಂದೂ ಕಾಣದಂತಹ ಸಂಕೇತಗಳು ನಿಮಗೆ ಗೋಚರಿಸುತ್ತವೆ. ಏಕೆಂದರೆ ನೀವು ಮೌನವನ್ನು ಪ್ರವೇಶಿಸಿದಾಗ ಬ್ರಹ್ಮಾಂಡದ ಅತ್ಯಂತ ಶುದ್ಧ ಶಕ್ತಿಯು ನಿಮ್ಮನ್ನು ಸ್ಪರ್ಶಿಸಲು ಬರುತ್ತದೆ. ಇನ್ನೊಂದು ವಿಷಯವನ್ನು ಅರ್ಥಮಾಡಿಕೊಳ್ಳಿ. ಕೆಲವೊಮ್ಮೆ ಬ್ರಹ್ಮಾಂಡವು ನಿಮಗೆ ಉತ್ತರವನ್ನು ನೀಡುವುದಿಲ್ಲ, ಏಕೆಂದರೆ ನೀವು ನಿಮ್ಮ ಶಕ್ತಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬೇಕೆಂದು ಅದು ಬಯಸುತ್ತದೆ. ಹೇಗೆ ಒಂದು ಸಿಂಹವು ಬೇಟೆಯಾಡುವ ಮೊದಲು ತನ್ನ ಹಸಿವನ್ನು ಹೆಚ್ಚಿಸಿಕೊಳ್ಳಬೇಕೋ, ಹಾಗೆಯೇ ಅದು ಪೂರ್ಣ ಶಕ್ತಿಯಿಂದ ಓಡಲು ಸಾಧ್ಯವಾಗುತ್ತದೆ. ಅದೇ ರೀತಿ ಬ್ರಹ್ಮಾಂಡವು ನಿಮ್ಮನ್ನು ಸಿದ್ಧಪಡಿಸಲು ಮೊದಲು ನಿಮ್ಮನ್ನು ಖಾಲಿ ಮಾಡುತ್ತದೆ ಮತ್ತು ಶಾಂತಗೊಳಿಸುತ್ತದೆ. ಈಗ ನೀವು ಕೇಳಬಹುದು, ಈ ಅಭ್ಯಾಸವು ತಕ್ಷಣವೇ ಫಲ ನೀಡುತ್ತದೆಯೇ? ಇದಕ್ಕೆ ಉತ್ತರವೆಂದರೆ ಪ್ರತಿ ಸಾಧಕನ ಶಕ್ತಿಯು ಭಿನ್ನವಾಗಿರುತ್ತದೆ. ಕೆಲವರಿಗೆ 7 ದಿನಗಳಲ್ಲಿ ಸಂಕೇತಗಳು ಸಿಗುತ್ತವೆ, ಇನ್ನು ಕೆಲವರಿಗೆ 21 ದಿನಗಳಲ್ಲಿ. ಆದರೆ ಒಂದು ವಿಷಯ ಮಾತ್ರ ಖಚಿತ, ನೀವು ಇದನ್ನು ಮನಪೂರ್ವಕವಾಗಿ ಮಾಡಿದರೆ ಉತ್ತರ ಖಂಡಿತವಾಗಿಯೂ ಸಿಗುತ್ತದೆ. ಒಮ್ಮೆ ಒಬ್ಬ ಸಾಧಕನು ಬ್ರಹ್ಮಾಂಡದ ಬಳಿ ಹೀಗೆ ಹೇಳಿದನು, ಒಂದು ವೇಳೆ ನೀನು ನನ್ನವನಲ್ಲದಿದ್ದರೆ ನನಗೆ ಯಾವುದೇ ಸಂಕೇತವನ್ನು ನೀಡಬೇಡ. ಮಾರನೆಯ ದಿನ ಬೆಳಿಗ್ಗೆ ಅವನ ಕೋಣೆಯ ಕಿಟಕಿಯ ಮೇಲೆ ಒಂದು ಬಿಳಿ ಹಕ್ಕಿಯ ಗರಿ ಬಿದ್ದಿತ್ತು. ಅಲ್ಲಿ ಎಂದಿಗೂ ಇರದಿದ್ದ ಅಂತಹ ಒಂದು ರೆಕ್ಕೆ. ಈ ಸಂಕೇತಗಳು ನಿಮಗೂ ಸಿಗಲಾರಂಭಿಸುತ್ತವೆ, ಆದರೆ ಅದಕ್ಕಾಗಿ ನೀವು ನಂಬಿಕೆಯೊಂದಿಗೆ ಮೌನವನ್ನು ಸಾಧಿಸಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ, ಬ್ರಹ್ಮಾಂಡವು ಏನನ್ನೂ ಹೇಳದಿದ್ದಾಗ ಅದರ ಅರ್ಥ ಅದು ಏನನ್ನೂ ಮಾಡುತ್ತಿಲ್ಲ ಎಂದಲ್ಲ. ಅದು ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಿರುತ್ತದೆ.
ಜನರ ಆಲೋಚನೆಗಳು ಬದಲಾಗುತ್ತಿರುತ್ತವೆ, ಕಾಕತಾಳೀಯಗಳು ಸಿದ್ಧವಾಗುತ್ತಿರುತ್ತವೆ. ನಿಮ್ಮ ಜೀವನದ ಮುಂದಿನ ಅಧ್ಯಾಯವು ಬರೆಯಲ್ಪಡುತ್ತಿರುತ್ತದೆ. ನೀವು ಆ ಮೌನದಲ್ಲಿಯೂ ಒಂದು ಕಿರುನಗೆಯನ್ನು ಹೊಂದಿರಬೇಕು ಮತ್ತು ಮನಸ್ಸಿನಲ್ಲಿ ನನಗೆ ಗೊತ್ತು ನೀನು ಕೇಳಿಸಿಕೊಳ್ಳುತ್ತಿದ್ದೀಯಾ ಎಂದು ಹೇಳಬೇಕು. ನೀವು ಈ ಭಾವನೆಯೊಂದಿಗೆ ರಾತ್ರಿ ಸಾಧನೆ ಮಾಡಿದಾಗ ನಿಮಗೆ ಉತ್ತರವಲ್ಲ ಅನುಭವ ಸಿಗುತ್ತದೆ ಮತ್ತು ಅನುಭವವು ಉತ್ತರಕ್ಕಿಂತ ದೊಡ್ಡದಾಗಿರುತ್ತದೆ. ನಿದ್ರೆಯಲ್ಲಿಯೂ ಬ್ರಹ್ಮಾಂಡದೊಂದಿಗೆ ಸಂಭಾಷಣೆ ನಡೆದಾಗ ಆತ್ಮವು ಜಾಗೃತಗೊಳ್ಳುತ್ತದೆ ಮತ್ತು ಅದೇ ನಿಜವಾದ ಆರಂಭ. ನೀವು ಕೇಳಿರಬಹುದು, ಕೆಲವು ಜನರು ಕನಸಿನಲ್ಲಿ ಸಂಕೇತಗಳನ್ನು ಪಡೆಯುತ್ತಾರೆ. ಯಾವುದೋ ದಿವ್ಯ ಧ್ವನಿ ಅವರಿಗೆ ದಾರಿ ತೋರಿಸುತ್ತದೆ. ಕೆಲವೊಮ್ಮೆ ಯಾವುದೋ ಹಳೆಯ ಮುಖ ಬಂದು ಅವರಿಗೆ ಎಚ್ಚರಿಕೆ ನೀಡುತ್ತದೆ, ಅಥವಾ ಅವರು ಎಂದಿಗೂ ಹೋಗದ ಯಾವುದೋ ಅಪರಿಚಿತ ಸ್ಥಳ ಅವರಿಗೆ ಕಾಣಿಸುತ್ತದೆ. ಇದು ಕೇವಲ ಕನಸಲ್ಲ. ನೀವು ಸಂಪೂರ್ಣವಾಗಿ ಶಾಂತವಾಗಿರುವಾಗ ಬ್ರಹ್ಮಾಂಡದೊಂದಿಗೆ ಏರ್ಪಡುವ ಸಂಪರ್ಕವಿದು. ಎಚ್ಚರವಾಗಿದ್ದಾಗ ನಿಮ್ಮ ತರ್ಕಬದ್ಧ ಮನಸ್ಸು ಪ್ರತಿಯೊಂದನ್ನೂ ಪ್ರಶ್ನಿಸುತ್ತದೆ. ಆದರೆ ನೀವು ನಿದ್ರಿಸುವಾಗ ನಿಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ಹಿಂದೆ ಸರಿದು ಸುಪ್ತ ಮನಸ್ಸು ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಆ ಕ್ಷಣದಲ್ಲಿ ಬ್ರಹ್ಮಾಂಡದ ಸಂದೇಶವು ಅದರೊಳಗೆ ಇಳಿಯುತ್ತದೆ. ನಿದ್ರೆಯು ಆತ್ಮದ ಕಿಟಕಿ ಮತ್ತು ಬ್ರಹ್ಮಾಂಡವು ಅದೇ ಕಿಟಕಿಯ ಮೂಲಕ ಒಳಗೆ ಇಣುಕಿ ನೋಡುತ್ತದೆ ಎಂದು ಪರಮಹಂಸ ಯೋಗಾನಂದರು ಹೇಳಿದ್ದಾರೆ. ಈಗ ಪ್ರಶ್ನೆಯೆಂದರೆ, ಪ್ರತಿಯೊಬ್ಬರಿಗೂ ನಿದ್ರೆಯಲ್ಲಿ ಇಂತಹ ಸಂಕೇತಗಳು ಸಿಗುತ್ತವೆಯೇ? ಅದಕ್ಕೆ ಉತ್ತರ ಹೌದು. ಆದರೆ ಇದಕ್ಕಾಗಿ ನಿದ್ರೆಗೂ ಮುನ್ನ ನಿಮ್ಮ ಶಕ್ತಿ ಎನರ್ಜಿ ಹೇಗಿರುತ್ತದೆ ಎಂಬುದು ಅತ್ಯಂತ ಮುಖ್ಯ. ಮಲಗುವ ಮುನ್ನ ನೀವು ಏನು ಯೋಚಿಸುತ್ತೀರಿ, ಯಾವ ಭಾವನೆಯಲ್ಲಿ ಇರುತ್ತೀರಿ ಮತ್ತು ಯಾವ ವಿಚಾರದೊಂದಿಗೆ ಮಲಗುತ್ತೀರಿ? ಬ್ರಹ್ಮಾಂಡವು ನಿಮ್ಮೊಂದಿಗೆ ಹೇಗೆ ಮಾತನಾಡುತ್ತದೆ ಎಂಬುದನ್ನು ಇದೇ ನಿರ್ಧರಿಸುತ್ತದೆ. ನೀವು ಚಿಂತೆ, ಭಯ ಅಥವಾ ಆಯಾಸದೊಂದಿಗೆ ಮಲಗಿದರೆ ನಿಮ್ಮ ಶಕ್ತಿಯು ಚದುರಿ ಹೋಗುತ್ತದೆ ಮತ್ತು ಬ್ರಹ್ಮಾಂಡಕ್ಕೆ ನಿಮ್ಮ ಧ್ವನಿ ತಲುಪುವುದೇ ಇಲ್ಲ. ಆದರೆ ನೀವು ವಿಶ್ರಾಂತಿ, ಶ್ರದ್ಧೆ ಮತ್ತು ಮೌನದಲ್ಲಿ ಮಲಗಿದರೆ ಆ ಕ್ಷಣದಲ್ಲಿ ನಿಮ್ಮ ಆತ್ಮವು ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಈಗ ನಾನು ನಿಮಗೆ ಒಂದು ರಹಸ್ಯಮಯ ಅಭ್ಯಾಸವನ್ನು ನೀಡಲಿದ್ದೇನೆ. ಇದನ್ನು ನೀವು ಮುಂದಿನ 7 ದಿನಗಳ ಕಾಲ ಮಲಗುವ ಮುನ್ನ ಮಾಡಿದರೆ ನಿಮಗೂ ಸಹ ಅಂತಹ ಅನುಭವಗಳು ಸಿಗುತ್ತವೆ. ಅದನ್ನು ಪದಗಳಲ್ಲಿ ವಿವರಿಸುವುದು ಕಷ್ಟವಾಗುತ್ತದೆ. ರಾತ್ರಿ ಹಾಸಿಗೆಯ ಮೇಲೆ ಮಲಗುವ ಮೊದಲು 3 ಕೆಲಸಗಳನ್ನು ಮಾಡಿ. ಮೊದಲನೆಯದಾಗಿ ಕಣ್ಣುಗಳನ್ನು ಮುಚ್ಚಿ ಹೀಗೆ ಹೇಳಿ: ಬ್ರಹ್ಮಾಂಡವೇ, ಇಂದಿನ ಪ್ರತಿಯೊಂದು ಅನುಭವಕ್ಕಾಗಿ ಧನ್ಯವಾದಗಳು. ನಾನು ನಿನ್ನ ಮುಂದಿನ ಧ್ವನಿಯನ್ನು ಕೇಳಲು ಸಿದ್ಧನಿದ್ದೇನೆ. ಎರಡನೆಯದಾಗಿ, ನಾನು ಇಂದು ರಾತ್ರಿ ನಿನ್ನನ್ನು ಭೇಟಿಯಾಗಲು ಬಯಸುತ್ತೇನೆ. ನಿನ್ನ ಸಂದೇಶಗಳನ್ನು ನನ್ನ ಕನಸುಗಳಲ್ಲಿ ಕಳುಹಿಸು. ನಾನು ಎಚ್ಚರವಾದಾಗ ಅದನ್ನು ನೆನಪಿಟ್ಟುಕೊಳ್ಳುತ್ತೇನೆ ಎಂದು ಹೇಳಿ. ಮೂರನೆಯದಾಗಿ, 3 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಬಿಡಿ ಮತ್ತು ಈಗ ನಾನು ಮೌನವಾಗಿದ್ದೇನೆ, ನೀನು ಮಾತನಾಡು ಎಂದು ಹೇಳಿ. ಇದರ ನಂತರ ನಿಧಾನವಾಗಿ ಮಲಗಿರಿ. ಒಂದು ವೇಳೆ ನಿಮ್ಮ ಸಾಧನೆಯು ಪ್ರಾಮಾಣಿಕವಾಗಿದ್ದರೆ ಕೆಲವೇ ದಿನಗಳಲ್ಲಿ ನಿಮಗೆ ಅಸಾಧಾರಣ ಅನುಭವಗಳಾಗುತ್ತವೆ. ಬಹುಶಃ ಹಳೆಯ ಕನಸೊಂದು ಮತ್ತೆ ಕಾಣಿಸಿಕೊಳ್ಳಬಹುದು ಮತ್ತು ಈ ಬಾರಿ ಅದರಲ್ಲಿ ಅಡಗಿರುವ ಸಂದೇಶವು ಸ್ಪಷ್ಟವಾಗಬಹುದು. ಯಾವುದೇ ದಿವ್ಯ ರೂಪವು ಬಂದು ನಿಮ್ಗೆ ಏನನ್ನಾದರೂ ಹೇಳಬಹುದು. ಅದನ್ನು ನೀವು ಎಚ್ಚರವಾದ ನಂತರ ಸಂಪೂರ್ಣವಾಗಿ ಅನುಭವಿಸಬಹುದು, ಅಥವಾ ನೀವು ಒಂದು ವಿಚಿತ್ರವಾದ ಬೆಳಕು ಅಥವಾ ಕಂಪನವನ್ನು ಅನುಭವಿಸಬಹುದು. ಅದು ನಿಮ್ಮ ಆತ್ಮವು ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಹೊಂದಿದೆ ಎಂಬುದರ ಸಂಕೇತವಾಗಿರಬಹುದು. ಇದು ಯಾವುದೇ ಕಲ್ಪನೆಯಲ್ಲ. ಇದು ಪ್ರಾಚೀನ ಸಾಧಕರು ಅನುಭವಿಸಿ ಕಂಡುಕೊಂಡ ಸತ್ಯ. ಒಂದು ವಿಷಯ ನೆನಪಿರಲಿ, ನೀವು ಕೇವಲ ಫಲಿತಾಂಶವನ್ನು ಪಡೆಯುವ ಉದ್ದೇಶದಿಂದ ಇದನ್ನು ಮಾಡಿದರೆ ನಿಮ್ಗೆ ಏನೂ ಸಿಗುವುದಿಲ್ಲ. ಬ್ರಹ್ಮಾಂಡವು ಕೇವಲ ನಿಜವಾದ ಪ್ರೀತಿ ಮತ್ತು ಸಂಪೂರ್ಣ ಶರಣಾಗತಿಯಿಂದ ಕೂಡಿದ ಪೂಜೆಗೆ ಮಾತ್ರ ಸ್ಪಂದಿಸುತ್ತದೆ. ಒಬ್ಬ ಸಾಧಕನು ಕೇಳಿದ್ದನು, ನನ್ನ ಕನಸು ಒಂದು ಸಂದೇಶವೋ ಅಥವಾ ಕೇವಲ ಮೆದುಳಿನ ಕಲ್ಪನೆಯೋ ಎಂದು ನಾನು ತಿಳಿಯುವುದು ಹೇಗೆ? ಅದಕ್ಕೆ ಉತ್ತರ ಹೀಗಿದೆ: ಯಾವ ಕನಸನ್ನು ಕಂಡಾಗ ನಿಮ್ಮ ಹೃದಯ ನಡುಗುತ್ತದೆಯೋ, ಕಣ್ಣುಗಳು ತೇವವಾಗುತ್ತವೆಯೋ ಮತ್ತು ನೀವು ಒಳಗಿನಿಂದ ಬದಲಾಗುತ್ತೀರೋ, ಅದೇ ಕನಸು ಒಂದು ಸಂದೇಶವಾಗಿರುತ್ತದೆ. ಇದೇ ನಿಜವಾದ ಬ್ರಹ್ಮಾಂಡದ ಸಂವಾದ. ಈಗ ನಿಮ್ಮೊಂದಿಗೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಇದನ್ನು ನೀವು ಪ್ರತಿ ರಾತ್ರಿ ಪುನರಾವರ್ತಿಸಿ. ಎಲೆ ಬ್ರಹ್ಮಾಂಡವೇ, ನಾನು ನಿನ್ನಲ್ಲಿ ಲೀನವಾಗಲು ಬಯಸುತ್ತೇನೆ. ನಿನ್ನ ಮೌನದಲ್ಲಿ ನನ್ನನ್ನು ಕರೆಯು.
ನಾನು ಎಚ್ಚರವಾಗಿದ್ದಾಗ ನೋಡಲಾಗದ ದೃಶ್ಯಗಳನ್ನು ನಿನ್ನ ಕನಸಿನಲ್ಲಿ ನನಗೆ ತೋರಿಸು. ನೀವು ಪ್ರತಿ ರಾತ್ರಿ ಈ ರೀತಿ ಬ್ರಹ್ಮಾಂಡದೊಂದಿಗೆ ಮಾತನಾಡಿದಾಗ ನಿಧಾನವಾಗಿ ನಿಮ್ಮ ಆತ್ಮವು ನಿಮ್ಮನ್ನು ಒಂದು ಹೊಸ ಪ್ರಪಂಚದ ದ್ವಾರಕ್ಕೆ ತಲುಪಿಸುತ್ತದೆ. ಮತ್ತು ನೆನಪಿಡಿ, ಕನಸು ಕೇವಲ ಒಂದು ಕಥೆಯಲ್ಲ. ಕನಸು ಎಂಬುದು ಆತ್ಮವು ಬ್ರಹ್ಮಾಂಡದೊಂದಿಗೆ ಮಾತನಾಡುವ ಮಾರ್ಗವಾಗಿದೆ. ಯಾವಾಗ ಆತ್ಮವು ಬ್ರಹ್ಮಾಂಡದೊಂದಿಗೆ ಸಂವಾದ ನಡೆಸಲು ಪ್ರಾರಂಭಿಸುತ್ತದೆಯೋ ಆಗ ವ್ಯಕ್ತಿಯ ವಿಧಿಯನ್ನು ಹಣೆಬರಹ ಬರೆಯುವುದು ನಿಂತು ಹೋಗುತ್ತದೆ. ಅವನು ಅದನ್ನು ಸ್ವತಃ ರೂಪಿಸಿಕೊಳ್ಳುತ್ತಾನೆ. ನಮ್ಮಲ್ಲಿ ಹೆಚ್ಚಿನವರು ವಿಧಿ ಮೊದಲೇ ನಿರ್ಧರಿಸಲ್ಪಟ್ಟಿದೆ. ನಮ್ಮ ಹಣೆಬರಹ ಮತ್ತು ಸಂದರ್ಭಗಳು ನಮ್ಮ ಕರ್ಮಗಳ ಫಲ ಎಂದು ನಂಬುತ್ತೇವೆ. ಆದರೆ ಇದು ಸಂಪೂರ್ಣವಾಗಿ ಸತ್ಯವಾಗಿದ್ದರೆ ಆತ್ಮಕ್ಕೆ ಬ್ರಹ್ಮಾಂಡದೊಂದಿಗೆ ಸಂವಾದ ನಡೆಸುವ ಶಕ್ತಿಯನ್ನು ಏಕೆ ನೀಡಲಾಗುತ್ತಿತ್ತು? ಸತ್ಯವೇನೆಂದರೆ, ಒಂದು ಆತ್ಮವು ಯಾವಾಗ ಬ್ರಹ್ಮಾಂಡದೊಂದಿಗೆ ಮಾತನಾಡಲು ಕಲಿಯುತ್ತದೆಯೋ ಆಗ ಅದು ಕರ್ಮಗಳ ಬಂಧನದಿಂದ ಮೇಲೆ ಏರತೊಡಗುತ್ತದೆ. ಅದು ತನ್ನ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡಬಲ್ಲದು, ಏಕೆಂದರೆ ಈಗ ಅದು ಕೇವಲ ಒಂದು ಶರೀರವಾಗಿ ಉಳಿಯುವುದಿಲ್ಲ, ಬದಲಾಗಿ ಶಕ್ತಿಯಾಗಿ ಮಾರ್ಪಡುತ್ತದೆ. ಬ್ರಹ್ಮಾಂಡದ ಲಯದೊಂದಿಗೆ ಬೆರೆತಿರುವ ಚಲಿಸುವ ಪ್ರಜ್ಞೆಯಾಗಿ ಬದಲಾಗುತ್ತದೆ. ನೀವು ಬ್ರಹ್ಮಾಂಡದ ಮಟ್ಟಕ್ಕೆ ಸಮನಾಗಿ ಬಂದಾಗ ಮಾತ್ರ ಅದು ನಿಮ್ಮನ್ನು ಆಲಿಸುತ್ತದೆ ಮತ್ತು ಆ ಸಾಮೀಪ್ಯವು ನಿಮಗೆ ಮೌನ, ಧ್ಯಾನ ಮತ್ತು ಪೂರ್ಣ ಸಮರ್ಪಣೆಯಿಂದ ಲಭಿಸುತ್ತದೆ. ನೀವು ಆ ಮಟ್ಟವನ್ನು ತಲುಪಿದಾಗ ನಿಮ್ಮ ಜೀವನದ ಕಥೆಯನ್ನು ನೀವೇ ಬರೆಯಲಾರಂಭಿಸುತ್ತೀರಿ. ಪರಮಹಂಸ ಯೋಗಾನಂದರು ಒಮ್ಮೆ ಹೇಳಿದ್ದರು, ಯಾರು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಒಮ್ಮೆ ಸಂಪರ್ಕವನ್ನು ಸಾಧಿಸುತ್ತಾರೋ ಅವರಿಗೆ ಅಸಾಧ್ಯ ಎಂಬ ಪದವೇ ಇರುವುದಿಲ್ಲ. ಈಗ ಕಲ್ಪಿಸಿಕೊಳ್ಳಿ, ಇದು ರಾತ್ರಿಯ ಸಮಯ. ನೀವು ಹಾಸಿಗೆಯ ಮೇಲಿದ್ದೀರಿ, ಕಣ್ಣುಗಳು ಮುಚ್ಚಿವೆ, ಆದರೆ ಮನಸ್ಸು ಸಂಪೂರ್ಣವಾಗಿ ಜಾಗೃತವಾಗಿದೆ. ನೀವು ಕೇವಲ ನಿಮ್ಮ ಉಸಿರಾಟವನ್ನು ಮಾತ್ರ ಕೇಳಿಸಿಕೊಳ್ಳುತ್ತಿದ್ದೀರಿ ಮತ್ತು ಒಳಗಡೆ ಒಂದು ಕಂಪನವು ಅನುಭವಕ್ಕೆ ಬರುತ್ತಿದೆ. ಯಾವುದೋ ಒಂದು ಅತ್ಯಂತ ಆಳವಾದ ಚೇತನವು ನಿಮ್ಮೊಂದಿಗೆ ಮಾತನಾಡುತ್ತಿರುವಂತೆ ಭಾಸವಾಗುತ್ತಿದೆ. ನೀವು ಅದಕ್ಕೆ ಹೇಳುತ್ತೀರಿ, ನಾನು ಇದುವರೆಗೆ ಬದುಕುತ್ತಾ ಬಂದ ಜೀವನಕ್ಕಿಂತ ಮೇಲೇಳಲು ಬಯಸುತ್ತೇನೆ. ಬ್ರಹ್ಮಾಂಡವೇ, ನನಗೆ ನನ್ನ ನಿಜವಾದ ಶಕ್ತಿಯನ್ನು ನೀಡು. ನನ್ನ ವಿಧಿಯನ್ನು ಮೀರಿದ ಆ ದಾರಿಯನ್ನು ನನಗೆ ತೋರಿಸು. ಈ ಶಬ್ದಗಳು ಆತ್ಮದಿಂದ ಹೊರಬಂದಾಗ ಬ್ರಹ್ಮಾಂಡವು ಅವುಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ, ಏಕೆಂದರೆ ಆಗ ನೀವು ಕೇವಲ ಕೇಳುತ್ತಿರುವುದಿಲ್ಲ, ನೀವು ಆತ್ಮದ ಆಳದಿಂದ ಪ್ರಾರ್ಥಿಸುತ್ತಿರುತ್ತೀರಿ. ಇಂತಹ ಕ್ಷಣಗಳಲ್ಲಿ ಬ್ರಹ್ಮಾಂಡವು ಉತ್ತರಿಸುತ್ತದೆ. ಕೆಲವೊಮ್ಮೆ ನಿಮ್ಮ ಆಲೋಚನೆಗಳನ್ನು ಬದಲಿಸುವ ಮೂಲಕ, ಕೆಲವೊಮ್ಮೆ ಯಾರೋ ಒಬ್ಬ ವ್ಯಕ್ತಿಯನ್ನು ಕಳುಹಿಸುವ ಮೂಲಕ, ಅಥವಾ ಕೆಲವೊಮ್ಮೆ ನಿಮ್ಮನ್ನು ಬೆಚ್ಚಿಬಿಡಿಸುವಂತಹ ಪರಿಸ್ಥಿತಿಗೆ ತಳ್ಳುವ ಮೂಲಕ. ಇದೆಲ್ಲವೂ ಇದ್ದಕ್ಕಿದ್ದಂತೆ ಏಕೆ ಸಂಭವಿಸಿತು ಎಂದು ನೀವು ಯೋಚಿಸುತ್ತೀರಿ, ಆದರೆ ಅದು ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ. ಅದು ಬ್ರಹ್ಮಾಂಡದ ಉತ್ತರವಾಗಿರುತ್ತದೆ. ಒಬ್ಬ ಸಾಧಕನ ಕಥೆಯಿದೆ. ಅವನು ಪ್ರತಿ ರಾತ್ರಿ ಮಲಗುವ ಮುನ್ನ ಬ್ರಹ್ಮಾಂಡದ ಬಳಿ ಕೇವಲ ಒಂದು ಮಾತನ್ನು ಹೇಳುತ್ತಿದ್ದನು, ನನ್ನನ್ನು ಬದಲಿಸಿಬಿಡು. ನಾನು ನಿಜವಾಗಿಯೂ ಯಾರೋ, ನನ್ನನ್ನು ಅದೇ ಆಗಿ ರೂಪಿಸು. ಕೆಲವೇ ತಿಂಗಳುಗಳಲ್ಲಿ ಅವನ ಜೀವನದಲ್ಲಿ ಅವನ ಕಲ್ಪನೆಗೂ ಮೀರಿದ ಬದಲಾವಣೆಗಳು ಬಂದವು. ಅವನ ಕೆಲಸ ಹೋಯಿತು, ನಗರ ಬದಲಾಯಿತು, ಜನರು ಬದಲಾದರು. ಆದರೆ ನಂತರ ಅವನ ಸಾಧನೆಯು ಗಾಢವಾಗುತ್ತಾ ಹೋಯಿತು ಮತ್ತು ಕ್ರಮೇಣ ಆ ವ್ಯಕ್ತಿ ಎಲ್ಲರಿಗೂ ಸ್ಫೂರ್ತಿಯಾದನು. ಏಕೆ? ಯಾಕೆಂದರೆ ಅವನು ತನ್ನ ಅದೃಷ್ಟವನ್ನು ತಾನೇ ರೂಪಿಸಿಕೊಳ್ಳಲು ಪ್ರಾರಂಭಿಸಿದ್ದನು ಮತ್ತು ಇದು ಕೇವಲ ಅವನಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇದು ನಿಮಗೂ ಅಷ್ಟೇ ನಿಜವಾಗಿದೆ. ನೀವು ಸಹ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವುದನ್ನು ಕಲಿತರೆ ಈ ಬ್ರಹ್ಮಾಂಡದೊಂದಿಗೆ ಸೇರಿ ನಿಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳಬಹುದು. ನಿಮ್ಮ ಉಸಿರಾಟದ ವೇಗವನ್ನು ಬ್ರಹ್ಮಾಂಡದ ಲಯದೊಂದಿಗೆ ಜೋಡಿಸಿ ಮತ್ತು ಮಲಗುವ ಮುನ್ನ ನಿಮ್ಮ ಕೊನೆಯ ಭಾವನೆಯನ್ನು ಸಂಪೂರ್ಣವಾಗಿ ಪವಿತ್ರಗೊಳಿಸಿ. ಈಗ ನಾನು ನಿಮಗೆ ಒಂದು ವಿಶೇಷ ಅಭ್ಯಾಸವನ್ನು ತಿಳಿಸುತ್ತೇನೆ. ಅದನ್ನು ಭಾಗ್ಯ ಸಂಕಲ್ಪ ಧ್ಯಾನ ಎಂದು ಕರೆಯಲಾಗುತ್ತದೆ. ಇದನ್ನು ಪ್ರತಿದಿನ ಮಲಗುವ 5 ನಿಮಿಷಗಳ ಮೊದಲು ಹಾಸಿಗೆಯ ಮೇಲೆ ಕಣ್ಣು ಮುಚ್ಚಿ ಕುಳಿತು ಅಥವಾ ಮಲಗಿ ಅಭ್ಯಾಸ ಮಾಡಿ. ನಿಧಾನವಾಗಿ ಉಸಿರಾಡಿ ಮತ್ತು ಪ್ರತಿ ಉಸಿರಿನೊಂದಿಗೆ ನಿಮ್ಮ ಹಳೆಯ ಗುರುತು ಅಳಿಯುತ್ತಿದೆ ಎಂದು ಅನುಭವಿಸಿ. ಈಗ ಮನಸ್ಸಿನಲ್ಲಿ ಕೇವಲ ಒಂದು ವಾಕ್ಯವನ್ನು ಪುನರಾವರ್ತಿಸಿ, ನಾನು ನನ್ನ ಅದೃಷ್ಟವನ್ನು ಬ್ರಹ್ಮಾಂಡದೊಂದಿಗೆ ಸೇರಿ ರಚಿಸುತ್ತಿದ್ದೇನೆ. ನಾನು ಯಾವುದಕ್ಕಾಗಿ ಜನ್ಮ ತಾಳಿದ್ದೇನೋ ಅದೇ ಆಗುತ್ತಿದ್ದೇನೆ. ಪ್ರತಿ ಬಾರಿ ಈ ವಾಕ್ಯವನ್ನು ಹೇಳುವಾಗ
ಬ್ರಹ್ಮಾಂಡವು ನಿಮ್ಮ ಸುತ್ತಲೂ ಶಕ್ತಿಯ ರೂಪದಲ್ಲಿ ಹರಿಯುತ್ತಿದೆಯೆಂದು ಅನುಭವಿಸಿ. ನಂತರ ಸ್ವಲ್ಪ ಸಮಯ ಮೌನವಾಗಿರಿ ಮತ್ತು ಆ ಶಕ್ತಿಯನ್ನು ಕೇವಲ ಅನುಭವಿಸಿ. ಈ ಅಭ್ಯಾಸವು ಚಿಕ್ಕದಾಗಿರಬಹುದು, ಆದರೆ ಇದರ ಪ್ರಭಾವವು ಬಹಳ ಆಳವಾಗಿದೆ. ನೀವು ಇದನ್ನು ನಿಯಮಿತವಾಗಿ ಮಾಡಿದರೆ ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ನಿರ್ಧಾರಗಳು ಬದಲಾಗುವುದನ್ನು ನೀವು ಗಮನಿಸುವಿರಿ. ನೀವು ನಿಮ್ಮ ಅದೃಷ್ಟವನ್ನು ಸ್ವತಃ ರೂಪಿಸಲು ಪ್ರಾರಂಭಿಸಿದ್ದೀರಿ ಎಂಬುದಕ್ಕೆ ಇದೇ ಮೊದಲ ಸಂಕೇತವಾಗಿದೆ. ನೆನಪಿಡಿ, ಬ್ರಹ್ಮಾಂಡವು ಪವಾಡಗಳನ್ನು ಮಾಡುವುದಿಲ್ಲ. ಅದು ಕೇವಲ ನಿಮ್ಮ ಶಕ್ತಿಯನ್ನು ನಿಮ್ಗೆ ನೆನಪಿಸುತ್ತದೆ. ಯಾವಾಗ ಒಬ್ಬ ವ್ಯಕ್ತಿಯು ಬ್ರಹ್ಮಾಂಡದ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೋ, ಆಗ ಅವನು ಯಾವುದೇ ಬಾಹ್ಯ ಬೆಂಬಲವಿಲ್ಲದೆ ತನ್ನ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಏಕೆಂದರೆ ಆಗ ಅವನು ಯಾವುದೇ ಗುರುಗಳ ಮೇಲೆ, ಸಂದರ್ಭಗಳ ಮೇಲೆ ಅಥವಾ ಯಾವುದೇ ಪವಾಡದ ಮೇಲೆ ಅವಲಂಬಿತನಾಗಿರುವುದಿಲ್ಲ. ವಾಸ್ತವವಾಗಿ, ನಾವು ಬ್ರಹ್ಮಾಂಡವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಈ ಇಡೀ ಬ್ರಹ್ಮಾಂಡವು ನಮ್ಮ ಪ್ರಜ್ಞೆಯೊಂದಿಗೆ ಸಂಪರ್ಕ ಹೊಂದಿದೆ ಎಂಬ ಅರಿವು ನಮಗಾಗುತ್ತದೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದು ಬ್ರಹ್ಮಾಂಡದಲ್ಲಿ ಅಲೆಗಳಂತೆ ಹರಡುತ್ತದೆ ಮತ್ತು ಅದೇ ಶಕ್ತಿಯು ಮರಳಿ ಬಂದು ನಮ್ಮ ಜೀವನದ ಪರಿಸ್ಥಿತಿಗಳಾಗಿ ಬದಲಾಗುತ್ತದೆ. ಇದು ವಿಜ್ಞಾನವೂ ಹೌದು ಮತ್ತು ಧ್ಯಾನವೂ ಹೌದು. ಈಗ ಯೋಚಿಸಿ, ಪ್ರತಿ ರಾತ್ರಿ ಮಲಗುವ ಮುನ್ನ ನೀವು ಕೇವಲ ನಿಮ್ಮ ಜೀವನದ ಸಮಸ್ಯೆಗಳ ಬಗ್ಗೆ ಯೋಚಿಸಿದರೆ, ನೀವು ಬ್ರಹ್ಮಾಂಡಕ್ಕೆ ಅಂತಹ ಸಂದೇಶವನ್ನೇ ಕಳುಹಿಸುತ್ತೀರಿ: ನಾನು ಸಂತ್ರಸ್ತ, ನನಗೆ ಸಹಾಯ ಬೇಕು, ನನ್ನ ಹತ್ತಿರ ಏನೂ ಇಲ್ಲ. ಆಗ ಬ್ರಹ್ಮಾಂಡವು ಅದೇ ಕೊರತೆಯನ್ನು, ಅಸಹಾಯಕತೆಯನ್ನು ಮತ್ತು ಗೊಂದಲಗಳನ್ನೇ ಮರಳಿ ನೀಡುತ್ತದೆ. ಆದರೆ ನೀವು ಅದೇ ಸಮಯವನ್ನು ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಹೊಂದಲು ಬಳಸಿಕೊಂಡರೆ, ನೀವು ಅದಕ್ಕೆ ನಂಬಿಕೆಯ ಹೊಸ ಭಾಷೆಯಲ್ಲಿ ಮಾತನಾಡಲು ಕಲಿಸುತ್ತೀರಿ. ನಾನು ಅಸೀಮನೆಂದು ನನಗೆ ತಿಳಿದಿದೆ. ಇಡೀ ಜಗತ್ತನ್ನೇ ಬದಲಿಸಬಲ್ಲ ಆ ಶಕ್ತಿಯು ನನ್ನೊಳಗೆ ನನಗೆ ದೊರೆಯುತ್ತಿದೆ. ನನಗೆ ಮಾರ್ಗದರ್ಶನ ಸಿಗುತ್ತದೆ ಎಂದು ನಾನು ನಂಬುತ್ತೇನೆ. ಬದಲಾವಣೆ ಆರಂಭವಾಗುವ ಬಿಂದುವೇ ಇದು. ಪರಮಹಂಸ ಯೋಗಾನಂದರು ಹೇಳಿದ್ದರು, ಮನುಷ್ಯನಿಗೆ ತನ್ನ ಆಲೋಚನೆಗಳ ಶಕ್ತಿಯ ಅರಿವಿಲ್ಲ. ಇಲ್ಲದಿದ್ದರೆ ಅವನು ಪ್ರತಿದಿನ ತನ್ನ ಜೀವನದ ಪವಾಡವನ್ನು ಸೃಷ್ಟಿಸಬಲ್ಲನು. ಅಮೆರಿಕಾದಲ್ಲಿ ಒಂದು ಕುತೂಹಲಕಾರಿ ಪ್ರಯೋಗ ನಡೆಯಿತು. ಕೆಲವು ಜನರು 1 ತಿಂಗಳ ಕಾಲ ಪ್ರತಿ ರಾತ್ರಿ ಮಲಗುವ ಮುನ್ನ 5 ನಿಮಿಷಗಳ ಕಾಲ ಕೇವಲ ನಾನು ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಹೊಂದಿದ್ದೇನೆ ಮತ್ತು ನನಗೆ ಎಲ್ಲಾ ದಿಕ್ಕುಗಳಿಂದಲೂ ಸಹಕಾರ ಸಿಗುತ್ತಿದೆ ಎಂದು ಯೋಚಿಸಬೇಕಾಗಿತ್ತು. ಬೇರೆ ಯಾವುದೇ ಬದಲಾವಣೆ ಮಾಡಬೇಕಾಗಿರಲಿಲ್ಲ. ಆದರೆ ಕೇವಲ 1 ತಿಂಗಳೊಳಗೆ ಅವರ ಜೀವನದಲ್ಲಿ ಅವರು ಎಂದು ಕಲ್ಪಿಸದಂತಹ ಅವಕಾಶಗಳು ಬಂದವು. ಹೊಸ ಉದ್ಯೋಗಗಳು, ಹಳೆಯ ಸಂಬಂಧಗಳಲ್ಲಿ ಸುಧಾರಣೆ, ಮಾನಸಿಕ ಶಾಂತಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮೊಳಗೆ ಅಚಲವಾದ ನಂಬಿಕೆಯ ಜನ್ಮವಾಯಿತು. ಬ್ರಹ್ಮಾಂಡದವರೆಗೂ ತಲುಪುತ್ತಿದ್ದ ಆ ಕಂಪನಗಳಲ್ಲಿ ಮಾತ್ರ ಅಂತಹದ್ದೇನೂ ಬದಲಾಗಿತ್ತು. ಬ್ರಹ್ಮಾಂಡವು ಶಬ್ದಗಳ ಮೂಲಕವಲ್ಲ, ಬದಲಾಗಿ ಭಾವನೆಯ ತೀವ್ರತೆಯ ಮೂಲಕ ಸಂವಹನ ನಡೆಸುತ್ತದೆ ಎಂಬುದು ಈಗ ತಿಳಿಯುವುದು ಅವಶ್ಯಕವಾಗಿದೆ. ಆದ್ದರಿಂದ ನೀವು ಕೇವಲ ಮಾತನಾಡುತ್ತಾ ಒಳಗಿನಿಂದ ಭಯಪಡುತ್ತಿದ್ದರೆ ನಿಮ್ಮ ಸಂದೇಶವು ದುರ್ಬಲವಾಗಿರುತ್ತದೆ. ಆದರೆ ನೀವು ಭಾವನೆಗಳಿಂದ ತುಂಬಿ, ಎಲ್ಲವೂ ನನ್ನ ಪರವಾಗಿಯೇ ನಡೆಯುತ್ತಿದೆ ಎಂದು ನನಗೆ ಪೂರ್ಣ ನಂಬಿಕೆಯಿದೆ ಎಂದು ಹೇಳಿದರೆ, ಬ್ರಹ್ಮಾಂಡವು ಅದನ್ನು ಒಂದು ಆಜ್ಞೆಯಂತೆ ಸ್ವೀಕರಿಸುತ್ತದೆ. ಆದ್ದರಿಂದ ಅಭ್ಯಾಸ ಮಾಡುವುದು ಬಹಳ ಮುಖ್ಯ. ಈಗ ನಾನು ನಿಮಗೆ ಬ್ರಹ್ಮಾಂಡದೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕಿಸುವ ಒಂದು ಅಭ್ಯಾಸವನ್ನು ಹೇಳುತ್ತೇನೆ. ಇದನ್ನು ಶ್ರದ್ಧೆಯ ಕಂಪನದ ರಾತ್ರಿ ಧ್ಯಾನ ಎಂದು ಕರೆಯಲಾಗುತ್ತದೆ. ರಾತ್ರಿ ಮಲಗುವ ಮುನ್ನ ಇದನ್ನು ಮಾಡಿ. ಹಾಸಿಗೆಯ ಮೇಲೆ ನೇರವಾಗಿ ಮಲಗಿ, ಕಣ್ಣುಗಳನ್ನು ಮುಚ್ಚಿ, 2 ಅಂಗೈಗಳನ್ನು ತೆರೆದಿಡಿ. 3 ಬಾರಿ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಂತರ ನಿಮ್ಮ ಗಮನವನ್ನು ಕೇವಲ ಹೃದಯ ಕೇಂದ್ರದ ಮೇಲೆ ಕೇಂದ್ರೀಕರಿಸಿ. ಈಗ ಮನಸ್ಸಿನಲ್ಲಿ ಹೀಗೆ ಹೇಳಿ: ಹೇ ಬ್ರಹ್ಮಾಂಡವೇ, ನಾನು ನಿನ್ನೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದೇನೆ. ನನ್ನನ್ನು ನಿನ್ನವನನ್ನಾಗಿ ಮಾಡಿಕೋ. ನನ್ನ ಶಕ್ತಿಯನ್ನು ನಿನ್ನ ಕಂಪನದೊಂದಿಗೆ ವಿಲೀನಗೊಳಿಸು. ಯಾವುದು ನನಗಿದೆಯೋ ಅದನ್ನು ನನಗೆ ನೀಡು. ಯಾವುದು ನನಗಲ್ಲವೋ ಅದನ್ನು ನನ್ನಿಂದ ದೂರ ಮಾಡು. ಇದನ್ನು ಹೇಳಿದ ನಂತರ ನಿಮ್ಮ ಸುತ್ತಲೂ ಯಾವುದೋ ಒಂದು ಶಕ್ತಿಯನ್ನು ಅನುಭವಿಸುತ್ತಿರುವಂತೆ ಕೇವಲ ಭಾವಿಸಿ. ನಂತರ 1 ನಿಮಿಷ ಮೌನವಾಗಿದ್ದು ಆ ಶಕ್ತಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ನೀವು ಇದನ್ನು ಪೂರ್ಣ ಶ್ರದ್ಧೆ ಮತ್ತು ಭಾವನೆಯೊಂದಿಗೆ ಮಾಡಿದರೆ
ಈ ಅಭ್ಯಾಸದ ಪರಿಣಾಮವು ಮೊದಲ ದಿನದಿಂದಲೇ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಈ ಅಭ್ಯಾಸವು ನಿಮ್ಮ ಅಭ್ಯಾಸವಾದಾಗ ನಿಮ್ಮ ಜೀವನದ ಸನ್ನಿವೇಶಗಳು ಬದಲಾಗುತ್ತಿರುವುದನ್ನು ನೀವು ಗಮನಿಸುವಿರಿ. ಅಚಾನಕ್ಕಾಗಿ ನೀವು ಅಂತಹ ವ್ಯಕ್ತಿಗಳನ್ನು ಭೇಟಿಯಾಗುತ್ತೀರಿ ಯಾರು ನಿಮಗೆ ಸಹಾಯ ಮಾಡುತ್ತಾರೋ. ದಾರಿಗಳು ತಾವಾಗಿಯೇ ನಿರ್ಮಾಣವಾಗತೊಡಗುತ್ತವೆ, ಏಕೆಂದರೆ ಆಗ ನೀವು ಬ್ರಹ್ಮಾಂಡದೊಂದಿಗೆ ನಿಮ್ಮದೇ ಮಟ್ಟದಲ್ಲಿ ಸಂವಾದ ನಡೆಸುತ್ತಿರುತ್ತೀರಿ. ಪ್ರೇಕ್ಷಕರೇ, ನೀವು ಈ ಸ್ಥಿತಿಗೆ ಬಂದಾಗ ಕೇವಲ ಇಚ್ಛೆಯೊಂದೇ ಸಾಕಾಗುವುದಿಲ್ಲ ಎಂಬುದು ನಿಮ್ಗೆ ಆಶ್ಚರ್ಯವನ್ನುಂಟು ಮಾಡಬಹುದು. ನಿಮ್ಮ ಮೌನವೇ ಬ್ರಹ್ಮಾಂಡಕ್ಕೆ ಅತ್ಯಂತ ಸ್ಪಷ್ಟವಾದ ನಿರ್ದೇಶನವಾಗಿ ಪರಿಣಮಿಸುತ್ತದೆ. ಈಗ ಒಂದು ಆಳವಾದ ವಿಷಯವನ್ನು ಅರ್ಥಮಾಡಿಕೊಳ್ಳಿ. ನೀವು ಯಾವಾಗ ರಾತ್ರಿ ಸಾಧನೆ ಮಾಡುತ್ತೀರೋ ಆಗ ನಿಮ್ಮ ಸುಪ್ತ ಮನಸ್ಸು ಸಕ್ರಿಯವಾಗಿರುತ್ತದೆ ಮತ್ತು ಅದು ಪ್ರತಿಯೊಂದು ವಿಷಯವನ್ನು ಬ್ರಹ್ಮಾಂಡಕ್ಕೆ ತಲುಪಿಸುತ್ತದೆ. ಆದ್ದರಿಂದ ರಾತ್ರಿಯ ಕೊನೆಯ ಆಲೋಚನೆಯೇ ನಿಮ್ಮ ಭಾಗ್ಯವಾಗುತ್ತದೆ. ಯಾರು ಇದನ್ನು ಅರ್ಥಮಾಡಿಕೊಳ್ಳುತ್ತಾರೋ ಅವರು ತಮ್ಮ ಭಾಗ್ಯವನ್ನು ತಾವೇ ಬರೆಯತೊಡಗುತ್ತಾರೆ ಮತ್ತು ಇದೇ ಬ್ರಹ್ಮಾಂಡದೊಂದಿಗೆ ಬದುಕುವ ಮೊದಲ ಹೆಜ್ಜೆ. ಯಾವ ಕ್ಷಣದಲ್ಲಿ ವ್ಯಕ್ತಿಯು ತನ್ನ ಚೇತನವನ್ನು ಬ್ರಹ್ಮಾಂಡದ ಕಂಪನದೊಂದಿಗೆ ಬೆರೆಸಲು ಪ್ರಾರಂಭಿಸುತ್ತಾನೋ ಆ ಕ್ಷಣದಲ್ಲಿ ಅವನ ಮಿತಿಗಳು ಒಡೆಯತೊಡಗುತ್ತವೆ, ಏಕೆಂದರೆ ಅದೇ ಕ್ಷಣದಲ್ಲಿ ವ್ಯಕ್ತಿಯು ಆತ್ಮವಾಗುತ್ತಾನೆ. ಶರೀರ, ಹೆಸರು ಮತ್ತು ಗುರುತು ಕೇವಲ ಉಡುಪಿನಂತೆ ಉಳಿಯುತ್ತವೆ. ಈ ಕಂಪನವು ಆಳವಾಗುತ್ತಿದ್ದಂತೆ ನಮ್ಮೊಳಗೆ ಸಾಧಾರಣ ಕಣ್ಣುಗಳಿಗೆ ಕಾಣಿಸದ ಆ ದೃಷ್ಟಿ ಜಾಗೃತವಾಗುತ್ತದೆ. ಇದು ಯಾವುದೇ ಕಾಲ್ಪನಿಕ ಪ್ರಪಂಚವಲ್ಲ, ಬದಲಾಗಿ ಅನೇಕ ಸಂತರು ಅನುಭವಿಸಿದ ಒಂದು ಗಹನವಾದ ಸತ್ಯವಾಗಿದೆ. ಪರಮಹಂಸ ಯೋಗಾನಂದರು ಹೇಳುತ್ತಿದ್ದರು, ಯಾವಾಗ ವ್ಯಕ್ತಿಯು ಧ್ಯಾನದ ಸ್ಥಿತಿಯಲ್ಲಿ ಸ್ಥಿರವಾಗುತ್ತಾನೋ ಆಗ ಅವನು ಕೇವಲ ಶಾಂತಿಯನ್ನು ಮಾತ್ರ ಪಡೆಯುವುದಿಲ್ಲ, ಅವನು ಬ್ರಹ್ಮಾಂಡದ ಪ್ರಜ್ಞೆಯನ್ನು ಅನುಭವಿಸುತ್ತಾನೆ. ಈಗ ಪ್ರಶ್ನೆ ಏನೆಂದರೆ, ಈ ಅನುಭವವು ಕೇವಲ ಕೆಲವು ವಿಶೇಷ ವ್ಯಕ್ತಿಗಳಿಗೆ ಮಾತ್ರವೇ? ಇಲ್ಲ, ಇದು ನಿಮಗೂ ಸಹ ಸಾಧ್ಯವಿದೆ. ಆದರೆ ಅದಕ್ಕಾಗಿ ಪೂರ್ಣ ಸಮರ್ಪಣೆ ಮತ್ತು ಅಭ್ಯಾಸ ಅತ್ಯಗತ್ಯ. ಈಗ ನಾನು ನಿಮ್ಗೆ ಅಂತಹ ಒಂದು ರಹಸ್ಯವನ್ನು ಹೇಳಲಿದ್ದೇನೆ. ಅದನ್ನು ನೀವು ಬಹುಶಃ ಎಂದಿಗೂ ಕೇಳಿರಲಿಕ್ಕಿಲ್ಲ. ನೀವು ರಾತ್ರಿ ಮಲಗಿದಾಗ ನಿಮ್ಮ ದೇಹವು ನಿಷ್ಕ್ರಿಯವಾಗಿರುತ್ತದೆ, ಆದರೆ ನಿಮ್ಮ ಚೇತನ ಮನಸ್ಸು ಮತ್ತು ಸುಪ್ತ ಮನಸ್ಸು ಸಕ್ರಿಯವಾಗಿರುತ್ತವೆ ಮತ್ತು ಇದೇ ಸಮಯದಲ್ಲೇ ನೀವು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಅತ್ಯಂತ ಆಳವಾಗಿ ಸಂಪರ್ಕ ಹೊಂದಲು ಸಾಧ್ಯವಾಗುತ್ತದೆ. ಆದರೆ ಹೇಗೆ? ಇದಕ್ಕಾಗಿ ಒಂದು ವಿಶೇಷ ರಾತ್ರಿ ಸಾಧನೆಯಿದೆ. ಇದನ್ನು ಕೇವಲ ಮೌನದಲ್ಲಿ ಮಾಡಬೇಕಾಗುತ್ತದೆ. ಇದನ್ನು ಬ್ರಹ್ಮನಾಥ ಪ್ರವೇಶ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಶಬ್ದಗಳಿರುವುದಿಲ್ಲ, ಕೇವಲ ಕಂಪನಗಳಿರುತ್ತವೆ. ಈ ಸಾಧನೆಯನ್ನು ಮಾಡಲು ಮಲಗುವ ಮುನ್ನ ಕೆಲವು ನಿಮಿಷಗಳ ಕಾಲ ನೀವು ಕೇವಲ ಒಂದು ಕೆಲಸವನ್ನು ಮಾಡಬೇಕು. ನಿಮ್ಮ ದೇಹಕ್ಕಿಂತ ಮೀರಿದ ಚೇತನವನ್ನು ಅನುಭವಿಸುವುದು. ಹಾಸಿಗೆಯ ಮೇಲೆ ಮಲಗುವಾಗ ನೀವು ಹೀಗೆ ಅನುಭವಿಸಿ, ನಾನು ಕೇವಲ ದೇಹವಲ್ಲ, ನಾನು ಶಕ್ತಿ. ಈ ದೇಹವು ಕೇವಲ ಒಂದು ತಾತ್ಕಾಲಿಕ ವಸ್ತ್ರವಾಗಿದೆ. ನಿಜವಾಗಿ ನಾನು ಅಸೀಮ ಶಕ್ತಿಯ ಕೇಂದ್ರವಾಗಿದ್ದೇನೆ. ನೀವು ಇದನ್ನು ಅನುಭವಿಸುತ್ತಿದ್ದಂತೆಯೇ ನಿಮ್ಮ ಮನಸ್ಸು ನಿಮ್ಮನ್ನು ಬ್ರಹ್ಮಾಂಡದೊಂದಿಗೆ ಜೋಡಿಸುವ ಒಂದು ಅದೃಶ್ಯ ಬಾಗಿಲನ್ನು ತೆರೆಯುತ್ತದೆ. ನಂತರ ನೀವು ಕೇವಲ ನಿಮ್ಮ ಆಲೋಚನೆಗಳಿಂದ ಮಾತ್ರವಲ್ಲ, ನಿಮ್ಮ ಮೌನದಿಂದಲೂ ಬ್ರಹ್ಮಾಂಡಕ್ಕೆ ಸಂದೇಶಗಳನ್ನು ಕಳುಹಿಸಲು ಪ್ರಾರಂಭಿಸುತ್ತೀರಿ ಮತ್ತು ಇದೇ ಬ್ರಹ್ಮಾಂಡವು ಅತ್ಯಂತ ವೇಗವಾಗಿ ಕೇಳಿಸಿಕೊಳ್ಳುವ ಭಾಷೆಯಾಗಿದೆ. ಮೌನದ ಭಾಷೆ. ನೀವು ಯಾವುದೇ ಶಬ್ದಗಳನ್ನು ಮಾತನಾಡುವುದಿಲ್ಲ, ಆದರೂ ಬ್ರಹ್ಮಾಂಡವು ಎಲ್ಲವನ್ನೂ ಅರ್ಥಮಾಡಿಕೊಳ್ಳುತ್ತದೆ. ಈಗ ನಾನು ನಿಮಗೆ ಒಂದು ಆಸಕ್ತಿದಾಯಕ ಮತ್ತು ಸತ್ಯವಾದ ಉದಾಹರಣೆಯನ್ನು ಹೇಳುತ್ತೇನೆ. ಜೀವನದಲ್ಲಿ ಅತ್ಯಂತ ದುಃಖಿತನಾಗಿದ್ದ ಒಬ್ಬ ಸಾಧಕನು ಪ್ರತಿ ರಾತ್ರಿ ಕೇವಲ 3 ನಿಮಿಷಗಳ ಕಾಲ ಒಂದು ಅಭ್ಯಾಸವನ್ನು ಮಾಡಿದನು. ತಾನು ಒಂದು ಪ್ರಕಾಶಮಾನವಾದ ಶಕ್ತಿಯಾಗಿದ್ದು ನಿಧಾನವಾಗಿ ಬ್ರಹ್ಮಾಂಡದ ಬೆಳಕಿನಲ್ಲಿ ವಿಲೀನವಾಗುತ್ತಿದ್ದೇನೆ ಎಂದು ಅವನು ಕಲ್ಪಿಸಿಕೊಳ್ಳುತ್ತಿದ್ದನು. ಅವನು ಯಾವುದೇ ಆಸೆಯನ್ನು ಕೇಳಲಿಲ್ಲ, ಯಾವುದೇ ಪ್ರಾರ್ಥನೆಯನ್ನು ಮಾಡಲಿಲ್ಲ. ಕೇವಲ ತನ್ನನ್ನು ಬ್ರಹ್ಮಾಂಡದೊಂದಿಗೆ ಒಂದಾಗುತ್ತಿರುವುದನ್ನು ಅನುಭವಿಸಿದನು. ಕೇವಲ 11 ದಿನಗಳ ನಂತರ ಅವನ ಜೀವನವು ಸಂಪೂರ್ಣವಾಗಿ ಬದಲಾಯಿತು. ಅವನ ಹಳೆಯ ಒತ್ತಡ, ಭಯ ಮತ್ತು ಗೊಂದಲಗಳೆಲ್ಲವೂ ಮರೆಯಾಗತೊಡಗಿದವು. ಅವನು ಕೇವಲ ಶಾಂತಿಯಲ್ಲಿದ್ದನು, ಆದರೆ ಈ ಶಾಂತಿಯೇ ಅವನ ಶಕ್ತಿಯಾಯಿತು. ಏಕೆಂದರೆ ನೀವು ಯಾವಾಗ ಶಾಂತಿಯಲ್ಲಿ ನೆಲೆಸುತ್ತೀರೋ ಆಗ ಬ್ರಹ್ಮಾಂಡವು ನಿಮ್ಮ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಸ್ನೇಹಿತರೆ, ಒಂದು ಮಾತನ್ನು ಯಾವಾಗಲೂ ನೆನಪಿಡಿ,
ಬ್ರಹ್ಮಾಂಡವು ಎಂದಿಗೂ ನಿಮ್ಮ ಮಾತುಗಳಿಂದ ಪ್ರಭಾವಿತವಾಗುವುದಿಲ್ಲ. ಅದು ನಿಮ್ಮ ಸ್ಥಿತಿಯಿಂದ ಪ್ರಭಾವಿತವಾಗುತ್ತದೆ. ಆದ್ದರಿಂದ ನೀವು ಏನನ್ನಾದರೂ ಪಡೆಯಲು ಮಾತ್ರ ಈ ಸಾಧನೆಯನ್ನು ಮಾಡಿದರೆ, ನೀವು ನನ್ನ ಬಳಿ ಇಲ್ಲ ಎಂಬ ಸಂದೇಶವನ್ನು ಕಳುಹಿಸುತ್ತೀರಿ ಮತ್ತು ಬ್ರಹ್ಮಾಂಡವು ಅದೇ ಅಭಾವವನ್ನೇ ನಿಮಗೆ ಮರಳಿ ನೀಡುತ್ತದೆ. ಆದರೆ ನೀವು ನನಗೆ ಏನೂ ಬೇಡ, ನಾನು ಸ್ವಯಂಪೂರ್ಣ ಎಂಬ ಭಾವನೆಯಿಂದ ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಹೊಂದಿದರೆ, ಬ್ರಹ್ಮಾಂಡವು ನಿಮಗೆ ಇನ್ನೂ ಹೆಚ್ಚಿನದನ್ನು ನೀಡಲು ಪ್ರಾರಂಭಿಸುತ್ತದೆ. ಇದು ವ್ಯತಿರಿಕ್ತವಾಗಿ ಕಂಡರೂ ಇದೇ ಬ್ರಹ್ಮಾಂಡದ ರಹಸ್ಯವಾಗಿದೆ. ನೀವು ಬ್ರಹ್ಮನಾದದ ಸ್ಥಿತಿಗೆ ಬರುತ್ತಿದ್ದಂತೆ ನಿಮ್ಮ ಮುಖವು ಬದಲಾಗತೊಡಗುತ್ತದೆ. ನಿಮ್ಮ ಉಪಸ್ಥಿತಿಯಲ್ಲಿನ ಕಂಪನಗಳು ಬದಲಾಗುತ್ತವೆ ಮತ್ತು ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಯಾವುದೇ ಕಾರಣವಿಲ್ಲದೆ ನಿಮ್ಮ ಮಾತುಗಳು ಪ್ರಭಾವಶಾಲಿಯಾಗುತ್ತವೆ, ಏಕೆಂದರೆ ಅವು ನಿಮ್ಮ ಒಳಗಿನಿಂದ ಬರುತ್ತವೆ. ಈಗ ನೀವು ನಿಮ್ಮ ಜೀವನದ ಮಿತಿಗಳನ್ನು ಮೀರಿ ಹೋಗುತ್ತಿದ್ದೀರಿ. ಆದ್ದರಿಂದ ಮುಂದಿನ ಬಾರಿ ನೀವು ರಾತ್ರಿ ಮಲಗಲು ಹೋದಾಗ ಕೇವಲ ಹಾಸಿಗೆಯ ಮೇಲೆ ಮಲಗಬೇಡಿ. ಒಂದು ಸಾಧನೆಯ ಮುದ್ರೆಯಲ್ಲಿ ಮಲಗಿ ನಿಮ್ಮ ದೇಹವನ್ನು ಅನುಭವಿಸಿ. ನಂತರ ಅದರ ಆಚೆ ಇರುವುದನ್ನು ಅನುಭವಿಸಿ. ನಾನು ಈ ಬ್ರಹ್ಮಾಂಡದ ಒಂದು ಅಂಶವಲ್ಲ, ಬದಲಾಗಿ ನಾನೇ ಸ್ವತಃ ಬ್ರಹ್ಮಾಂಡ. ಈ ಅನುಭವವನ್ನು ಪದೇ ಪದೇ ಪುನರಾವರ್ತಿಸಿದಾಗ ನಿಮ್ಮ ಜೀವನವು ಒಂದು ರಹಸ್ಯವಾಗುತ್ತದೆ. ಅದನ್ನು ಕೇವಲ ಅನುಭವಿಸಲು ಮಾತ್ರ ಸಾಧ್ಯ. ಯಾವಾಗ ಒಬ್ಬ ವ್ಯಕ್ತಿಯು ತಾನೇ ಬ್ರಹ್ಮಾಂಡ ಎಂದು ಅನುಭವಿಸುತ್ತಾನೋ, ಆಗ ಅವನು ಕೇವಲ ತನ್ನ ಆಸೆಗಳ ಸೃಷ್ಟಿಕರ್ತನಾಗಿ ಉಳಿಯುವುದಿಲ್ಲ. ಅವನು ಒಬ್ಬ ಸರ್ಜನ್ ನಿರ್ಮಾಣಕಾರ ಆಗುತ್ತಾನೆ ಮತ್ತು ಇದೇ ಆ ಸಾಧನೆಯ ಅಂತಿಮ ಹಾಗೂ ಅತ್ಯಂತ ಆಳವಾದ ಹಂತ. ಈ ಸ್ಥಿತಿಯಲ್ಲಿ ವ್ಯಕ್ತಿಯು ಕೇವಲ ಉಸಿರಾಡುವುದಿಲ್ಲ, ಅವನು ಕಂಪನವಾಗುತ್ತಾನೆ. ಅವನು ಕೇವಲ ಮಾತನಾಡುವುದಿಲ್ಲ, ಅವನ ಮೌನ ಉಪಸ್ಥಿತಿಯೂ ಸಹ ಶಕ್ತಿಯಾಗಿ ಹರಡುತ್ತದೆ. ಅವನು ಎಲ್ಲಿ ಕುಳಿತುಕೊಳ್ಳುತ್ತಾನೋ ಅಲ್ಲಿನ ವಾತಾವರಣವು ಬದಲಾಗತೊಡಗುತ್ತದೆ. ಈ ಸ್ಥಿತಿಯನ್ನು ತಲುಪಿದ ನಂತರ ಏನನ್ನೂ ಹೇಳುವ ಅವಶ್ಯಕತೆಯಿರುವುದಿಲ್ಲ, ಏಕೆಂದರೆ ಬ್ರಹ್ಮಾಂಡವು ಈಗ ನಿಮ್ಮ ಹೃದಯದ ಕಂಪನಗಳನ್ನು ಮದತೊಡಗುತ್ತದೆ. ನಿಮ್ಮಲ್ಲಿ ಯಾವುದೇ ಆಸೆ ಉಳಿಯುವುದಿಲ್ಲ, ಯಾವುದೇ ಭಯ ಉಳಿಯುವುದಿಲ್ಲ, ಏಕೆಂದರೆ ಈಗ ನೀವು ತಿಳಿದುಕೊಂಡಿರುತ್ತೀರಿ, ನೀವು ಸೃಷ್ಟಿಯಲ್ಲ, ಸ್ವತಃ ಸೃಷ್ಟಿಕರ್ತ. ನಿಮ್ಮಲ್ಲಿರುವ ಪ್ರಕಾಶವು ಯಾವುದೇ ಬಾಹ್ಯ ದೀಪದಿಂದ ಬಂದಿದ್ದಲ್ಲ, ಅದು ಒಳಗಿನ ಆ ಚೇತನದಿಂದ ಉರಿದಿದೆ. ಅದು ಇನ್ನು ಮುಂದೆ ಆರಿಹೋಗಲು ಸಾಧ್ಯವಿಲ್ಲ. ಮಿತ್ರರೇ, ನೀವು ಈ ಪ್ರಯಾಣದ ಪ್ರತಿ ಭಾಗದಲ್ಲಿ ನನ್ನೊಂದಿಗೆ ಆ ರಹಸ್ಯವನ್ನು ತಿಳಿದಿದ್ದೀರಿ. ಅದನ್ನು ಬಹುಶಃ ಇದುವರೆಗೆ ನೀವು ಕೇವಲ ಪುಸ್ತಕಗಳಲ್ಲಿ ಓದಿರಬಹುದು, ಆದರೆ ಈಗ ಅದು ನಿಮ್ಮೊಳಗೆ ಪ್ರತ್ಯಕ್ಷ ಅನುಭವದ ರೂಪ ಪಡೆಯಲು ಸಿದ್ಧವಾಗಿದೆ. ಧ್ಯಾನ ಎಂದರೆ ಕೇವಲ ಕಣ್ಣು ಮುಚ್ಚುವುದಲ್ಲ, ಬದಲಾಗಿ ನಿಮ್ಮ ಸತ್ಯವನ್ನು ಮುಖಾಮುಖಿಯಾಗುವುದು ಎಂದು ನೀವು ಕಲಿತಿದ್ದೀರಿ. ರಾತ್ರಿಯ ಮೌನವು ಬ್ರಹ್ಮಾಂಡದ ಅತ್ಯಂತ ಸ್ಪಷ್ಟವಾದ ಭಾಷೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ನಿಮ್ಮ ಉಸಿರಾಟವೇ ಪರಮ ಸತ್ಯಕ್ಕೆ ಹೋಗುವ ದ್ವಾರ ಎಂದು ನೀವು ಅನುಭವಿಸಿದ್ದೀರಿ ಮತ್ತು ನೀವು ನಿಮ್ಮನ್ನು ಕಳೆದುಕೊಂಡಾಗ ಮಾತ್ರ ನಿಮ್ಮನ್ನು ನೀವು ಕಂಡುಕೊಳ್ಳುತ್ತೀರಿ ಎಂದು ಕೂಡ ತಿಳಿದಿದ್ದೀರಿ. ಈಗ ನಾನು ನಿಮಗೆ ಈ ಸಂಪೂರ್ಣ ಸಾಧನೆಯ ಸಾರವಾಗಿರುವ ಅಂತಿಮ ಅಭ್ಯಾಸವನ್ನು ನೀಡುತ್ತಿದ್ದೇನೆ. ಪ್ರತಿ ರಾತ್ರಿ ನೀವು ಮಲಗಲು ಹೋಗುವಾಗ 3 ಬಾರಿ ನಿಧಾನವಾಗಿ ಹೀಗೆ ಹೇಳಿ: ನಾನು ಏನೂ ಅಲ್ಲ, ಆದ್ದರಿಂದ ನಾನು ಎಲ್ಲವೂ ಆಗಿದ್ದೇನೆ. ನಂತರ ಮೌನವಾಗಿ ನಿಮ್ಮ ಉಸಿರಾಟದೊಂದಿಗೆ ಲೀನವಾಗಿಬಿಡಿ. ಈ ಕ್ಷಣದಲ್ಲಿ ನೀವು ಪುರುಷನಲ್ಲ, ಸ್ತ್ರೀಯಲ್ಲ, ಹೆಸರಿಲ್ಲ, ದೇಹವಿಲ್ಲ. ನೀವು ಕೇವಲ ಬ್ರಹ್ಮಾಂಡದೊಂದಿಗೆ ಒಂದಾದ ಒಂದು ಕಂಪನ ಮಾತ್ರ. ನೀವು ಈ ಭಾವನೆಯೊಂದಿಗೆ ಮಲಗಿದಾಗ, ಎಚ್ಚರವಾದಾಗ ನಿಮ್ಮ ಕಣ್ಣುಗಳಲ್ಲಿ ಸಾವಿರಾರು ಜನ್ಮಗಳ ಅನುಭವದಿಂದ ಬರುವ ಆ ಹೊಳಪಿರುತ್ತದೆ. ಇದೇ ಅದ್ಭುತಗಳು ಆರಂಭವಾಗುವ ಸ್ಥಿತಿ. ಆದರೆ ನೆನಪಿರಲಿ, ಈ ಪವಾಡಗಳು ಹೊರಗೆ ಸಂಭವಿಸುವುದಿಲ್ಲ, ಇವು ನಿಮ್ಮೊಳಗೆ ಸಂಭವಿಸುತ್ತವೆ. ಗೆಳೆಯರೇ, ಈ ಇಡೀ ಪ್ರಯಾಣದಲ್ಲಿ ನೀವು ನನ್ನೊಂದಿಗೆ ಇದ್ದರೆ, ನೀವು ಈಗ ಕೇವಲ ವೀಕ್ಷಕರಲ್ಲ, ಬದಲಾಗಿ ಸಾಧಕರು. ಈ ಸಾಧನೆಯು ನಿಮ್ಮ ಜೀವನವನ್ನು ರೂಪಾಂತರಿಸಬಲ್ಲದು. ಆದ್ದರಿಂದ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ, ಒಂದು ವೇಳೆ ನೀವು ಈ ಅನುಭವವನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸಿದ್ದರೆ, ಈ ಚಾನಲ್ನೊಂದಿಗೆ ಜೋಡಿಸಿಕೊಳ್ಳಿ, ಏಕೆಂದರೆ ನಾವು ಈ ಹಾದಿಯಲ್ಲಿ ನಡೆಯುವವರಿಗಾಗಿ ಒಂದು ಇಂಧನ ಮಂಡಲವನ್ನು, ಎನರ್ಜಿ ಸರ್ಕಲ್, ನಿರ್ಮಿಸುತ್ತಿದ್ದೇವೆ. ಅಲ್ಲಿ ಪ್ರತಿ ವಿಡಿಯೋ ಕೇವಲ ಜ್ಞಾನವಲ್ಲ, ಬದಲಾಗಿ ಒಂದು ಜೀವಂತ ಅನುಭವವಾಗಿರುತ್ತದೆ. ಜೀವನದಲ್ಲಿ ಶಾಂತಿ, ಶಕ್ತಿ ಮತ್ತು ಪ್ರಜ್ಞೆಯ ಅಗತ್ಯವಿರುವ ಇತರರಿಗೂ ದಯವಿಟ್ಟು ಈ ವಿಡಿಯೋವನ್ನು ತಲುಪಿಸಿ
ಮತ್ತು ಕೆಳಗೆ ಕಮೆಂಟ್ನಲ್ಲಿ ನಾನು ಒಂದು ಶಕ್ತಿ ಎಂದು ಮಾತ್ರ ಬರೆಯಿರಿ. ಇದರಿಂದ ನೀವು ಜಾಗೃತಗೊಂಡಿದ್ದೀರಿ ಎಂದು ಬ್ರಹ್ಮಾಂಡಕ್ಕೆ ತಿಳಿಯಲಿ. ಈ ಸಂಪೂರ್ಣ ಸರಣಿಗಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಕೃತಜ್ಞತೆಗಳು. ನಿಮ್ಮ ಸಾಥ್ ನನ್ನ ಶಕ್ತಿಯಾಗಿದೆ. ಧ್ಯಾನ ಯೋಗ ಸಾಧನಾ ಚಾನಲ್ನೊಂದಿಗೆ ಸಂಪರ್ಕದಲ್ಲಿರಿ, ಏಕೆಂದರೆ ಇಲ್ಲಿನ ಪ್ರತಿ ಪದವು ನಿಮ್ಮನ್ನು ನಿಮ್ಮ ಸ್ವರೂಪದೊಂದಿಗೆ ಮಿಲನಗೊಳಿಸಲು ಇದೆ. ಜೈ ಗುರುದೇವ್.